ವನದುರ್ಗೆ ದೇವಿ ಏನಿದೆ, ದೇವಿ ಅಥವಾ ದೇವಾಲಯ ನಿಮ್ಮ ಜೀವನದಲ್ಲಿ ಸಾಕಷ್ಟು ಚೇಂಜಸ್ನ ತಂದ್ಕೊಟ್ಟಿತ್ತು. ಜೀವನನ ನೋಡುವಂಥ ರೀತಿ ಚೇಂಜ್ ಆಯಿತು. ಜನ ನನ್ನನ್ನು ನೋಡುವಂಥ ರೀತಿ ಚೇಂಜ್ ಆಯಿತು. ನಾ ಬರ್ತೀನಿ ಅಂತ ಹೇಳಿ 8 ತಿಂಗಳಲ್ಲಿ ನನ್ನ ಲೈಫ್ನಲ್ಲಿ ಬಹಳಷ್ಟು ವಿಷಯಗಳು ನಡೆಯುತ್ತೆ ವಿಚ್ ಐ ಡಿಡ್ಂಟ್ ವಾಂಟೆಡ್ ಟು. ಗುರುಗಳ ಮುಂದೆ ನಿಂತ್ಕೋತೀನಿ. ನಾನೇನು ಹೇಳಿದ್ದಿಲ್ಲ. ಎಲ್ಲವೂ ಈ 8 ತಿಂಗಳಲ್ಲಿ ಏನೇನು ನಡೆದಿತ್ತು ಎಲ್ಲವೂ ಅವರೇ ಹೇಳಿದ್ರು. ಹುಷಾರಾಗಿರ್ಬೇಕಲ್ವಾ ಒಂದು ಹುಡುಗಿಯಾಗಿ ಅನ್ನೋದೆಲ್ಲ ಒಂದಷ್ಟು ಹೇಳಿದ್ರು. ಅದಾದ್ಮೇಲೆ ಇಲ್ಲ, ಕೆಲವೊಂದ್ಸತಿ ಅದು ಕಳ್ಕೊಂಡೇ ಬರ್ಬೇಕಾಗತ್ತೆ, ಇರ್ಲಿ ಇನ್ಮೇಲಿಂದ ಅಮ್ಮ ನೋಡ್ಕೋತಾಳೆ ನಿನ್ನನ್ನ ಅಂತ ಹೇಳಿ ಅವತ್ತು ಅವ್ರು ಹೇಳಿದ ಮಾತು ಇವತ್ತಿನವರೆಗೂ ತುಂಬಾ ಚಂದ ನೋಡ್ಕೋತಾ ಇದ್ದಾರೆ. ಅಲ್ಲಿ ವಿಶೇಷ ಏನು ಅಂದ್ರೆ ತೀರ್ಥ ಸ್ನಾನ ಆಗತ್ತೆ. ಅಲ್ಲಿಂದ ತೀರ್ಥನ ತಂದು ತೀರ್ಥ ಸ್ನಾನ ಮಾಡಿಸ್ತಾರೆ. ಸೊ ಎನಿ ನೆಗೆಟಿವ್ ಎನರ್ಜಿ ಆ್ಯಂಡ್ ನಾನು ಕಣ್ಣಾರೆ ನೋಡಿದ್ದೀನಿ. ಕ್ಯಾನ್ಸರ್ ಅಂತ ವಿಷಯಗಳು ಗುಣ ಆಗಿರೋವಂಥದ್ದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಮಕ್ಕಳಾಗದೆ ಇರೋರಿಗೆ ಮಕ್ಕಳಾಗಿರೋದನ್ನ ನೋಡಿದ್ದೀನಿ. ಈ ನೆಗೆಟಿವ್ ಎನರ್ಜಿ ಬಾಡಿನಲ್ಲಿ ಇರುತ್ತೆ, ತುಂಬಾ ರಿಜಿಡ್ ಆಗಿರುತ್ತೆ. ತುಂಬಾ ಹಠ ಮಾಡಿ ಹೊರಗಡೆ ಹೋಗಿರೋದನ್ನ ನೋಡಿದ್ದೀನಿ, ಅಲ್ಲೇ ಕಣ್ಣಾರೆ ನೋಡಿದ್ದೀನಿ. ಸಡನ್ ಆಗಿ ಒಂದಿನ ಪ್ರೀತಿಲಿ ಬೀಳ್ತೀರಾ ಒಂದು ಹುಡುಗನ ಜೊತೆ. ಕಿನಾರೆ ಸಿನಿಮಾದಲ್ಲಿ ಅಲ್ಲಿ ಸಿನಿಮಾಟೋಗ್ರಾಫರ್ ನನ್ನನ್ನು ದೂರದಿಂದ ನೋಡ್ತಿದ್ದಾರೆ ಅನ್ನೋ ಥಾಟ್ ಅಂತೂ ಇತ್ತು. ಒನ್ ಡೇ ಐ ಸಿ ಏನೋ ಮೊಬೈಲ್ನಲ್ಲಿ ಶೂಟ್ ಮಾಡಿರೋಂಥ ಫುಟೇಜ್ ಏನೋ ಹೀಗೆ ತೋರಿಸಿ ಬ್ಯಾಕ್ ಹೋಗ್ತಾರೆ. ಅವ್ರ ಸ್ಕ್ರೀನ್ ನಲ್ಲಿ ನನ್ನ ವಾಲ್ಪೇಪರ್ ಇತ್ತು. ನನಗೆ ಈ ವಿಷಯ ವನದುರ್ಗೆ ಕನೆಕ್ಟ್ ಆಗುತ್ತೆ. ಅಭಿಷೇಕ್ ಅವ್ರಿಗೆ ಓಕೆ ಹೇಳೋಕ್ಕೂ ಮುಂಚೆ ಅಲ್ಲಿ ಅಮ್ಮನಿಗೆ ಗುರುಗಳಿಗೆ ಕೇಳಿ ಆಮೇಲೆ ಅಭಿಷೇಕ್ ಅವ್ರಿಗೆ ಓಕೆ ಅಂತ ಹೇಳಿದ್ದೆ. ಅಪ್ಪನ್ನ ಫಸ್ಟ್ ನನ್ನನ್ನ ಮೀಟ್ ಮಾಡಿಸ್ಬೇಕಂತ ಹೇಳಿ ಹೇಗೆ ಮೀಟ್ ಮಾಡಿದ್ದು, ಏನ್ ಇಷ್ಟ ಆಯ್ತು ನನ್ನ ಮಗನಲ್ಲಿ ಅಂತೆಲ್ಲ ಕೇಳಿದ್ರು. ಅಭಿಷೇಕ್ ಇಷ್ಟ ಅಷ್ಟೇ. ಹೇಗೆ ನನ್ನನ್ನ ನೋಡ್ಕೊಳ್ಳೋ ರೀತಿ ಇರ್ಬೋದು. ನಿಮಗೆ ಮುದ್ದಾದಂತ 3 ಮಕ್ಕಳಿದಾರಲ್ಲ? ಹೌದು, 3 ಜನ ಮಕ್ಕಳು ಅಂದ್ರೆ ನನ್ನ ಪೆಟ್ಸ್. ಬ್ಯೂಟಿಫುಲ್ ಚಾಪ್ಟರ್ ಆಫ್ ಮೈ ಲೈಫ್ ಅಂತ ಹೇಳ್ಬೋದು. ರೀಸನ್ ಟು ಗೋ ಹೋಮ್ ಅಥವಾ ರೀಸನ್ ಟು ಜಸ್ಟ್ ಸ್ಟೇ ಅಟ್ ಹೋಮ್ ಅಂದ್ರೆ ದೇ ಆರ್ ಎವ್ರಿಥಿಂಗ್. ನನ್ನ ಹ್ಯೂಮನ್ಸ್ಗಿನ್ನ ಪೆಟ್ಸ್ ಅಥವಾ ಪ್ರಾಣಿಗಳು ತುಂಬಾ ಇಷ್ಟ ಆಗ್ತಾರೆ. ನೀವು ನಿಮ್ಮ 3 ಜನ ಮಕ್ಕಳನ್ನ ಮನೇಲಿ ಕರ್ಕೊಂಡು ಹೋಗಿದ್ರಿ. ಈಗ ವಿಡಿಯೋಸ್ ಎಲ್ಲ ನೋಡಿದ್ರೆ ಸಚ್ ಅ ಬ್ಯೂಟಿಫುಲ್ ಮೆಮೊರಿ ಅಂಡ್ ಅವ್ರು ಎಷ್ಟು ಎಂಜಾಯ್ ಮಾಡಿದ್ದಾರೆ. ಈಚ್ ಅಂಡ್ ಎವ್ರಿ ಫೋಟೋ ದೇರ್ ಇಸ್ ಅ ಬಿಗ್ ವೈಟ್ ಸ್ಮೈಲ್ ಆನ್ ದೇರ್ ಫೇಸಸ್. ಸ್ಪೆಷಲಿ ಕ್ವೀನ್ ನಮ್ಮ ಫಸ್ಟ್ ಆನಿವರ್ಸರಿಗೆ ತಂದಂತ ಪೆಟ್ ಅವಳು. ಈಚ್ ಅಂಡ್ ಎವ್ರಿ ರೋಡ್ ಅಲ್ಲಿ ಟೆಲ್ ಯು ಅವಳು ಮಲಗಿದ್ದೇ ಇಲ್ಲ. ನಾವು ನೈಟ್ ವಿಂಡೋ ಕ್ಲೋಸ್ ಮಾಡಿ ಮಲಗಬೇಕು ಅಂತ ಬೈದ್ರೆ ಮಾತ್ರ ಮಲಗಿದ್ದವಳು. ಸೊ ನಾನು ಈಗ್ಲೂ ಹೇಳೋದು, ಇದು ಯಾವುದೋ ಒಂದು ಅಂದ್ರೆ ಹೋದ ಜನ್ಮದಲ್ಲಿ ಮನಾಲಿ ನೋಡ್ಬೇಕು ಅಂತ ಹೇಳಿ ನೋಡ್ದಿರ ಸತ್ತಂತ ಆತ್ಮ ಇವಳು. ಈಗ ಎಲ್ಲಿ ದೈವ ಶಕ್ತಿ ಇರುತ್ತೆ ಅಲ್ಲಿ ದುಷ್ಟ ಶಕ್ತಿಗಳು ಕೂಡ ಹಂಗೆ. ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಅಂದರೆ ಹೀಗೆ ಇವೆಂಟ್ಸ್ ಎಲ್ಲ ಆದಾಗ ನಾವು ಲೇಟ್ ನೈಟ್ ಬರಬೇಕಾಗತ್ತೆ. ಲೇಟ್ ನೈಟ್ ಬಂದು ಮಲಗಿದಾಗ ನನಗೆ ನನ್ನ ಕಾಲ ಹತ್ರ ಯಾರೋ ಕೂತಿದ್ದಾರೆ ಅಂತ ಮುಖ ಎಲ್ಲ ನನಗೆ ಸರಿ ಕಾಣಿಸ್ತಿರ್ಲಿಲ್ಲ. ಐ ಕ್ಯಾನ್ ಸ್ಟಿಲ್ ರಿಮೆಂಬರ್ ದ ಕಲರ್ ವೈಸ್. ಒಂದು ಡಾರ್ಕ್ ಮೆರೂನ್ ಕುರ್ತಾ, ಒಂದು ಏಜ್ಡ್ ಪರ್ಸನ್ ಥರ ಅನ್ಸೋದು ನನಗೆ. ಇದು 1 ದಿನ ಅನ್ನಿಸ್ತು, 2 ದಿನ ಅನ್ನಿಸ್ತು. ದೇರ್ ಆರ್ ಸೋಲ್ಸ್ ವಿಚ್ ಇಸ್ ಇನ್ಕಂಪ್ಲೀಟ್. ಅದು ರಾತ್ರಿ ಮಾತ್ರ ಐ ಕುಡ್. ರಾಜೇಶ್ ರಿವೀಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಒಟ್ಟಿಗೆ ಇರ್ತಕ್ಕಂಥ ಅತಿಥಿ ಬಹಳ ಚಿಕ್ಕ ವಯಸ್ಸಿ, ಆಲ್ಮೋಸ್ಟ್ ಒಂದು SLC ಪಾಸ್ ಆಗಿ ಏನೇನು PUC ಕಾಲಿಡ್ತಿದ್ದಂಗೆ ಒಂದು ಸಣ್ಣ ಸೀರಿಯಲ್ ಕಾಣಿಸ್ಕೋತಾರೆ. ಅಲ್ಲ, ಒಂದು ದೊಡ್ಡ ಸೀರಿಯಲ್ ಇವರೊಂದು ಪಾತ್ರದಲ್ಲಿ ಕಾಣಿಸ್ಕೋತಾರೆ. ಸಡನ್ ಆಗಿ ಒಂದು ಬ್ರೇಕು, ಮನೆ ಆದರೆ ಲವ್, ಮದುವೆ, ಆಮೇಲೆ ಒಂದು ಎಂಟ್ರಿ ಕೊಡ್ತಾರೆ ಸ್ಮಾಲ್ ಸ್ಕ್ರೀನ್ಗೆ. ಟೆಲಿವಿಷನಲ್ಲಿ ಇವ್ರು ಮಾಡಿದಂಥ ಒಂದು ಸೀರಿಯಲ್ ಎಷ್ಟರ ಮಟ್ಟಿಗೆ ಜನಪ್ರಿಯತೆ ಪಡೀತು ಅಂದರೆ ಇವ್ರ ಹೇರ್ ಸ್ಟೈಲ್ ಕೂಡ ತುಂಬ ಪಾಪ್ಯುಲರ್ ಆಗಿ ಹೋಗುತ್ತೆ. 4 ವರ್ಷದ ಮಕ್ಕಳಿಂದ ದೊಡ್ಡವ್ರ ತನಕ ಇವರ ಹೇರ್ ಸ್ಟೈಲ್ಗಾಗಲಿ ಇವರ ಮ್ಯಾನರಿಸಮ್ಗಾಗಲಿ ನಿಜಾಗ್ಲೂ ಇವರು ಹುಡುಗಿ ಎಲ್ಲ, ಇವರು ಏನಂತ ಹೇಳಿ, ಇದು ಹೆಣ್ಣು ಹುಲಿ ಇದ್ದು ಇವರೇನೆ. ಒನ್ ಅಂಡ್ ಓನ್ಲಿ ಗೌತಮಿ ಜಾಧವ್. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಗೌತಮಿ? ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿ, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ. ಥ್ಯಾಂಕ್ ಯು. ಯಾವ ಊರು ನಿಮ್ದು ಸ್ವಂತ ಗೌತಮಿ? ಬೆಂಗಳೂರು. ಓಕೆ. ಮನೇಲಿ ಯಾರ್ಯಾರಿದ್ರು, ಏನ್ ಮಾಡ್ತಾರೋ? ಅಪ್ಪ ಏನ್ ಕೆಲಸ ಮಾಡ್ತಾರೋ? ಅಪ್ಪ ಅಮ್ಮ ಇಬ್ರು ಆನಂದ್ ಡಯಾಗ್ನೋಸ್ಟಿಕ್ ಅಂತ ಲ್ಯಾಬೊರೇಟರಿನಲ್ಲಿ ತುಂಬಾ ವರ್ಷ ಅದಕ್ಕೆ ಅಂತ ವರ್ಕ್ ಮಾಡಿದವರು. ಈಗ ಸದ್ಯಕ್ಕೆ ಅಪ್ಪ ವರ್ಕ್ ಮಾಡ್ತಿಲ್ಲ, ಅಮ್ಮ ಇನ್ನ ಲ್ಯಾಬೊರೇಟರಿನಲ್ಲೇ ಇದ್ದಾರೆ. ತಮ್ಮ ಇದ್ದಾನೆ ನನಗೆ. ಸೊ ಹಿ ಇಸ್ ವರ್ಕಿಂಗ್ ಫಾರ್ ಅಮೆಝಾನ್ ಬಿಟ್ರೆ ಸಿನಿಮಾಟೋಗ್ರಫಿಗೆ ಅಸಿಸ್ಟೆಂಟ್ ಆಗೂ ಹೋಗ್ತಾನೆ. ಸೊ ನಾನು ನೀವಿಬ್ರೆ ಮನೇಲಿ? ನಾವಿಬ್ರೆ. ಮನೇಲಿ ಹೆಂಗ್ ಬೆಳೆಸಿದ್ರು? ಅಪ್ಪ ಫುಲ್ ಸೀರಿಯಸ್, ಆರಾಮಾಗಿ ಹೆಣ್ಮಕ್ಳು ಫುಲ್ ಫ್ರೀಡಮ್ ಕೊಡೋದ ಅಥವಾ ಯಾವ ತರ, ಹೆಂಗೆ? ಆ, ಇಲ್ಲ, ಅಂದ್ರೆ ಅಪ್ಪನಿಗೆ ನಾನು ಅಂದ್ರೆ ತುಂಬಾ ಇಷ್ಟ. ಸೊ ತುಂಬಾ ಸೆಕ್ಯೂರ್ಡ್ ಆಗಿ ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಅನ್ನೋದ್ರ ಬಗ್ಗೆ ಗಮನ ಇರ್ತಿತ್ತು.
ಸೊ ಅಷ್ಟು ಈಸಿಯಾಗಿ ಎಲ್ಲೆಲ್ಲೋ ಬಿಡ್ತಾ ಇರಲಿಲ್ಲ. ಹೋದ್ರು ತಮ್ಮ ಜೊತೆಗಿರಬೇಕು ಆ ಥರ ಆಗ್ತಿತ್ತು. ಸ್ವಲ್ಪ ತೀರಾ ಸ್ಟ್ರಿಕ್ಟ್ ಅಂತ ಹೇಳೋದಕ್ಕಾಗಲ್ಲ. ಬಟ್ ಇಲ್ದಿದ್ರು ನಾನು ಸ್ವಲ್ಪ ಇಂಟ್ರೋವರ್ಟೆ. ತುಂಬ ಹೊರಗೋಗಿ ಆಡೋದು ಎಲ್ಲ ಕಡಿಮೆನೇ ಇರ್ತಿತ್ತು. ಹೇಗೂ ಮನೇಲೇ ಇರ್ತಾಳೆ ಅಂತ ಹೇಳಿ ಅಷ್ಟು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಹೊರಗೋದ್ರೆ ಮಾತ್ರ ಅವರಿಗೆ ತಲೆ ಬಿಸಿ ಆಗ್ತಿತ್ತು ಅನ್ಸುತ್ತೆ. ಈಗ ಎಷ್ಟೊಂದು ಸಾರಿ ಹೆಣ್ಮಕ್ಳ ವಿಚಾರದಲ್ಲಿ ಒಂದು ಮಾತು ಹೇಳ್ತಾರೆ, ನಮ್ಮ ಮನೆಗಳಲ್ಲಿ ನಮ್ಗೆ ಅಷ್ಟು ಫ್ರೀಡಮ್ ಕೊಡ್ತಿರ್ಲಿಲ್ಲ, ಅಥವಾ ಮನೆಗಳಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸ್ತಿದ್ರು, ಫ್ರೀಡಮ್ ಅಂತ ಹೆಣ್ಮಕ್ಳ ಜೊತೆ ಅಟ್ಯಾಚ್ ಮಾಡ್ತಾರೆ. ಆದ್ರೆ ಗಂಡ್ಮಕ್ಳ ವಿಚಾರದಲ್ಲಿ ಈ ಮಾತೇ ಬರಲ್ಲ. ನಿಮ್ಮ ಪ್ರಕಾರ ಹೆಣ್ಮಕ್ಳನ್ನ ಬೆಳೆಸೋ ರೀತಿ ಹೇಗೆ? ಹೆಣ್ಮಕ್ಳು ಫ್ರೀಡಮ್ ಅಂತ ಬರೋದು ಅದೇ ಕಟ್ಟಾಕ್ದಾಗ. ಆ ಟರ್ಮೇ ತಪ್ಪಲ್ಲ. ಹೌದು, ಹೌದು. ಸೊ ದಟ್ ಈಸ್ ಅನ್ ಎಕ್ಸ್ಟ್ರೀಮ್ ಟರ್ಮ್ ಅನ್ಸುತ್ತೆ ಹಂಗ್ ನೋಡಿದ್ರೆ. ಕೆಲವೊಂದ್ಸತಿ ಏನಾಗುತ್ತೆ, ಅತಿಯಾದ ಕಾಳಜಿ ಕಟ್ಟಾಗ್ದಂಗೆ ಆಗತ್ತೆ. ಇಟ್ ಹ್ಯಾಸ್ ಟು ಬಿ ಬೋತ್ ದ ವೇಸ್. ಈ ಕಡೆ ಮಗಳಾಗಿ ನಾನು ಅರ್ಥ ಮಾಡ್ಕೋಬೇಕು ಅವ್ರು ಯಾವ ವಿಚಾರಕ್ಕೆ ಯೋಚನೆ ಮಾಡ್ತಿದ್ದಾರೆ, ಯಾವ ವಿಚಾರಕ್ಕೆ ಭಯ ಪಡ್ತಿದ್ದಾರೆ ಅನ್ನೋದಾದ್ರೆ ನಾನು ಆ ಧೈರ್ಯ ಕೊಟ್ಬಿಟ್ರೆ, ಇವಾಗ ನನ್ನ ಕೇಸಲ್ಲಿ ನಾನು ಶೂಟಿಂಗ್ ಹೋಗೋದು ಬರೋದು ನಾನು ಹ್ಯಾಂಡಲ್ ಮಾಡಬಲ್ಲೆ ಅನ್ನೋ ಧೈರ್ಯ ಅವ್ರಿಗೆ ಕೊಟ್ಟಾದ್ಮೇಲೆ ಅವರು ಇವತ್ತಿನವರೆಗೂ ಆರಾಮಾಗಿರ್ತಾರೆ. ಈಗ ನಾನೆಲ್ಲೋ ಹೊರಗೆ ಹೋದ್ರೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಆ ಧೈರ್ಯ ಕೊಡಬೇಕಾಗತ್ತೆ ಅನ್ಸುತ್ತೆ. ಆ್ಯಂಡ್ ಅದೇ ದ ಎಕ್ಸ್ಟ್ರೀಮ್ ಫ್ರೀಡಮ್ ಕೊಡ್ದಿರ ಇರುವಂಥ ಮನೆಗಳು ಇದೆ. ಅದನ್ನು ಕೇಳಿದ್ದೀನಿ. ಅಂದರೆ ಇಷ್ಟೊತ್ತಿಗೆ ಬಂದ್ಬಿಡ್ಬೇಕು, ಅದು ಅತಿಯಾದ ಭಯ ಅಥವಾ ಕನ್ಸರ್ನಿಂದ ಆಗತ್ತೆ. ಅದನ್ನ ಹೋಗ್ಸೋ ಅಂತ ಪ್ರಯತ್ನ ಮಾಡ್ಬೇಕು. ಮಾಡಾದ್ಮೇಲೂ ಫ್ರೀಡಮ್ ಕೊಡ್ತಿಲ್ಲ ಅನ್ನೋದಾದ್ರೆ ಅದು ಕಷ್ಟ ಆಗತ್ತೆ. ಈಗ ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಯಾವಾಗ್ಲಾದ್ರೂ ಫ್ರೀಡಮ್ ವಿಚಾರದಲ್ಲಿ, ಸ್ವತಂತ್ರ ವಿಚಾರದಲ್ಲಿ ತುಂಬಾ ಟೈಟ್ ಮಾಡಕ್ ಹೋದ್ರೆ ಬಹುಶಃ ಅವಾಗಲೇ ಅನ್ಸುತ್ತಲ್ಲ ಸುಳ್ಳು ಹೇಳೋದು ಕಲಿಯೋದು ಎಕ್ಸಾಕ್ಟ್ಲಿ, ಅಲ್ವಾ? ಎಕ್ಸಾಕ್ಟ್ಲಿ. ಹೌದು. ಅವ್ರಿಗೆ ದೇ ವಾಂಟ್ ಟು ಗೋ ಔಟ್, ದೇ ವಾಂಟ್ ಟು ಎಕ್ಸ್ಪ್ಲೋರ್. ಆ್ಯಂಡ್ ಪ್ರಪಂಚ ಸೇಫ್ ಅನ್ಸಿ ಮನೆ ಭಯ ಅನ್ನಿಸ್ಬಾರ್ದು. ಆ ಸಿಚುವೇಶನಿಗೆ ತರಬಾರ್ದು. ಹೊರಗಡೆ ಆರಾಮಾಗಿದೆ ಅನ್ನೋ ಫೀಲಿಂಗ್ ಬರಬಾರ್ದು. ಇಲ್ಲಿ ಸುಳ್ಳು ಹೇಳಿ ಅವರು ಹೊರಗಡೆ ಹೋಗುವಂಥ ಸಿಚುವೇಶನ್ ಮನೆ ತಂದು ಕೊಡಬಾರ್ದು. ಆಗ ಬೇರೆ ಬೇರೆ ದಾರಿ ಹಿಡಿಯೋದು, ಸುಳ್ಳು ಹೇಳೋದು, ಅದೆಲ್ಲವೂ ಹೆಚ್ಚಾಗತ್ತೆ ಅಂತ ಅನ್ಸುತ್ತೆ. ಸೊ ಮನೇಲೇನೆ ಸ್ವಲ್ಪ ಸೇಫ್ ಅಥವಾ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ರೆ, ಹೊರಗಡೆ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಬಂದು ವರದಿ ಒಪ್ಸಿರ್ತಾರೆ. ಆ ರೀತಿ ಆಗತ್ತೆ. ಈಗ ನಿಮ್ ವಿಚಾರದಲ್ಲಿ ಆಕ್ಚುಲಿ ಯಾವ್ದೇ ತರದ್ ಸುಳ್ಳು ಹೇಳ್ದೆ ನಿಜ ಹೇಳ್ಬೇಕು ಅಂತ ಕಾಲೇಜಲ್ಲಿ ಯಾವ್ದಾದ್ರು ಹುಡುಗರು ಬಂದು ಪ್ರಪೋಸ್ ಮಾಡೋರು ಭಯ ಪಡ್ತಿದ್ರಂತ. ಹುಡುಗ ಪ್ರಪೋಸ್ ಮಾಡ್ದಾಗ ಭಯ ಯಾರು ಪಡ್ತಿದ್ರಂತೆ, ಹೇಳಿದ್ದು? ಒಪ್ಕೊಂತಿರ್ಲಿಲ್ವಂತೆ. ಇಲ್ಲ, ಒಂದು ನನಗೆ ಥಾಟ್ ಇದ್ದಿತ್ತು, ಕಾಲೇಜ್ನಲ್ಲಿ ಸೇಮ್ ಕ್ಲಾಸ್ನಲ್ಲಿ ಇಷ್ಟಪಡಬಾರ್ದು. ಸೇಮ್ ಕ್ಲಾಸ್ ಸೇಮ್ ಕ್ಲಾಸ್ ಅಂದ್ರೆ ಸೇಮ್ Same ಏಜ್ age ಇರೋರ್ನ ಇಷ್ಟಪಡಬಾರ್ದು. ಬಿಕಾಸ್ ಅಂದ್ರೆ ಸೇಮ್ ಏಜ್ ಇರ್ತೀವಿ. ಅಂದ್ರೆ ನನಗೆ ನಮ್ಮ ಮನೆಯಲ್ಲಿ ಈಗ್ಲೂ ಅಂದ್ರೆ ತುಂಬಾ ಪ್ಯಾಂಪರ್ಡ್ ಕಿಡ್ ಅಂತ ಹೇಳ್ಬೋದು. ತುಂಬಾ ಚಂದ ಮಾಡಿ ನೋಡೋದು, ಏನೇ ಕಷ್ಟ ಇರಲಿ ಮನೆಯಲ್ಲಿ ನಾನೇನೇ ಕೇಳಿದ್ರು 1-2 ದಿನ ಲೇಟ್ ಆದ್ರೂ ನನಗೆ ತಂದು ಕೊಡ್ತಾರೆ. ಅಥವಾ ನಾನೇನೋ ತುಂಬಾ ಸಿಟ್ಟಲ್ಲಿದ್ದೀನಿ ಅಂದ್ರೆ ಅಪ್ಪ ಅಮ್ಮ ತಮ್ಮ ಎಲ್ಲರೂ ದೇ ಬಿಹೇವ್ ಓಕೆ, ಅವಳು ಸಿಟ್ಟಲ್ಲಿದ್ದಾಳೆ ಅಂತ ಹೇಳಿ. ಸೊ ಒಂಥರ ಆ ಥರ ಪ್ಯಾಂಪರ್ ಮಾಡಿ ಬೆಳೆಸಿರೋದ್ರಿಂದ ನನ್ನ ಏಜ್ ಅವರು ಆ ರೀತಿ ನನ್ನ ನೋಡ್ಕೊಳ್ಳಲ್ಲ ಅನ್ನೋ ನಂಬಿಕೆ ನನಗೆ. ನನ್ಕಿನ್ನ ದೊಡ್ಡವ್ರಿಗೆ ಆ ಒಂದು ಕನ್ಸರ್ನ್ ಇರುತ್ತೆ, ನನ್ನನ್ನು ಮಗು ಥರ ನೋಡ್ಕೋತಾರೆ ಅನ್ನೋ ಥಾಟ್ ಅನ್ಸುತ್ತೆ. ಆಗ ಇದ್ದಂಥ ಥಾಟ್ ಅದು. ಸೊ ಹಾಗಾಗಿ ನನ್ನ ಕ್ಲಾಸ್ನಲ್ಲಿರೋರನ್ನ ಯಾರನ್ನೂ ನಾನು ಇಷ್ಟಪಡಬಾರ್ದು, ಅಥವಾ ಅವ್ರು ನಂಗೆ ಪ್ರಪೋಸ್ ಮಾಡಿದ್ರು ನಾನು ಒಪ್ಕೋಬಾರ್ದು ಅಂತ ಹೇಳಿ ಅದೊಂದು ಮೈಂಡ್ ಸೆಟ್ ಇತ್ತು. ಅಮ್ಮನಿಗೆ ಹೇಳ್ಬಿಟ್ಟಿದ್ದೆ, ನಾನು ಕಾಲೇಜಲ್ಲಿ ಯಾರನ್ನೂ ಇಷ್ಟಪಡಲ್ಲ, ಹೆದರ್ಕೋಬೇಡಿ ನೀವು ಅಂತ. ಇಲ್ಲಿ ಯಾವ ಹಾಗೆ ಕಾಲೇಜಲ್ಲಿ ಓದಿದ್ದೆವು? ನಾನು ಡಿಗ್ರಿ ಮಾಡಿದ್ದು ನ್ಯಾಷನಲ್ ಕಾಲೇಜ್ ಜಯನಗರ್. ಓಕೆ. PU ಮಾಡಿದ್ದು BNM ಇಲ್ಲಿ. ಆ, ಎಂತ BNM ಬನಶಂಕರಿನೇ. ಓಕೆ, ನಾನು ನಿಮ್ ಸೀನಿಯರ್ ನ್ಯಾಷನಲ್ ನ್ಯಾಷನಲ್ ಅಲ್ಲ? ಕಾಲೇಜಲ್ಲಿ. ಹೌದಾ? ಹೋ. ಯಾವ ವರ್ಷ? ಅದು ಆಫ್ ದ ರೆಕಾರ್ಡ್ ಮಾತ್ರ. ಓಕೆ, ಕ್ಯಾಲ್ಕುಲೇಟ್ ಮಾಡುತ್ತೆ. ಓಕೆ, ಈಗ ಲವ್ ಗಿವ್ ಬೇಡ ಇದೆಲ್ಲ ಇಷ್ಟು ತಲೆಲಿ ಇಟ್ಕೊಂಡು ಮನೆಯಲ್ಲಿ ಕೂಡ ಅಮ್ಮಂಗೆ ಹಿಂಗೆಲ್ಲ ಹೇಳಿದ್ದಂತವ್ರು ಸಡನ್ ಆಗಿ ಒಂದಿನ ಪ್ರೀತಿಲಿ ಬೀಳ್ತೀರಾ ಒಂದ್ ಹುಡುಗನ್ ಜೊತೆ. ಪ್ರೀತಿ ಮಾಡಿ ಇಷ್ಟಪಟ್ಟಂತ ಹುಡುಗನ್ ಜೊತೆ ಮದ್ವೆ ಮಾಡ್ಕೊಂಡು ಸೆಟ್ಲ್ ಕೂಡ ಆಗ್ಬಿಟ್ರಿ. ಓಕೆ, ನಿಮ್ಮ ಲವ್ ಸ್ಟೋರಿ ಯಾವಾಗ ಮೊದಲನೇ ಸಾರಿ ನಿಮ್ಮ ಹಸ್ಬೆಂಡ್ ನೋಡಿತ್ತು? ಕಿನಾರೆ ಸಿನಿಮಾದಲ್ಲಿ, ಕಿನಾರೆ. ಕಿನಾರೆ ಅನ್ನೋಂಥ ಒಂದು ಸಿನಿಮಾ. ಸೊ ಅಲ್ಲಿ ಸಿನಿಮ್ಯಾಟೋಗ್ರಾಫರ್ ನಾನು ಮೊದಲನೇ ಸತಿ ನೋಡಿದ್ದು ಅನ್ನೋದಾದ್ರೆ ಅಲ್ಲಿಯ ಆಫೀಸ್ನಲ್ಲಿ, ಕಿನಾರೆ ಆಫೀಸ್ನಲ್ಲಿ. ನಾರ್ಮಲ್ ಫಾರ್ಮಲ್ ಮೀಟ್ ಇತ್ತಷ್ಟೇ. ಹೀರೋಯಿನ್, ಸಿನಿಮ್ಯಾಟೋಗ್ರಾಫರ್, ಹಾಯ್ ಹಾಯ್ ಅಂತ.
ಸೊ ಕೆಲಸ ಮಾಡ್ತಾ ಮಾಡ್ತಾ ಒಂದು ಸಿಟ್ನಲ್ಲೇ ಶುರು ಆದಂಥ ರಿಲೇಶನ್ಶಿಪ್ ಅಂತ ಹೇಳ್ಬೋದು. ಅಂದರೆ ಅವರಿಗೆ ಏನಾಗ್ತಿತ್ತು, ಅರ್ಲಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಶಾಟ್ಗಳನ್ನು, ದೋಸ್ ಗೋಲ್ಡನ್ ರೇಸ್ನ ತಗೋಬೇಕು ಅನ್ನೋಂಥ ಇದಿತ್ತಿತ್ತು. ಆ್ಯಂಡ್ ನಾವು ಶೂಟ್ ಮಾಡಿದ್ದೆಲ್ಲ ಬೀಚ್, ಕುಂದಾಪುರ ಆ ಕಡೆ. ಸೊ ಅಲ್ಲಿ ಆ ಟೈಮಲ್ಲಿ ತುಂಬ ಚಂದ ಕಾಣುತ್ತೆ. ಈ ಟೈಮಲ್ಲಿ ನಾವು ಟಚ್ ಅಪ್ ಅಥವಾ ಇನ್ನೇನು ಅಥವಾ ಅಸಿಸ್ಟೆಂಟ್ಸ್ ಹತ್ರ ಇಟ್ಕೊಂಡು ನಿಂತ್ಕೊಳ್ಳೋದು ಇದೆಲ್ಲ ಮಾಡ್ತಿರ್ಬೇಕಂದ್ರೆ ಸರ್ರಿ ಕೂಗೋರು. ಬನ್ನಿ ಈ ಸೈಡು, ಏನು ಟಚ್ ಅಪ್ ಈಗ, ಮೇಕಪ್ ಬೇಡ ಅದು ಇದು ಅಂತ. ಅಥವಾ ಒಂಚೂರು ಮೇಕಪ್ ಜಾಸ್ತಿ ಆದರೂ ಬೈಸ್ಕೊತಾ ಇದ್ದೆ, ಯಾರಪ್ಪ ಇವರು ಅನ್ನೋ ಫೀಲಿಂಗ್ ಇರ್ತಿತ್ತು. ಆದರೆ ಹೋದರೆ ಇದೇ ಥಾಟ್, ಕಿರಿಸ್ತಾರೆ ಈಗ ಮೇಕಪ್ ಜಾಸ್ತಿ ಅಂತಾರೆ. ಫಸ್ಟ್ ಆ ಇರಿಟೇಷನಲ್ಲಿ ಶುರು ಆಗಿತ್ತು. ಸೊ ಒನ್ ಡೇ ಅದೇ ಫಸ್ಟ್ ಸ್ಕೆಡ್ಯೂಲ್ ಆಯಿತು. ಐ ಥಿಂಕ್ ಸೆಕೆಂಡ್ ಸ್ಕೆಡ್ಯೂಲ್ ಸ್ವಲ್ಪ ಎಲ್ಲ ನ್ಯೂಟ್ರಲಿಗೆ ಬಂದಿತ್ತು. ಎಲ್ಲೋ ನನ್ನನ್ನು ದೂರದಿಂದ ನೋಡ್ತಿದ್ದಾರೆ ಅನ್ನೋ ಥಾಟ್ ಅಂತೂ ಇತ್ತು. ಒನ್ ಡೇ ಐ ಸಿ ಏನೋ ಮೊಬೈಲ್ನಲ್ಲಿ ಶೂಟ್ ಮಾಡಿರೋವಂಥ ಫುಟೇಜ್ ಏನೋ ಹೀಗೆ ತೋರಿಸಿ ಬ್ಯಾಕ್ ಹೋಗ್ತಾರೆ. ಅವರ ಸ್ಕ್ರೀನ್ನಲ್ಲಿ ನನ್ನ ವಾಲ್ಪೇಪರ್ ಇತ್ತು. ಆ್ಯಂಡ್ ಇಲ್ಲಿ ನಾವು ಮಾತೇ ಆಡಿಲ್ಲ. ಇದಕ್ಕೂ ಹಿಂದೆ ನಾವೆಲ್ಲೂ ಇಷ್ಟೇ, ಸಿನಿಮಾಟೋಗ್ರಾಫರ್, ಹೀರೋಯಿನ್ ಇಷ್ಟೇ ಇದ್ದಿದ್ದು. ಫೋನ್ ನಂಬರ್ ಎಕ್ಸ್ಚೇಂಜ್ ಆಗಿಲ್ಲ ಅಥವಾ ಮೆಸೇಜ್ ಮಾಡ್ಕೊಂಡಿಲ್ಲ, ಮಾತೇ ಆಡಿಲ್ಲ. ನನ್ನ ಹತ್ರ ಅಂತೂ ನಂಬರೇ ಇಲ್ಲ, ಗ್ರೂಪಲ್ಲಿದೆ ಅಷ್ಟೇ, ನಂಬರೇ ಇಲ್ಲ. ಐ ಸಿ ದಟ್ ವಾಲ್ಪೇಪರ್ ಆ್ಯಂಡ್ ನನಗೆ ಅದು ಅರ್ಧ ಮುಖ ಇದೆ, ನಾನೇನಾ ಅನ್ನೋ ಥಾಟ್. ನಾವು ಆ್ಯಕ್ಚುಲಿ ಒಂದು ಸ್ವಲ್ಪ ಅಲ್ಲೆಲ್ಲೋ ಮೇಲ್ಗಡೆ ಈ ಟೈಮ್ ಲ್ಯಾಪ್ಸ್ ಶಾಟ್ ತೆಗಿತಾ ಇದ್ದಿತ್ತು. ನಾನು ಕೆಳಗಿಳಿದು ಬಂದು ಒಂದು 10 ನಿಮಿಷ ಯೋಚನೆ ಮಾಡಿ ನಾನೇನಾ ಕೇಳಲ್ಲ, ನಾನಲ್ದಿದ್ರೆ ಅದು ತುಂಬ ಕೆಟ್ಟದಾಗತ್ತೆ, ಅದು ಸಿಚುವೇಶನ್ ಸರಿ ಹೋಗಲ್ಲ, ಕೇಳಲ್ಲ ಬೇಡವಾ ಅಂತ. ಆ್ಯಂಡ್ ಸ್ವಲ್ಪ ಯೋಚನೆ ಮಾಡಿದಾಗ ಅನ್ಸಿದ್ದು ಅದು ತುಂಬ ಆಬ್ವಿಯಸ್ ಆಗಿ ಮಾಡಿದ್ದು, ಏನೋ ಫೋಟೋ ತೋರಿಸಿ ಬ್ಯಾಕ್ ಹೋಗಿ ವಾಲ್ಪೇಪರ್ ನಾನು ನೋಡೋ ಥರ ಮಾಡಿರೋದು ಅಂತ ಒಂಚೂರು ಕನ್ಫರ್ಮ್ ಆಯಿತು. ಇಲ್ಲ ಕೇಳೇ ಬಿಡ ಆದ್ರೆ ಹಿಂಗೂ ಹೇಳಿ. ಇರ್ಬೋದು ಅಂತಾನೆ ಅಥವಾ ಕನ್ಫರ್ಮ್ ಇಲ್ಲ, ಅದು ನಾನು ಕನ್ಫರ್ಮ್ ವಾಲ್ಪೇಪರ್ ನೋಡ್ಲಿ ಅಂತಾನೆ ನನಗೆ ಒಂದಷ್ಟು ಫೋಟೋಸ್ ತೋರಿಸಿ ಬ್ಯಾಕ್ ಹೋದಾಗ ವಾಲ್ಪೇಪರ್ ಕಾಣಿಸೋವರೆಗೂ ಮೊಬೈಲ್ ಇಟ್ಕೊಂಡು ಆಮೇಲೆ ತೆಗ್ದಿರೋದು ಅಂತ ನನಗೆ ಅರ್ಥ ಆಯ್ತು. ಅಣ್ಣ ಕ್ಲೂ ಕೊಡಕ್ ಶುರು ಮಾಡೋದು, ಹಿಂಟ್. ಹಾಗೆ ಕೆಳಗೆ ಬಂದ್ರು, ನಾನು ಕೇಳಿದೆ ಅದು ನಂದ ವಾಲ್ಪೇಪರ್ ಅಂತ. ಆಗ ಉತ್ತರ ಏನು ಬಂದಿರಲಿಲ್ಲ, ಹಾಗೆ ನಡ್ಕೊಂಡು ಹೋಗಿದ್ರು. ಇರ್ಬೋದು ಇಲ್ಲ ಅಂತ. ದ ಸೆಕೆಂಡ್ ಡೇ ಆಲ್ಸೋ ಐ ಆಮ್ ಆಸ್ಕಿಂಗ್, ಏನಕ್ಕೆ ನನ್ನ ವಾಲ್ಪೇಪರ್ ಏನಕ್ಕಿದೆ ಏನು ಅಂತ ಹೇಳಿ. ಮಾತಾಡಲಿಲ್ಲ ಅವರು. ನಂದೇ ಅಂತ ಹೇಳ್ತಿಲ್ಲ, ಬಟ್ ಅದು ಗೊತ್ತಾಗ್ತಾ ಇದೆ ಸುಮ್ನೆ, ರಿಯಾಕ್ಷನ್ಸ್. ಆಮೇಲೆ ವಿಷಯ ಬಂದಿದ್ದು, ಅದು ನನ್ನ ಫೇವ್ರೆಟ್ ಫ್ರೇಮ್ ಆಗಿತ್ತು, ಹಾಗಾಗಿ ನಾನು ಅದನ್ನ ವಾಲ್ಪೇಪರ್ ಆಗಿ ಹಾಕೊಂಡಿದ್ದೆ. ಫ್ರೇಮ್ ಆದರೆ ಇಡೀ ಫ್ರೇಮ್ ಇರಬೇಕು, ನಂದು ಅರ್ಧ ಮುಖ ಮಾತ್ರ ಯಾಕೆ ಇದೆ ಅಂತ. ಅದು ವಾಲ್ಪೇಪರಿಗೆ ನೀಟಾಗಿ ಕೂತ್ಕೊಳ್ತು, ಅದಕ್ಕೆ ಇದೆ ಅಂತ. ಇವತ್ತಿನವರೆಗೂ ಅದನ್ನೇ ಆರ್ಗ್ಯೂ ಮಾಡ್ತಾರೆ, ಇಲ್ಲ ಅದು ನನ್ನ ಫೇವ್ರೆಟ್ ಫ್ರೇಮ್ ಆಗಿತ್ತು ಅದಕ್ಕೆ ಹಾಕಿದ್ದಾರೆ. ನನಗೆ ನಾನು ಅನ್ಕೊಳ್ಳೋದು ಇಲ್ಲ ಅದು ನಾನಿರೋದಕ್ಕೆ ಹಾಕೊಂಡಿರೋದು ಅಂತ. ಹಾಗೆ ಆ ಕಾನ್ವರ್ಸೇಷನ್ ಶುರು ಆಯಿತು. ಫೇವ್ರೆಟ್ ಫ್ರೇಮ್ ವರ್ಸಸ್ ಫೇವ್ರೆಟ್ ಪರ್ಸನ್. ಹಾಂ. ಮತ್ತೆ ಗ್ರೂಪಲ್ಲಿ ನಂಬರ್ ತಗೊಂಡು ಆ ಫೋಟೋ ಕಳಿಸಿ ಅಂತ ಕೇಳಿದ್ದೆ. ನಾನು ಕೇಳಿದ್ದೆ ಅಷ್ಟೇ, ನಾನು ನಂಬರ್ ತಗೊಂಡಿರಲಿಲ್ಲ. ಸೊ ನಂಬರ್ ಅವರು ತಗೊಂಡು ಫಸ್ಟ್ ಕಾನ್ವರ್ಸೇಷನ್ ನಮ್ಮದು ವಾಟ್ಸಪ್ ಚಾಟ್ ಫುಲ್ ಹಿಂದಕ್ಕೆ ಹೋದರೆ ದಟ್ ಈಸ್ ದ ಪಿಕ್ಚರ್, ಫಸ್ಟ್ ಬರೋದೇ ಫೋಟೋ. ಅಲ್ಲಿಂದ ಕಾನ್ವರ್ಸೇಷನ್ ಶುರು ಆಗತ್ತೆ. ಚಟ್ರಲ್ಲಿ ಹಂಗೆ ಮಾತಾಡ್ತಿರ್ತೀವಿ ಶೂಟಿಂಗ್ ಅಥವಾ, ಬಟ್ ಇಬ್ರಿಗೂ ಗೊತ್ತಿದೆ ಅಲ್ಲೊಂದು ಸಣ್ಣ ಲೈಕಿಂಗ್ ಇದೆ ಅಂತ ಹೇಳಿ. ಸೊ ನಮ್ಮ ಥಾಟ್ಸ್ ಅಥವಾ ಮೈಂಡ್ ಸೆಟ್ ಮ್ಯಾಚ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಫಸ್ಟ್ ಥಿಂಗ್ ನಾವು ಮಾಡಿದ್ದು ಮನೇಲಿ ಹೇಳಬೇಕು. ದೇ ಶುಡಂಟ್ ಆಗ್ಲಿ ಜಸ್ಟ್, ಆಗ್ಲಿ ಯಾ ಮೇ ಬಿ 1 ತಿಂಗಳಿಗೆ ನಾವು ಮನೇಲಿ ಹೇಳಿ ಆಗಿತ್ತು ಅನ್ಸತ್ತೆ. ಅಭಿಷೇಕ್ ಅವ್ರಿಗೂ ಹೇಳಿದ್ದು ಮನೇಲಿ ಹೇಳಬೇಕು ಅಂತ ಹೇಳಿ. ಏನ್ ನಿಮ್ಮಲ್ಲಿ ಏನ್ ಹೇಳಿದ್ರಿ? ನಮ್ಮ ಮನೆಯಲ್ಲಿ ಹೀಗೆ ಅಂದರೆ, ಅವರಿಗೆ ಎಷ್ಟೊತ್ತಿಗೆ ನಾನು ಮಾತಾಡೋದು ಎಲ್ಲ ನೋಡಿ ಗೊತ್ತಾಗಿರುತ್ತೆ. ಒಫಿಷಿಯಲಿ ಹೇಳಬೇಕಷ್ಟೇ, ನಾನು ಗೊತ್ತಾಗಿತ್ತು. ಫಸ್ಟ್ ಅಮ್ಮನಿಗೆ ಹೇಳಿದೆ, ಆಮೇಲೆ ಅಪ್ಪನಿಗೆ ಹೇಳಿದೆ, ಅವ್ರ ಮನೇಲೂ ಹೇಳ್ತಾರಂತೆ ಅಂತ ಹೇಳಿ. ತಮ್ಮನಿಗೆ ಗೊತ್ತಿತ್ತು ಮುಂಚೆನೆ. ಬಟ್ ನೀವು ಫಿಕ್ಸ್ ಆಗಿದ್ರಿ. ನನಗೆ ಇದು ಎಗೇನ್ ಈ ವಿಷಯ ವನದುರ್ಗೆ ಕನೆಕ್ಟ್ ಆಗುತ್ತೆ. ನಾನು ಅಭಿಷೇಕ್ ಅವ್ರಿಗೆ ಓಕೆ ಹೇಳೋಕ್ಕೂ ಮುಂಚೆ ಅಲ್ಲಿ ಅಮ್ಮನಿಗೆ ಗುರುಗಳಿಗೆ ಕೇಳಿ ಆಮೇಲೆ ಅಭಿಷೇಕ್ ಅವ್ರಿಗೆ ಓಕೆ ಅಂತ ಹೇಳಿದ್ದೆ. ಅವರು ಅವ್ರ ಮನೇಲಿ ಹೇಳಿದ್ರು. ನಾನು ಓಕೆ ಅಂದ್ಮೇಲೆ ಅವ್ರು ಹೇಳಿತ್ತು. ಓಕೆ, ಈಗ ಅವ್ರ ಫ್ಯಾಮಿಲಿ ಬಗ್ಗೆ ಕೂಡ ನಿಮಗೆ ಗೊತ್ತಿತ್ತು? ಗೊತ್ತಿತ್ತು. ಅಂದ್ರೆ ಅವ್ರ ಅಪ್ಪ ಜರ್ನಲಿಸ್ಟ್ ಅನ್ನೋದು, ಅಥವಾ ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಚಿತ್ರರಂಗ ಕಂಡಂತ ಒನ್ ಆಫ್ ದ ಲೆಜೆಂಡ್ ಪತ್ರಕರ್ತರವರು, ಅದ್ಭುತವಾದಂತ ಬರವಣಿಗೆಕಾರರು. ಅವರೇನೆ ಗಣೇಶ್ ಕಾಸರಗೋಡವರು, ಹೌದು. ಅವರ ಮುದ್ದಿನ ಸೊಸೆ. ಗೊತ್ತಿತ್ತು ನನಗೆ. ಆ್ಯಕ್ಚುಲಿ
ಅವ್ರನ್ನ ಮೀಟ್ ಮಾಡಿದಂಥ ಮೂಮೆಂಟ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಇನ್‌ಫ್ಯಾಕ್ಟ್ ಅಭಿಷೇಕ್‌ನ ಮೀಟ್ ಮಾಡಿದ್ದಕ್ಕಿನ್ನ ಒಂಥರ ಚಂದ ಇರೋ ಮೂಮೆಂಟ್ ಅವರದ್ದು. ಅವ್ರ ಮನೆಲ್ಲ ಇಲ್ಲ. ಅಭಿಷೇಕ್ ಅವ್ರು ಏನ್ ಮಾಡಿದ್ರು, ಫಸ್ಟ್ ಅಮ್ಮನಿಗೆ ಹೇಳೋಕ್ ಮುಂಚೆ, ಅಮ್ಮ ಇಸ್ ಲಿಟಲ್ ಸೆನ್ಸಿಟಿವ್ ಇರ್ತಾರೆ. ಅದು ಗಂಡ್ ಮಕ್ಳು ಅಂದಾಗ ಅವ್ರಿಗೆ ಜಾಸ್ತಿ ಇನ್ನ ಅದು ಪ್ರೀತಿ ಹೆಚ್ಚಿರುತ್ತೆ, ಪೊಸೆಸಿವ್ನೆಸ್ ಇರುತ್ತೆ. ಅಪ್ಪನಿಗೆ ಫಸ್ಟ್ ಹೇಳೋಣ, ಮತ್ತೆ ಸಿನಿಮಾ ಅಂದಾಗ ಅರ್ಥ ಮಾಡ್ಕೋತಾರೆ ಅವರು ಅಂತ ಹೇಳಿ ಅಪ್ಪನಿಗೆ ಫಸ್ಟ್ ಹೇಳಿ, ಅಪ್ಪನ ಫಸ್ಟ್ ನನ್ನನ್ನ ಮೀಟ್ ಮಾಡಿಸ್ಬೇಕಂತ ಹೇಳಿ, ಅಪ್ಪ ಏನ್ ಮಾಡಿದ್ರು, ದೊಡ್ಡ ಗಣಪತಿ ದೇವಸ್ಥಾನದ ಹತ್ರ ಮೀಟ್ ಬಸವನಗುಡಿ. ಮಾಡ್ತೀನಿ ಅಂತ ಹೇಳಿ ಅಲ್ಲಿಗೆ ಬಂದಿದ್ರು. ಹೌ ಸ್ವೀಟ್, ಒಂದಿಷ್ಟು ಚಾಕ್ಲೇಟ್, ಸಿಲ್ಕ್ ಚಾಕ್ಲೇಟ್ ಕೂಡ ತಂದಿದ್ರು. ಆ ಥರ ಸಣ್ಣ ಪುಟ್ಟ ವಿಷಯಗಳು ಅಭಿಷೇಕ್ ಅವ್ರು ಮತ್ತೆ ಕಲ್ತಿದ್ದನ್ಸುತ್ತೆ. ಹಾಗೆ ನೋಡಿದ್ರೆ ಇವರು ತುಂಬಾ ಚಂದ ಮಾಡಿ ಆ ಚಾಕ್ಲೇಟ್ ತಂದು ಕೊಟ್ಟಿದ್ರು, ಮೀಟ್ ಮಾಡಿದ್ರು. ಅವ್ರಿಗೇನ್ ಅನಿಸ್ತು ನೀವು ಮುಂಚೆ ಅಂತ. ಮೀಟ್ ಮಾಡಿದ್ರ ಅವ್ರನ್ನ ಅದಕ್ಕೂ ಮುಂಚೆ ಪ್ರೆಸ್ ಮೀಟ್ಸ್ ಅಲ್ಲಿ ಇಲ್ಲ. ಆ ಥರ? ಆ, ನೋಡಿರಬಹುದೇನೋ, ಬಟ್ ತೀರಾ ಪರ್ಸನಲ್ ಆಗಿ ಮಾತಾಡಿದ್ದು ಅಂತೆಲ್ಲ ಇಲ್ಲ. ಅವತ್ತೇ. ಅದಕ್ಕೂ ಮುಂಚೆ ಅಂದ್ರೆ ಅಭಿಷೇಕ್ ಅವ್ರು ಹೇಳಿ ಗೊತ್ತಿದ್ದಿದ್ದು ಅಪ್ಪ ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ ಅಂತ ಎಲ್ಲ. ಹ್ಮ್. ಬಟ್ ಅಭಿಷೇಕ್ ಅವ್ರು ಹೇಳಿದಾಗ ತುಂಬಾ ಚಂದ ಅರ್ಥ ಮಾಡ್ಕೊಂಡು ಮೀಟ್ ಮಾಡ್ತೀನಿ ಅಲ್ಲಿ ಅಂತ ಏನಾಯ್ತು ಹೇಳಿ, ಮಾತುಕತೆ? ಹೇಗೆ ಮೀಟ್ ಮಾಡಿದ್ದು, ಏನ್ ಇಷ್ಟ ಆಯ್ತು ನನ್ ಮಗನಲ್ಲಿ ಅಂತೆಲ್ಲ ಕೇಳಿದ್ರು. ಏನ್ ಹೇಳಿದ್ರಿ? ಮತ್ತೆ ಏನ್ ಹೇಳಿದ್ರಿ? ಅಹಂ, ಏನ್ ಓವರ್ ಆಲ್ ಎಲ್ಲವೂನು ಅಂದ್ರೆ ಇದು ಅದು ಅನ್ನೋಂತ ಈಗ್ಲೂ ಏನಾದ್ರು ಕೇಳಿದ್ರೆ ಏನ್ ಅಭಿಷೇಕಲ್ಲಿ ಏನ್ ಇಷ್ಟ ಅಂತ ಕೇಳಿದ್ರೆ ನಂಗೆ ಯಾವ್ದೋ ಒಂದು ಪಾಯಿಂಟ್ ಹೇಳೋದು ಅಭಿಷೇಕ್ ಇಷ್ಟ ಅಷ್ಟೇ. ಆಮ್, ಅಂದ್ರೆ ಹೇಗೆ ನನ್ನನ್ನ ನೋಡ್ಕೊಳ್ಳೋ ರೀತಿ ಇರ್ಬೋದು, ಅದೆಲ್ಲವೂ ಇಷ್ಟ ಆಗತ್ತೆ. ಪಾಯಿಂಟ್ ವೈಸ್ ಹೇಳ್ಬೇಕು ಅಂತ ಕೂತಾಗ ಪಾಯಿಂಟ್ ಮಾಡ್ಬೇಕಷ್ಟೇ, ಆ ಥರ ಯೋಚನೆ ಮಾಡ್ಬೇಕು. ಇಲ್ಲದಿದ್ರೆ ಐ ಲೈಕ್ ಹಿಮ್, ಗುಡ್ ಆರ್ ಬ್ಯಾಡ್, ಐ ಲೈಕ್ ಹಿಮ್. ಇಟ್ಸ್ ನಾಟ್ ದಟ್ ಮೈನಸಸ್ ಇಲ್ಲ ಅಂತಲ್ಲ, ಐ ಲೈಕ್ ಹಿಮ್ ಅಷ್ಟೇ. ಅದಕ್ಕೇನೋ ಕಾರಣ ಬೇಕು ಅನ್ನೋದು ನಂಗೆ ಅವ್ರ ಇಷ್ಟ ಅಷ್ಟೇ. ಇಷ್ಟ ಅಷ್ಟೇ. ಹಾಗೆ ಅದು ಬಿಟ್ರೆ ಅವ್ರ ಥಾಟ್ಸ್ ಬಗ್ಗೆ ಹೇಳಿದ್ರು, ಹೇಗೆ ಏನು ಅಂತ ಎಲ್ಲ. ಸೊ ಅದೊಂದು 20 ಮಿನಿಟ್ಸ್ ಮೀಟ್ ಆಗಿತ್ತು ಅನ್ಸತ್ತೆ. ಒನ್ ಬ್ಯೂಟಿಫುಲ್ ಒನ್. ಅಂದ್ರೆ ಈಗಲೂ ಆ ಫ್ರೇಮ್ ನೆನಪಿಸ್ಕೊಂಡ್ರೆ, ದೊಡ್ಡ ಗಣಪತಿ ದೇವಸ್ಥಾನ ಆ ಕಡೆ ಬಸವ ಇರೋ ಕಡೆ ಮೇಲ್ಗಡೆ ಮೀಟ್ ಮಾಡಿದ್ದು ಚಂದ ಖುಷಿ ಆಗತ್ತೆ. ಸೊ ಹಾಗೆ ಮಾವನ್ ಕಡೆಯಿಂದ ಎಸ್ ಅಂದ್ರೆ ಅವ್ರ ಕಡೆಯಿಂದ ಎಸ್ಸಿತ್ತು. ಈಗ ಅಮ್ಮನಿಗೆ ಹೇಳಬೇಕು, ಚಂದ ಮಾಡಿ ಹೇಳಬೇಕು. ಅದಾಗಿ ಅದೊಂದು ಪ್ರೋಸೆಸ್ಸೇ ಆಯಿತು ಅಮ್ಮನಿಗೆ ಹೇಳೋ ರೀತಿ. ಅವ್ರನ್ನು ಹೋಗಿ ಮನೆಗೆ ಹೋಗಿ ಮೀಟ್ ಮಾಡಿದ್ದೆ. ಅದಾಗಿ ನಾವು ಅಂದರೆ ಒಂದು 2 ಇಯರ್ಸಿಗೆ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ವಿ. ಸೊ 2 ಇಯರ್ಸ್ ಆಗ್ತಾ ಬಂದಂಗೆ ಮದುವೆ ಆಗಬೇಕು ಅಂತ ಅಂದ್ರೆ ಅಪ್ಪ ಹೇಳಿ. ಅಮ್ಮನ್ ತಿಳಿಸಿದ್ಮೇಲೆ 2 ಇಯರ್ಸ್. ಯಾ. ಸೊ ಕರೆಕ್ಟ್ 2 ಯಾಕೆ ಆ ಇಯರ್ಸ್. 2 ಇಯರ್ಸ್ ಯಾಕೆ? 2 ಇಯರ್ಸ್ ಅಂದರೆ ನಾವಿನ್ನ ವಿ ವರ್ ವರ್ಕಿಂಗ್. ಹ್ಮ್. ಕೆಲಸ ಇಲ್ಲ, ಅರ್ಥ ವಿ ವರ್ ಶ್ಯೂರ್ ಅಂದರೆ ಮದುವೆ ಮದ್ವೆ ಆಗೋದು sure. ವಿಚಾರವಾಗಿ. ಬಟ್ ಇನ್ನ ಕಿನಾರೆ ಕೈಯಲ್ಲಿತ್ತು, ಅದು ರಿಲೀಸ್ ಆಗಲಿ ಅನ್ನೋದು ಯೋಚನೆ ಇತ್ತು. ಆ 2 ಇಯರ್ಸ್ ಟೈಮ್ ಕೊಡೋಣ ನಮಗೂ ಮತ್ತೆ ವರ್ಕ್ಗೂ ಅಂತ ಹೇಳಿ ಆ 2 ಇಯರ್ಸ್ ಅಂದ್ಕೊಂಡಿದ್ವಿ. 2 ಇಯರ್ಸ್ ಅಷ್ಟೊತ್ತಿಗೆ ಮದುವೆ ಮಾಡ್ಕೊಂಡ್ವಿ. ಎಲ್ಲಿ ನಡೀತು ಮದುವೆ? ಹೇಗಾಯ್ತು? ಮದುವೆ ಇಲ್ಲೇ ಬೆಂಗಳೂರಿನಲ್ಲಿ ನಿಮಿಷಾಂಬ ಟೆಂಪಲ್ನಲ್ಲಿ, ಆರ್ ಆರ್ ಆರ್.ಆರ್. ನಗರ್. ಬೆಳಗ್ಗೆ ಮುಹೂರ್ತ ಆಗಿದ್ದಲ್ಲಿ, ಮತ್ತೆ ಸಂಜೆ ಗೆಟ್ ಟುಗೆದರ್ ಅಂತ. ನನಗೆ ಆ ರಿಸೆಪ್ಷನ್ ಅನ್ನೋ ಕಾನ್ಸೆಪ್ಟ್ ಅಷ್ಟು ಓಕೆ ಅನ್ಸಲ್ಲ. ಸೊ ಗೆಟ್ ಟುಗೆದರ್ ಅಂತ ಹೇಳಿ ಇಲ್ಲಿ ಜಯನಗರ್ನಲ್ಲಿ ಸುಮೋ ಸಂಕಲ್ಪ ಅಂತ ಒಂದು ಹಾಲ್ ಇದೆ, ಅಲ್ಲಿ ಗೆಟ್ ಟುಗೆದರ್ ಆಯ್ತು. ಈಗ ಮದುವೆ ಆಗಕ್ಕಿಂತ ಮುಂಚೆ ನೀವು ಅಂದ್ರೆ ಓಕೆ ಇಲ್ಲಿ ತನಕ ಪ್ರೇಮಿಗಳು, ನಾಳೆ ಮದುವೆ ಆದ ತಕ್ಷಣ ಗಂಡ ಹೆಂಡ್ತಿ. ಆ ಒಂದು ಹೊಸ ನಿರ್ಧಾರ, ಹೊಸ ಜೀವನಕ್ಕೆ ಕಾಲಿಡಕ್ಕಿಂತ ಮುಂಚೆ ಒಂದಿನ ಯಾವತ್ತಾದ್ರು ಮಾತಾಡಿದ್ರ ಒಬ್ರೊಬ್ರು ಪರಸ್ಪರ? ಅಂದ್ರೆ ನಾಳೆಯಿಂದ ನಮ್ಮ ಲೈಫ್ ಹೀಗಿರ್ಬೇಕು, ಇದೆಲ್ಲ ನಡಿಬೇಕು, ನೆಕ್ಸ್ಟ್ 10 ವರ್ಷಕ್ಕೆ ಹಿಂಗ್ ಮಾಡ್ಬೇಕು, ಆ ಥರ ಏನಾದ್ರು ಒಂದಷ್ಟು ಮಾತಾಡ್ಕೊಂಡಿದ್ರ? ಇಲ್ಲ. ನಮಗೆ ಅಂದ್ರೆ ಈಗಲೂ ಅನ್ಸೋದು ನಾವು ಮದುವೆಗೆ ಮುಂಚೆ ಹೇಗಿದ್ವೋ ಹಾಗೆ ಇದ್ದೀವಿ ಅಂತ ಅನ್ಸುತ್ತೆ. ಲೈಫ್ ಪ್ಲಾನ್ಸ್ ಬಗ್ಗೆ ಈಗ ಕೂತು ಮಾತಾಡ್ತೀವಿ. ಈಗ ಅಂದ್ರೆ ಮದುವೆ ಆಗಿ ಈಗ 7 ಇಯರ್ಸ್ ಆಗಿದೆ. ವಿ ಹ್ಯಾವ್ ಟು ರಶ್ ಲಿಟಲ್ ಅಂತ ಈಗ ಕೂತು ಮಾತಾಡ್ತೀವಿ. ಒಂದು ನಾನೆಲ್ಲವೂ ಅಂದರೆ ದೇವ್ರ ಮೇಲೆ ಬಿಡೋದ್ರಿಂದ ಐ ಕೀಪ್ ಟೆಲ್ಲಿಂಗ್ ಹರ್ ಅಷ್ಟೇ. ಶಿ ವಿಲ್ ಪುಟ್ ಎವ್ರಿಥಿಂಗ್ ಇನ್ ರೈಟ್ ಪ್ಲೇಸ್ ಅನ್ನೋ ನಂಬಿಕೆ ನನಗೆ. ಹಾಗಾಗಿ ಹೀಗೆ ಆಗಬೇಕು, ಇದೇ ಮಾಡೋಣ. ನನಗನ್ಸೋದು ಒಂದು ಹುಲ್ಕಡ್ಡಿನೂ ಅಲ್ಲಾಡೋದಿಲ್ಲ ಅವರ ಥಾಟ್ ಇಲ್ದಿರ. ಎನಿಥಿಂಗ್ ಐ ವಿಲ್ ಜಸ್ಟ್ ಪುಟ್ ಇಟ್ ಟು ಹರ್ ಫೀಟ್ ಅಷ್ಟೇ. ಅದೇ ನಂಬಿಕೆ ಅಭಿಷೇಕ್ಗೂ ಇದೆ ಈಗ. ಸೊ ಹಾಗಾಗಿ ಅಷ್ಟು ವಿ ಡೋಂಟ್ ಹೀಗೆ ಮಾಡಬೇಕು ಅನ್ನೋದಿಲ್ಲ. ನಾವು ವಿ ಹ್ಯಾವ್ ಪ್ರಾಮಿಸ್ಡ್ ಮದುವೆಗೆ ನಾನು ಒಪ್ಕೊಂಡಿದ್ದು ಅಮ್ಮನ ಮುಂದೆ. ಸೊ ಮದುವೆ ಮಾಡ್ಕೋಬೇಕು, ಮದುವೆ ಮಾಡ್ಕೊಂಡ್ಮೇಲೆ ಅದಕ್ಕೆ ನಡ್ಕೋಬೇಕು ಯಾವುದೇ ಕಾರಣಕ್ಕೆ. ಅಂದರೆ ಬಹಳಷ್ಟು
ಎನರ್ಜೀಸ್ ಒಂದಾಗಿ ಮದುವೆ ಆಗಿರ್ತೀವಿ. ಆ ಎನರ್ಜೀಸ್‌ನ ವೇಸ್ಟ್ ಮಾಡಬಾರ್ದು. ಜಗಳ ಮಾಡ್ಕೊಂಡು ಇನ್ನೊಂದು, ಮತ್ತೊಂದು ಅಥವಾ ಬೇರೆ ಯಾವುದೇ ಕಾರಣದಿಂದ ಆ ಪಾಸಿಟಿವ್ ಎನರ್ಜಿಗಳನ್ನ ವೇಸ್ಟ್ ಮಾಡಬಾರ್ದು. ಈ ಥಾಟ್ಸ್ ಇತ್ತಷ್ಟೇ. ಇವತ್ತಿಗೂ ಆ ಥಾಟ್ ಇದೆ. ಆ್ಯಂಡ್ ಲೈಫ್ ವಿಲ್ ಗೋ ಆನ್. ಶಿ ಈಸ್ ದೇರ್. ಓಕೆ. ಆಮೇಲೆ ಈಗ ಮದುವೆ ತುಂಬ ಜನ ಮದುವೆಗಳು ಈಗ ಒಬ್ಬ ವ್ಯಕ್ತಿನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಕೂಡ ಮದುವೆ ಆದ ನಂತರ ನಾನು ಪ್ರೀತಿಸಿದ ವ್ಯಕ್ತಿ ನೀನಲ್ಲ ಅನ್ನೋಷ್ಟು ಮಟ್ಟಿಗೆ ನೀವು ನೋಡ್ತಿರ್ಬೇಕು ಪ್ರೆಸೆಂಟ್ ಡೇ ರಿಲೇಶನ್ಶಿಪ್ಸ್ ಎಲ್ಲ ಪರಿಸ್ಥಿತಿ ಹೆಂಗಿದೆ. ಮದುವೆ ಆದಮೇಲೆ ನಿಮ್ಮ ಹಸ್ಬೆಂಡ್ ಇನ್ನೂ ಹಾಗೆ ಉಳಿದ್ರ, ಇನ್ನೂ ಹತ್ರ ಆದ್ರ, ಅಥವಾ ಹೇಗೆ ನಿಮ್ಮ ಮದುವೆ ಆದ್ಮೇಲೆ ಹೇಗೆ ಲೈಫ್ ಚೇಂಜ್ ಆಯ್ತು? ಇನ್ನೂ ಹತ್ರ ಆದ್ರು. ಅಥವಾ ನೀವು ಹೇಳಿದ ಮೊದಲನೇ ಪ್ರಶ್ನೆಗೆ ಚೇಂಜ್ ಆಗ್ಬಿಟ್ಟಿದ್ದಾರೆ ಅನ್ನೋ ಥಾಟ್ ಬರೋದೆ ಅದೊಂದು ಚೇಂಜ್ ಕಂಪ್ಲೀಟಾಗಿ ಒಂದೇ ದಿನಕ್ಕೆ ಆಗೋದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಚೇಂಜ್ ಆದ ತಕ್ಷಣ ಕೂತು ನೀವು ಮಾತಾಡಬೇಕಾಗತ್ತೆ. ನೋ, ಐ ಡಿಂಟ್ ಲೈಕ್ ದಿಸ್ ಅಬೌಟ್ ಯು, ಅಥವಾ ಸಮಥಿಂಗ್ ವಿಚ್ ಯು ಲೈಕ್ಡ್ ಆಲ್ಸೋ. ಇದು ನಂಗೆ ತುಂಬ ಖುಷಿ ಆಯಿತು ಅಂತ ಹೇಳಿ ನೀವು ಆ ಸಣ್ಣ ಚೇಂಜ್ ಆದಾಗಲೇ ಪಾಸಿಟಿವ್ ಆರ್ ನೆಗೆಟಿವ್ ಮಾತಾಡಿದ್ರೆ ವ್ಯಕ್ತಿಯಾಗಿ ಬದಲಾಗಿ ಕಾಣೋದಿಲ್ಲ ಅಂತ ಅನ್ಸುತ್ತೆ. ಇಫ್ ಯು ಇಗ್ನೋರ್ ಥಿಂಗ್ಸ್ ಆಗತ್ತೆ. ಸೊ ನಮ್ಮ ವಿಚಾರದಲ್ಲಿ ವಿ ಸ್ಪೆಂಡ್ ಲಾಟ್ ಆಫ್ ಟೈಮ್ ಟುಗೆದರ್. ಸೊ ಅದು ಸಣ್ಣ ಚೇಂಜಸ್ಸು ನಾನು ಪುಟ್ಟ ಚೇಂಜ್ ಪಟ್ ಅಂತ ಹೇಳ್ಬಿಟ್ಟಿರ್ತೀನಿ. ನನಗೆ ಉಸಿರಾಡೋ ಚೇಂಜ್ ಆದರೂ ಗೊತ್ತಾಗುತ್ತೆ ಅಂತ ಹೇಳಿ. ಅಟ್ ದ ಸೇಮ್ ಟೈಮ್ ಅಭಿಷೇಕು ಹಾಗೆ ನಾನೊಂದು 5 ನಿಮಿಷ ಸೈಲೆಂಟ್ ಆದರೂ ಏನಾಯಿತು ಅಂತ ಕೇಳ್ತಾರೆ. ಸೊ ಇನ್ನು ಹತ್ರ ಆದ್ವಿ ಅಂತ ಅನ್ಸುತ್ತೆ. ಸೊ ಚೇಂಜಸ್ ಇನ್ ಅ ಗುಡ್ ವೇ. ಯಾ. ಈಗ ಪ್ರೆಸೆಂಟ್ ಡೇ ನೀವು ನೋಡ್ತಿರ್ಬೇಕು, ಈ ಮದುವೆಗಳಾದ್ರೆ ಈ ಡಿವೋರ್ಸ್ ತುಂಬ ಕಾಮನ್ ಆಗೋಗಿದೆ. ಎಸ್ಪೆಷಲಿ ಮೀಡಿಯಾ ಅಂತ ನಾನು ಹೇಳಲ್ಲ, ಎಲ್ಲ ಕಡೆನೂ ಎಲ್ಲ ಜಾಸ್ತಿ ಕಡೆ. ಆಗ್ತದೆ. ಯಾಕೆ ಸಂಬಂಧಗಳು ಉಳಿಸ್ಕೊಳಕ್ಕೆ ಇಷ್ಟು ಕಷ್ಟಪಡ್ತಾ ಇದಾರೆ? ಒಬ್ಬ ವ್ಯಕ್ತಿನ 1 ವರ್ಷ 2 ವರ್ಷ 10 ವರ್ಷ ಪ್ರೀತಿಸಿ ಮದುವೆ ಆದಂಥವ್ರು 6 ತಿಂಗಳಿಗೆ ದೂರ ಆಗ್ತಿದ್ದಾರೆ ನಿಮ್ಮ ಪ್ರಕಾರ. ಸೊ ಈಗ ಆ ಯೋಚನೆಗಳು ಯಾರಾದ್ರು ತಲೆಯಲ್ಲಿ ಇಟ್ಕೊಂಡಿದ್ರೆ ಅಂಥವು ಈ ಪಾಡ್ಕಾಸ್ಟ್ ನೋಡ್ತಿದ್ರೆ, ಈಗ ಮದುವೆ ಆಗಿ ಗಂಡ ಹೆಂಡತಿ ದೂರ ಇರ್ತಾರಲ್ಲ, ಅಥವಾ ಯಾರು ಲವ್ ಮಾಡ್ತಿರ್ತಕ್ಕಂಥವ್ರು ಒಂದು ರಿಲೇಶನ್ಶಿಪ್ನ ಬ್ರೇಕಪ್ ಮಾಡ್ಕೊಬೇಕು ಅಂತಿರೋರು ಈ ಪಾಡ್ಕಾಸ್ಟ್ ನೋಡ್ತಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಆ ಯೋಚನೆ ಮರುವಾಗಿದ್ರೆ ಬದಲಾಯಿಸೋದಕ್ಕಾಗೋದಿಲ್ಲ. ಈಗಷ್ಟೇ ಬಂದಿದೆ ಈ ಬದಲಾವಣೆ, ಅಥವಾ ವ್ಯಕ್ತಿ ಯಾರು ಇಷ್ಟ ಆಗ್ತಿಲ್ಲ ಅನ್ನೋದೊಂದು ಸಣ್ಣ ಥಾಟಲ್ಲಿದೆ, ಇನ್ನ ಮೊಳಕೆ ಆಗಿದೆ ಅನ್ನೋದಾದ್ರೆ ನೀವು ಬದಲಾಯಿಸ್ಬೋದು. ತುಂಬ ದೊಡ್ಡ ಥಾಟ್ ಅಂದರೆ ಅದು ವ್ಯಕ್ತಿನೇ ಬದಲಾಗ್ಬಿಟ್ಟಿದ್ದಾರೆ, ನಮಗೆ ನೀನಲ್ಲ ಅನ್ನಿಸ್ತಾ ಇದೆ ಅಂದಾಗ ಇಲ್ಲ, ದಟ್ ಈಸ್ ವೆರಿ ಡಿಫಿಕಲ್ಟ್. ಎಗೇನ್ ಕಾರಣ ನಾವೇ ಆಗಿರ್ತೀವಿ. ಚಿಕ್ಕದಿದ್ದಾಗ ಅದ್ರ ಕಡೆ ಗಮನ ಕೊಟ್ಟಿದ್ದಿದ್ರೆ ಇವತ್ತು ಈ ಸಿಚುವೇಶನ್ ಬರ್ತಾ ಇರಲಿಲ್ಲ. ಸೊ ಅದು ಚಿಕ್ಕದಿದೆ ಅನ್ನೋದಾದರೆ ಸ್ವಲ್ಪ ಗಮನ ಕೊಡಿ, ಸ್ವಲ್ಪ ಟೈಮ್ ತಗೋಬೋದು. ಆ ಟೈಮ್ ಕೊಟ್ಟರೆ ಮತ್ತೆ ಅದು ಹೀಲ್ ಆಗುತ್ತೆ ಅಂತ ಅನ್ಸುತ್ತೆ. ತುಂಬ ಮರ ಆಗಿಬಿಟ್ಟಿದ್ರೆ ಬದಲಾಯಿಸೋದಕ್ಕಾಗೋದಿಲ್ಲ. ಹ್ಯಾವ್ ಎ ನ್ಯೂ ಲೈಫ್. ಆಗ ಏನು ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಜೊತೆಗೇನು ಅಂದರೆ ನಿಮಗೆ ಆ ವ್ಯಕ್ತಿ ಜೊತೆ ಇರಕ್ಕೆ ಆಗ್ತಿಲ್ಲ, ಬಹಳ ಕಷ್ಟ, ಖಂಡಿತ ಸಾಧ್ಯನೇ ಇಲ್ಲ ಅಂತ ಅನ್ಸಿದ್ರೆ ಅಂಥ ಟೈಮಲ್ಲಿ ನೀವು ಡಿವೋರ್ಸ್ Yes. ತಗೊಳ್ಳೋದು, ನೆಕ್ಸ್ಟ್ ಯೋಚನೆ Yeah. ಮಾಡೋದ್ರಲ್ಲಿ ಅರ್ಥ ಇದೆ. ಈಗ ಹೆಂಡತಿ ರೀಲ್ ಮಾಡಿದ್ಲು ಅಂತ ಗಂಡ ಡಿವೋರ್ಸ್ ಚಿಕ್ಕ ಪುಟ್ಟ ಕೊಡೋದು, ಕಾರಣಕ್ಕೆ ಆಯ್ತಾ? ಅಥವಾ ಗಂಡ ಟೈಮ್ ಕೊಡಲ್ಲ ಅಂತ ಹೆಂಡತಿ ಡಿವೋರ್ಸ್ ಮಾಡೋದು, ಮತ್ತೆ ಈ ಎರಡು ಫ್ಯಾಮಿಲಿಗಳ ಕಡೆ ಕ್ಲಾಶಸ್ ಆದ್ರೂ ಕೂಡ ಜಗಳಗಳಾಗತ್ತೆ. ಹುಡುಗಿಯವ್ರ ಅಮ್ಮ ಏನೋ ಹೇಳ್ಕೊಡ್ತಾರೆ, ಹುಡುಗನವ್ರ ಅಪ್ಪ ಏನೋ ಕೇಳ್ತಾರೆ. ಈ ಥರದ ಕ್ಲಾಶಸ್ ಶುರು ಆದ್ರೆ ಅನ್ಯಾಯವಾಗಿ ಒಂದು ಸಾಯೋ ತನಕ ಜೊತೆಲಿರ್ತೀವಿ ಅಂತ ಪ್ರಾಮಿಸ್ ಮಾಡಿದಂಥ ಒಂದು ಸಂಬಂಧಗಳೇ ಮುರಿದೋಗುತ್ತೆ. ಅಲ್ವಾ? ಹೌದು. ಅಂದರೆ ಇದೆಲ್ಲದಕ್ಕೂ ಎಗೇನ್ ಟೈಮ್ ಇಸ್ ದ ಆನ್ಸರ್. ಆ ಕ್ಷಣಕ್ಕೆ ನೀವು ಮಾತಾಡಿ ಹೋಗ್ಬಿಟ್ರೆ ಅಥವಾ ಜಗಳ ಆಡ್ಬಿಟ್ರೆ ಆ ಚಿಕ್ಕ ವಿಷಯನೂ ತುಂಬ ದೊಡ್ಡದಾಗತ್ತೆ. ಆ ಕೋಪ ಹೊರಟೋಗ್ಬೋದೇನೋ, ಆವಾಗ ಮಾತಾಡಿದ ಮಾತುಗಳು ಮರೆಯೋದಕ್ಕಾಗೋದಿಲ್ಲ. ಸೊ ಐ ಥಿಂಕ್ ಯಾರೋ ಒಬ್ಬರು ಏನೋ ಹೇಳ್ಕೊಟ್ರು ಮಾಡಿದ್ರು ಅಂದರೆ ಒಂದು ಸ್ವಲ್ಪ 10 ನಿಮಿಷ ಕೂತು ಯೋಚನೆ ಮಾಡಿ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ಬೋದು, ಹೇಗೆ ಕ್ರ್ಯಾಕ್ ಮಾಡ್ಬೋದು, ಅಥವಾ ಹ್ಯಾಂಡಲ್ ಮಾಡೋದಕ್ಕಾಗ್ಲಿಲ್ವಾ ಸುಮ್ಮನೆ ಕೂತ್ಬಿಡೋದು ಒಳ್ಳೇದು ಅನ್ಸುತ್ತೆ. ಅಂಡ್ ಅಕಸ್ಮಾತ್ ಮಾತಾಡಿದ್ರು ಕೂಡ ಅದನ್ನ ಮನ್ಸಿಗೆ ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನಾನು ನೀವು ಫ್ರೆಂಡ್ಸ್ ಅಂತ ಇಟ್ಕೊಂಡು, ಈಗ ನನಗೂ ನಿಮಗೂ ಜಗಳ ಆಯಿತು, ಏನೋ ನಾವು ಮಾತಾಡ್ತಿಲ್ಲ, ಒಂದು ಕ್ಷಣ ನಾನು ಎಲ್ಲೋ ಹೋದೆ, ಯಾರ ಹತ್ರನೋ ಏನೋ ಮಾತಾಡ್ತಾ ನಿಮ್ಮ ಬಗ್ಗೆ ನಾನು ತಪ್ಪಾಗೆ ಮಾತಾಡಿದ್ದೆ ಅಂತಲೇ ಇಟ್ಕೊಳ್ಳಿ. ನಾಳೆ ಬೆಳಗ್ಗೆ ನಾವು ಮತ್ತೆ ಪ್ಯಾಚಪ್ ಆದ್ವಿ, ಫ್ರೆಂಡ್ಸ್ ಅನ್ಕೊಂಡಿದ್ವಿ. ಆಗ ನಾನು ಮಾತಾಡಿದ್ದೆಲ್ಲ ಏನಿತ್ತಲ್ಲ, ನಿಮಗೆ ಅದು ಮತ್ತೆ ಯಾವತ್ತಾದ್ರೂ ಕೇಳಿದಾಗ ನಿಮ್ಗೆ ಅದು ಡಿಸ್ಟರ್ಬ್ ಆಗಬಾರ್ದು. ನೀವು ಹೆಂಗೆ ಯೋಚನೆ ಮಾಡಬೇಕು ಅಂದರೆ, ಕರೆಕ್ಟ್ ಸಣ್ಣ ಜಗಳ ಆಗಿದ್ವಿ, ಆ ಟೈಮಲ್ಲಿ ನಾನು ಕೋಪದಲ್ಲಿ ಅವ್ರು ಏನೋ ಮಾತಾಡಿದ್ದಾರೆ ಅಂತ ಅನ್ಕೊಂಡ್ಬಿಟ್ರೆ ಎಲ್ಲ ಸಿಂಪಲ್ ಆಗತ್ತೆ. ತುಂಬ ಜನ ನೋಡಿ, ನೀವು ಮದುವೆಗಳಾಗ್ಬೋದು, ಫ್ರೆಂಡ್ಶಿಪ್ಸ್ ಆಗ್ಬೋದು, ರಿಲೇಶನ್ಶಿಪ್ಸ್ ಆಗ್ಬೋದು,
ಯಾವುದೋ ಒಂದನ್ನೇ ಹಿಡ್ಕೊಂಡು ಕೂತಿರ್ತಾರೆ. ಹೌದು. ನಿಮ್ಮಲ್ಲಿ 1000 ಒಳ್ಳೆ ಮೆಮೊರೀಸ್ ಇರತ್ತೆ. ಹೌದು. ಅದೇನು ನಿಮ್ ಕಣ್ಮುಂದೆ ಕಾಣಿಸಲ್ಲ. ಹೌದು. ಯಾವುದೋ ಒಂದು, ನೀನ್ ನಂಗೆ ಅವತ್ತು ಟೈಮ್ ಕೊಡ್ಲಿಲ್ಲ, ಹ್ಮ್. ನೀನ್ ಅವತ್ತು ನನಗೆ ಹಿಂಗ್ ಅನ್ಬಿಟ್ಟೆ, ಹ್ಮ್. ಇಂಥ ಪದ ಬಳಸ್ಬಿಟ್ಟೆ ಅಂತ ಹಿಡ್ಕೊಂಡು ಕೂತ್ಕೋತಾರೆ. ಹೌದು. ಅಂಥದ್ದೇನೋ ಆಗಿದೆ ಅನ್ನೋದಾದ್ರೆ ಲೆಟ್ ಗೋ. ಆ ಕ್ಷಣಕ್ಕೆ ಬಿಟ್ಟು ನೆಕ್ಸ್ಟ್ ಅದನ್ನ ಮರೆಸೋವಂಥ ದೊಡ್ಡದೇನಾದ್ರೂ ವಿಷಯ ಮಾಡ್ಬೇಕಾಗತ್ತೆ. ಈಗ ನಾನೇ ಯಾವುದೋ ಒಂದು ಸಣ್ಣ ತಪ್ಪು ಮಾಡಿದೆ ಅಂದ್ರೆ, ಇದನ್ನ ಮರೆಸೋವಂಥ ದೊಡ್ಡದು ನಾನೇನೋ ಖುಷಿ ಮಾಡುವಂಥ ವಿಷಯ ಮಾಡಿದ್ರೆ ಅಥವಾ ಅಂದ್ರೆ ಟೈಮ್ ಕೊಟ್ಟಿಲ್ಲ ಅಂದ್ರೆ 5 ನಿಮಿಷ ಟೈಮ್ ಕೊಟ್ಟಿಲ್ಲ ಅಂದ್ರೆ ಒಂದು 5 ಹಾರ್ಸ್ ಆದ್ರೂ ಟೈಮ್ ಕೊಟ್ರೆ ಇದು ಮರ್ತಿರ್ತಾರೆ. ಸೊ ಅದು ಬೋತ್ ದ ವೇಸ್ ಎರಡೂ ಕಡೆಯಿಂದ ಆದ್ರೆ ಎನಿ ರಿಲೇಶನ್‌ಶಿಪ್ ಇದು ಬರೀ ಗಂಡ ಹೆಂಡತಿ ಅಂತಲ್ಲ, ಫ್ರೆಂಡ್‌ಶಿಪ್ ಆಗಿರ್ಬೋದು, ಅಕ್ಕ ತಮ್ಮ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಅಪ್ಪ ಮಕ್ಕಳಾಗಿರ್ಬೋದು, ಎಲ್ಲ ಕಡೆನೂ ವರ್ಕ್ ಆಗೋವಂಥದ್ದು. ಒಂದು ಹಿಡ್ಕೊಂಡು ಕೂತಿರೋದ್ರಲ್ಲಿ ಯಾವುದೂ ಪ್ರಯೋಜನ ಇಲ್ಲ. ನಾವು ಅದನ್ನ ಇನ್ನೂ ದೊಡ್ಡದು ಮಾಡ್ಕೊಳ್ತಾ ಹೋಗ್ತಿರ್ತೀವಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಎಫರ್ಟ್ಸ್ ಬೇಕಾಗತ್ತೆ. ಅಂಡ್ ನಿಮಗೆ ಮುದ್ದಾದಂತ 3 ಮಕ್ಕಳಿದಾರಲ್ಲ. ಹೌದು. ಓಕೆ, ನಿಮ್ಮ ಮನೇಲಿ ನಿಮ್ಮ ಪೆಟ್ಸ್ ಬಗ್ಗೆ ಹೇಳಿ. ಯಾಕಂದ್ರೆ ತುಂಬಾ ಗೊತ್ತಿಲ್ಲದೆ ಕನೆಕ್ಷನ್ ನಿಮ್ಮ ಇರೋರಿಗೆ ಮಕ್ಕಳ ಜೊತೆ ನಿಮ್ಗೆ. ಗೊತ್ತಿಲ್ಲದೆ ಇರೋರಿಗೆ ನನ್ನ ಮಕ್ಕಳು ಅಥವಾ ಏನೋ ಯೋಚನೆ ಮಾತಾಡ್ತಿರ್ಬೇಕಾದ್ರೆ ಇನ್ನೊಬ್ರು ಅನ್ಕೊಳ್ಳೋದು ಹಾಗೆ ಮಕ್ಕಳಿದ್ದಾರೆ ಅನ್ಸುತ್ತೆ 3 ಜನ ಅಂತ. 3 ಜನ ಮಕ್ಕಳು ಅಂದ್ರೆ ನನ್ನ ಪೆಟ್ಸ್. ಆಕ್ಚುಲಿ 4 ಜನ. ನನ್ನ ಫಸ್ಟ್ ಪೆಟ್ ಇಸ್ ಲ್ಯಾಬ್ರಡಾರ್. ಅವಳೀಗ ಸದ್ಯಕ್ಕಿಲ್ಲ ನಮ್ಮ ಜೊತೆ. 3 ಜನ ಈಗಿರೋರು. ಕ್ವೀನ್ ಹ್ಯಾಪಿ ಕಾಫಿ, ಕ್ವೀನ್ ಅಮ್ಮ, ಹ್ಯಾಪಿ ಕಾಫಿ ಮಕ್ಕಳು ಅವಳ ಮಕ್ಕಳು ಮಕ್ಕಳು. ಇಬ್ರು ಅಂದ್ರೆ 3 ಜನ ಹೆಣ್ಮಕ್ಳು. ನನಗೆ ಹೆಣ್ಮಕ್ಳು ತುಂಬಾ ಇಷ್ಟ ಆಗ್ತಾರೆ. ಸೊ ವಾಟ್ ಐ ಕ್ಯಾನ್ ಸೇ ಬ್ಯೂಟಿಫುಲ್ ಚಾಪ್ಟರ್ ಆಫ್ ಮೈ ಲೈಫ್ ಅಂತ ಹೇಳ್ಬೋದು. ಅಂದ್ರೆ ಫಾರ್ ಮೀ ರೀಸನ್ ಟು ಗೋ ಹೋಮ್ ಅಥವಾ ರೀಸನ್ ಟು ಜಸ್ಟ್ ಸ್ಟೇ ಅಟ್ ಹೋಮ್, ಅಂದ್ರೆ ದೇ ಆರ್ ಎವ್ರಿಥಿಂಗ್. ನಂಗೆ ಹ್ಯೂಮನ್ಸ್ಗಿನ್ನ ಪೆಟ್ಸ್ ಅಥವಾ ಪ್ರಾಣಿಗಳು ತುಂಬಾ ಇಷ್ಟ ಆಗ್ತಾರೆ. ಅವ್ರು ಮಾತಾಡೋದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನನಗೆ. ದೇ ಆರ್ ನಾಟ್ ಕ್ಯಾಲ್ಕುಲೇಟಿವ್. ದೇ ಪೋರ್ ಲವ್ ಅಂದ್ರೆ ಪ್ರೀತಿನ ಅನ್ಕಂಡೀಷನಲ್. ಎಕ್ಸಾಕ್ಟ್ಲಿ. ಸೊ ಅದು ಐ ಕ್ಯಾನ್ ಫೀಲ್ ದ್ಯಾಟ್. ಅದು ಗೊತ್ತಾಗುತ್ತೆ, ಅವ್ರ ಕಣ್ಣಲ್ಲಿ ಗೊತ್ತಾಗುತ್ತೆ. ಅಂಡ್ ಏನೂ ಇಲ್ಲ, ಫಿಲ್ಟರ್ ಇಲ್ಲ ಅವ್ರ ಪ್ರೀತಿನಲ್ಲಿ. ಸೊ ಅದು ತುಂಬಾ ಖುಷಿ ಆಗತ್ತೆ. ಆ್ಯಂಡ್ ದೇ ಆರ್ ಅಂದ್ರೆ ಎಕ್ಸಾಕ್ಟ್ಲಿ ಮಕ್ಕಳೇ ಅವರು. ಏನು ಅಂದ್ರೆ ಅದು ಬಿಟ್ಟು ಅಂದ್ರೆ ಹಂಗಂತ ಹೇಳಿ ನನ್ಗೆ ಯಾರಾದ್ರೂ ನಾಯಿ ಅಂದ್ರೆ ಸಿಟ್ಟೆಲ್ಲ ಬರೋದಿಲ್ಲ. ಕೆಲವರಿಗೆ ಅದು ಸಿಟ್ಟು ಬರುತ್ತೆ. ಅದು ಅವರ ಜಾನರ್. ಬಟ್ ನಾವು ನನಗೆ ಸಿಟ್ಟು ಮಕ್ಕಳು. ಬರುತ್ತೆ, ನನಗೆ ಹೌದಾ? ನಾಯಿ ಅನ್ಬಾರ್ದು. ಹೌದಾ? ಇಲ್ಲ, ನನಗೆ ಅದೇ ಕೆಲವರಿಗೆ ಹೆಸರು ಗೊತ್ತಿರೋದಿಲ್ವಲ್ಲ, ಹಾಗೆ ಹೇಳ್ತಾರೆ ಅಂತ ಹೇಳಿ. ಅಲ್ಲ, ಹಂಗ ಓಕೆ, ಅದು ಹ್ಮ್ ಓಕೆ. ಹ್ಮ್ ಗೊತ್ತಿದ್ದು ನಮ್ಮ ಮನೆಗೆ ಬೈಯೋದಕ್ಕೆಲ್ಲ ಬಂದು ಹೇಳಿದ್ರೆ ಆ ಪೆಟ್ಸ್ ಜೊತೆ ಆಟ ಆಡಿ ಹಾ, ಹಾ. ಆಮೇಲೆ ನಿನ್ ಮನೆ ನಾಯಿ ಅಂತ ಹಂಗ ಅನ್ಬಿಟ್ರೆ ಕೋಪ ಬರುತ್ತೆ ನನಗೆ. ಗೊತ್ತಿರೋರ್ಗೆ ಕಾಂಟ್ ಹೆಲ್ಪ್ ಇಟ್. ಗೊತ್ತಿಲ್ಲದೆ ಇರೋರು ಹೇಳಿದಾಗ ದಟ್ಸ್ ಓಕೆ ಅನ್ಸುತ್ತೆ. ಅಂಡ್ ನಾವು ಲಾಸ್ಟ್ ಮಂತ್ ಪಾಡ್ಕಾಸ್ಟ್ ಮಾಡ್ಬೇಕಿತ್ತು. ಇನ್ಫ್ಯಾಕ್ಟ್ ಹ್ಮ್. ನೀವು ಮನಾಲಿಗೆ ನೀವು ಟ್ರಾವೆಲ್ ಮಾಡಿ, ಹಾ, ಹಾ. ನಾನು ಅನ್ಕೊಂಡೆ ನೀವು ಗಂಡ ಹೆಂಡತಿ ಎಲ್ಲೋ ಹಾಲಿಡೇಗೆ ಹೋಗ್ತಿದ್ರೆ ಅಂತ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಇವಾಗ 3 ಜನ ಮಕ್ಕಳನ್ನ ಕರ್ಕೊಂಡು ಆ ಚಾರ್ಲಿ ಫಿಲ್ಮ್ ಅಲ್ಲಿ ಹೆಂಗೆ ರಕ್ಷಿಸುತ್ತಿ ಕರ್ಕೊಂಡು ಹೋಗ್ತಾರಲ್ಲ ಹಿಮಾಲಯಕ್ಕೆ, ಆ ತರ ನೀವು ನಿಮ್ಮ 3 ಜನ ಮಕ್ಕಳನ್ನ, ನಿಮ್ಮ ಹ್ಮ್. ಪೆಟ್ಸ್ ನ ಮನಾಲಿ ಕರ್ಕೊಂಡು ಹೌದು. ಹೋಗಿದ್ರಿ. ಹೌದು. ಅಂದ್ರೆ ನಾನು ಐ ಆಮ್ ನಾಟ್ ದಟ್ ಟ್ರಾವೆಲ್ ಪರ್ಸನ್. ನಂಗೆ ಮನೇಲಿರೋದಕ್ಕೆ ಇಷ್ಟ ಆಗುತ್ತೆ. ಯಾವುದೋ ಒಂದು ವಿಡಿಯೋ ನೋಡ್ತಾರೆ ಇನ್ಸ್ಟಾಗ್ರಾಮ್ನಲ್ಲಿ. ಯಾವುದೋ ಒಂದು ಪ್ಲ್ಯಾಟ್ಫಾರ್ಮ್, ಪೆಟ್ ಟ್ರಾವೆಲ್ ಕಂಪ್ನಿನೇ ಅದು. ಅದನ್ನ ನೋಡಿದಾಗ ನನ್ನ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ಬೋದು ಅನ್ನೋ ಥಾಟ್ ಬಂತು. ಅವ್ರ ಜೊತೆ ನಾನು ಖುಷಿ ಪಡ್ಬೋದು ಅನ್ಸತ್ತೆ ಅಂತ ಹೇಳಿ. ಸೊ ದಟ್ ಈಸ್ ಒಂದು 3 ಮಂತ್ಸ್ ಹಿಂದೆನೇ ನಾವು ಅದಕ್ಕೆ ಎನ್ರೋಲ್ ಆಗಿದ್ವಿ. ಅಂದರೆ ಹೀಗೆ ಟ್ರಾವೆಲ್ ಮಾಡ್ತೀವಿ ಅಂತ ಹೇಳಿ. ನಾನು, ಅಭಿಷೇಕ್, ನನ್ನ ತಮ್ಮ ಮತ್ತು ನನ್ನ 3 ಜನ ಮಕ್ಕಳು. ಒಬ್ರೊಬ್ರನ್ನ ಹಿಡಿಲಿಕ್ಕೆ ಒಬ್ರೊಬ್ರು ಆದರೂ ಬೇಕಾಗತ್ತೆ ಅವರ ಎನರ್ಜಿಗೆ ಕಾಂಪೀಟ್ ಮಾಡೋದಕ್ಕೆ. ಸೊ ಹಾಗೆ ನಾವು 6 ಜನ ಹೊರಟಿದ್ವಿ. ಬ್ಯೂಟಿಫುಲ್ ಜರ್ನಿ ಇವತ್ತಿಗೆ. ಅಂದರೆ ನನಗೆ ಅಲ್ಲಿ ಹೋಗ್ಬೇಕಂದ್ರೆ ಇವ್ರನ್ನೆಲ್ಲ ಅಂದರೆ ಅದೊಂದು ಪ್ರಾಪರ್ ಮದರ್ಲಿ ಫೀಲಿಂಗ್. ಅವರ ಎನಿ ಚೇಂಜಸ್ ಅಥವಾ ಅವ್ರಿಗೆ ಸರಿ ಆಗ್ತಿದೆಯಾ, ಟ್ರೈನ್ ಜರ್ನಿ ಸರಿ ಆಗ್ತಿದೆಯಾ ಅಂತ ಹೇಳಿ ನಾನು ಬರ್ಬೇಕಂದ್ರೆ ಎಂಜಾಯ್ ಮಾಡಿದ್ದೇ ಇಲ್ಲ. ಹಾಗೆ ನೋಡಿದ್ರೆ ಅಲ್ಲಿ ಸ್ನೋನಲ್ಲಿ ಸ್ವಲ್ಪ ಆಟ ಆಡಿದೆ. ಈಗ ವಿಡಿಯೋಸ್ ಎಲ್ಲ ನೋಡಿದ್ರೆ ಸಚ್ ಅ ಬ್ಯೂಟಿಫುಲ್ ಮೆಮೊರಿ. ಆ್ಯಂಡ್ ಅವ್ರು ಎಷ್ಟು ಎಂಜಾಯ್ ಮಾಡಿದ್ದಾರೆ. ಈಚ್ ಆ್ಯಂಡ್ ಎವ್ರಿ ಫೋಟೋ ದೇರ್ ಇಸ್ ಅ ಬಿಗ್ ವೈಟ್ ಸ್ಮೈಲ್ ಆನ್ ದೇರ್ ಫೇಸಸ್. ಮತ್ತು ಸ್ನೋ ನೋಡಿದಾಗ ಸ್ಪೆಷಲಿ ವಾವ್. ಅಂದರೆ ಅಂದರೆ ದೇ ಆರ್ ಮೇಡ್, ಅಲ್ಲಿಗೇನೆ ಅವ್ರು ಮಾಡಿರೋದು ಅನ್ನೋದು, ದಿಸ್ ಇಸ್ ಮೈನ್ ಅನ್ನೋ ಫೀಲಿಂಗ್ ಇರುತ್ತೆ ಅವ್ರಿಗೆ ಆ ಸ್ನೋವನ್ನೆಲ್ಲ ನೋಡಿದಾಗ. ನಾವು ಅನ್ಕೊಳ್ಳೋದು ಸ್ನೋಗೆ ಹೋದಾಗ ಅವ್ರಿಗೇನಾದರೂ ಅಂದರೆ ಚಳಿ ಆಗುತ್ತಾ, ಜ್ವರ ಬರುತ್ತಾ, ಅದಕ್ಕೆ ಬೇಕಾದಂಥ ಎಲ್ಲ ಮೆಡಿಕೇಶನ್ ತೊಗೊಂಡೋಗಿದ್ದು. ನಥಿಂಗ್. ದೇ ಆರ್ ಜಸ್ಟ್ ಅಂದರೆ ಅಲ್ಲಿ ಬಿಟ್ಟರು ಇರ್ತಿದ್ರು ಅವ್ರು ಆರಾಮಾಗಿ. ಅಷ್ಟು ಖುಷಿಯಾಗಿದ್ರು.
ಅದರಲ್ಲಿ ಸ್ಪೆಷಲಿ ಕ್ವೀನ್ ಅಂದರೆ ಮೊದಲನೇ ಮಗಳು ಕ್ವೀನ್ ಇಸ್ ನಮ್ಮ ಫಸ್ಟ್ ಆ್ಯನಿವರ್ಸರಿಗೆ ತಂದಂಥ ಪೆಟ್ ಅವಳು. ಸೊ ಅವಳು ಅಂದರೆ ಈಗಲೂ ನನಗನ್ಸೋದು ನಾನು ಟ್ರಾವೆಲ್ ಮಾಡದೇ ಇರೋಳು ಇದ್ದಿದ್ರಿಂದ ಇದು ಯಾವುದೋ ಒಂದು ಬಂದು ನಾನು ಅಲ್ಲಿಗೆ ಹೋಗೋ ಥರ ಆಗಿದೆ ಅನ್ನೋದಾದರೆ ಇದು ಕ್ವೀನಿಂದ ಅನಿಸುತ್ತೆ. ಯಾವುದೋ ಒಂದು ಆತ್ಮ ಮನಾಲಿ ನೋಡ್ದಿರ ಸತ್ತೋಗಿರ್ತೇನೋ ಇವಳಾಗಿ ಹುಟ್ಟಿ ನಮಗೆ ಅಂದರೆ ದ ಹೋಲ್ ಜರ್ನಿ ವಾಸ್ ಲೈಕ್ ನನಗೆ ಟೆನ್ಷನ್ ಅವ್ರನ್ನ ಪ್ರಾಪರ್ ಮದರ್ಲಿ ಫೀಲಿಂಗ್ ಇತ್ತಲ್ಲ ಇವಳಿಂದ ಬಂದಿದ್ದು ಅನ್ಸುತ್ತೆ. ಈಚ್ ಅಂಡ್ ಎವ್ರಿ ರೋಡ್ ಅಲ್ಲಿ ಟೆಲ್ ಯು ಅವಳದು ಕತ್ತು ಈ ಟಿ ಟಿ ಅವ್ರ ಡಾಗು ಬಸ್ಸಸ್ ಏನಿತ್ತು ಅದ್ರ ಹೊರಗಡೆನೇ ಇದೆ. ಶಿ ಇಸ್ ಈಚ್ ಅಂಡ್ ಎವ್ರಿ ಫ್ರೇಮ್ ಅವಳು ನೋಡಿದಾಳೆ, ಎಂಜಾಯ್ ಮಾಡಿದಾಳೆ. ಮಳೆ ಬರ್ತಿರ್ಲಿ ಶಿ ಇಸ್ ದೇರ್, ಬಿಸಿಲಿರ್ಲಿ ಶಿ ಇಸ್ ದೇರ್. ಇಲ್ಲಿ ಒಂದು 2 hours ಸ್ನೋನಲ್ಲಿ ಆಟ ಆಡಿರ್ಲಿ ಮತ್ತೆ ಟ್ರಾವೆಲ್ ಮತ್ತೆ ರೂಮ್ಗೆ ಹೋಗ್ಲಿಕ್ಕೆ ಬಸ್ ಹತ್ತಿದ್ರೆ ಶಿ ಇಸ್ ದೇರ್. ಅವಳು ಮಲಗಿದ್ದೇ ಇಲ್ಲ. ನಾವು ನೈಟ್ ವಿಂಡೋ ಕ್ಲೋಸ್ ಮಾಡಿ ಮಲಗಬೇಕು ಅಂತ ಬೈದ್ರೆ ಮಾತ್ರ ಮಲಗಿದ್ದವಳು. ಸೊ ನಾನು ಈಗಲೂ ಹೇಳೋದು ಇದು ಯಾವುದೋ ಒಂದು ಅಂದರೆ ಹೋದ ಜನ್ಮದಲ್ಲಿ ಮನಾಲಿ ನೋಡಬೇಕು ಅಂತ ಹೇಳಿ ನೋಡ್ದಿರ ಸತ್ತಂತ ಆತ್ಮ ಇವಳು. ಹಾಗೆ ಅವಳಿಂದ ನಾವು ಹೋಗೋ ಥರ ಆಯಿತು. ಇನ್ನಿಬ್ಬರು ಮಕ್ಕಳು ದೇರ್ ಓಕೆ, ಅಂದರೆ ಏನು ಅಷ್ಟು ಟ್ರಾವೆಲ್ ಫೇಸ್ ಅವ್ರಿಗೆ ಇಷ್ಟ ಆಗಲಿಲ್ಲ. ಸ್ನೋ ಎಲ್ಲ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ್ರು. ಆ್ಯಂಡ್ ವಿ ಹ್ಯಾಡ್ ಅಲ್ಲಿ ಸ್ನೋ ಮ್ಯಾರಥಾನ್ ಅಂತ ಒಂದಿತ್ತು. ದ ಮೇನ್ ಇವೆಂಟ್ ಇಸ್ ಸ್ನೋ ಮ್ಯಾರಥಾನ್. ಅಲ್ಲಿ ಮನಾಲಿಯ ಒಂದು NGO ಯಾವುದೋ ಆರ್ಗನೈಸ್ ಮಾಡಿದ್ದಿತ್ತು. ಸೊ ಆ ಸ್ನೋನಲ್ಲೂ ಅಷ್ಟೇ ಮೇ ಬಿ ಅವ್ರನ್ನ ಬಿಟ್ಟಿದ್ದಿದ್ರೆ ಅವ್ರು ಹೋಗಿ ಗೆದ್ದು ಬರ್ತಿದ್ರೇನೋ. ಅದು ಆ್ಯಕ್ಚುಲಿ ಅವ್ರ ಜೊತೆ ನಾವು ಹೋಗಬೇಕಿತ್ತು, ಹಿಡ್ಕೊಂಡು ಹೋಗಬೇಕಿತ್ತು. ದೇ ಪುಲ್ಲಿಂಗ್ ಅಸ್. ಅದನ್ನೆಲ್ಲ ತುಂಬಾ ಎಂಜಾಯ್ ಮಾಡಿದ್ದಾರೆ. ಸೊ ಈಗ ಅದರದ್ದು ಫೋಟೋಸ್ ವಿಡಿಯೋಸ್ ನೋಡಿದಾಗ ಒನ್ ಬೆಸ್ಟ್ ಥಿಂಗ್ ವಿತ್ ಇಟ್ ಅಂತ ಅನಿಸುತ್ತೆ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಮಿರಾಕಲ್ಸ್ ಆಗಿತ್ತು, ಅದ್ಭುತಗಳೇನು ನಡೆದಿತ್ತು ಒಂದು ದೇವಿ ದರ್ಶನ ಆದಮೇಲೆ. ಇನ್ಫ್ಯಾಕ್ಟ್ ನಾನು ವನದುರ್ಗಿ ದೇವಸ್ಥಾನ ಅಥವಾ ದೇವಾಲಯ ಈ ದೇವಿ ಬಗ್ಗೆ ನಾನು ಕೇಳಕ್ಕೆ ಶುರು ಮಾಡಿದ್ದೆ ನಾವು ಅಮೃತ ನಾಯ್ಡು ಅವ್ರ ಜೊತೆ ಪಾಡ್ಕಾಸ್ಟ್ ಮಾಡಿದ್ವಿ. ಅವ್ರ ಮಗಳು ಸಮನ್ವಿನ ಕಳ್ಕೊಂಡಾಗ ಇನ್ಫ್ಯಾಕ್ಟ್ ಅವರೊಂದು ಡಿಪ್ರೆಷನ್ ಒಂದು ಸ್ಟೇಟ್ ಇದ್ದಾಗ ಅಂಥ ಟೈಮಲ್ಲಿ ನೀವು ಅವರಿಗೆ ಅಂದರೆ ನೀವು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ರಿ ಅನ್ಸುತ್ತಲ್ಲ ಜೊತೆಲಿ. ನೀವಾಗ ವನದುರ್ಗಿ ದೇವಸ್ಥಾನದ ಬಗ್ಗೆ ಹೇಳ್ತೀರಾ, ಅವರಲ್ಲಿಗೆ ಹೋಗಿ ಬರ್ತಾರೆ, ಆಮೇಲೆ ಅವರೊಂದು ಶಾಂತಿನ ಕಂಡುಕೋತಾರೆ. ಸೊ ವನದುರ್ಗಿ ದೇವಿ ಏನಿದೆ, ದೇವಿ ಅಥವಾ ದೇವಾಲಯ ನಿಮ್ಮ ಜೀವನದಲ್ಲಿ ಸಾಕಷ್ಟು ಚೇಂಜಸ್ನ ತಂದುಕೊಟ್ಟಿತ್ತು. ಇಷ್ಟಕ್ಕೂ ಈ ದೇವಿ ಅಂದರೆ ಈ ದೇವಸ್ಥಾನದ ಬಗ್ಗೆ ಎಲ್ಲ ನಿಮಗೆ ಯಾರು ಪರಿಚಯ ಮಾಡಿಕೊಟ್ರು? ನಿಮ್ಮ ಲೈಫಲ್ಲಿ ದೇವಿ ಬಂದ ಮೇಲೆ ಏನೇನೆಲ್ಲ ಅದ್ಭುತಗಳು? ಲೈಫ್ ತುಂಬ ಮೀನಿಂಗ್ಫುಲ್ ಅಥವಾ ಬ್ಯೂಟಿಫುಲ್ ಆಗಿರೋದೇ ದೇವಿ ಬಂದ ಮೇಲೆ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆ ಹೇಗೋ ನಡ್ಕೊಂಡು ಬಂತು. ಬಟ್ ಅಲ್ಲಿಂದ ಯಾಕೆ ಏನು ಆ್ಯಂಡ್ ಹೌ ಬ್ಯೂಟಿಫುಲ್ ಇಟ್ ಇಸ್ ಬಿಕಮ್ ಅಂತ ನಾನೀಗ ಹಿಂದೆ ತಿರುಗಿ ನೋಡಿದಾಗ ಖುಷಿ ಆಗತ್ತೆ. ಸೊ ಮೊದಲನೇ ಸತಿ ನಾನು ದೇವಸ್ಥಾನಕ್ಕೆ ಹೋಗಿದ್ದು 2015 August 7th. ಇನ್ನು ದಿನಾನೂ ಜ್ಞಾಪಕ ಇದೆ. ಓಕೆ. ಹೌದು, ಬಿಕಾಸ್ ಎವ್ರಿಥಿಂಗ್ ಚೇಂಜ್ಡ್ ಆಫ್ಟರ್ ದ್ಯಾಟ್. ನನಗೆ ಅಂದರೆ ನಾನು ಜೀವನಾನ ನೋಡೋವಂಥ ರೀತಿ ಚೇಂಜ್ ಆಯಿತು. ಜನ ನನ್ನನ್ನು ನೋಡುವಂಥ ರೀತಿ ಚೇಂಜ್ ಆಯಿತು. ಆ್ಯಂಡ್ ಎವ್ರಿಥಿಂಗ್ ಥಾಟ್ ಪ್ರೋಸೆಸ್ ಎಲ್ಲ ಬದಲಾಯಿತು. ಸೊ ದ್ಯಾಟ್ ಡೇ ಐ ಶುಡಂಟ್ ಫರ್ಗೆಟ್ ಅನಿಸುತ್ತೆ. ನನಗೆ ಕರ್ಕೊಂಡು ಹೋಗಿದ್ದು ಕೃತಿಕಾ ರವೀಂದ್ರ, ರಾಧಾ ಕಲ್ಯಾಣ. ಬಹಳಷ್ಟು ಜನಕ್ಕೆ ರಾಧಿಕಾ ಆಗಿ ಗೊತ್ತಿರ್ತಾರೆ. ಸೊ ಅವ್ರು ಕೃತಿಕಾ ರವೀಂದ್ರ ನನ್ನ ಫ್ರೆಂಡ್ ಅವರು. ಸೊ ಅವರು ಕರ್ಕೊಂಡು ಹೋಗ್ತಾರೆ ಅಲ್ಲಿ. ಆ ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆನೇ ಅಂದರೆ ನನಗೆ 8 months ಹಿಂದೆನೇ ಗೊತ್ತಾಗತ್ತೆ ಅಂದರೆ ದೇವಸ್ಥಾನದ ಬಗ್ಗೆ. ನಾವೊಂದು ಕೃತಿಕಾಗಿ ಶಿವಾನಿ ಅಂತ ಒಬ್ರು ಪರಿಚಯ ಇದ್ದಾರೆ. ನಾವು ಒಂದು ಸಿನಿಮಾದ್ರಲ್ಲಿ ವರ್ಕ್ ಮಾಡ್ತಿದ್ವಿ. ಸೊ ಅಲ್ಲಿ ಸೆಟ್ಟಿಗೆ ಬಂದಾಗ ಹೇಳಿರ್ತಾರೆ, ನಾನು ದೇವಸ್ಥಾನಕ್ಕೆ ಬರ್ತೀನಿ ಅಂತಲೂ ಹೇಳಿರ್ತೀನಿ. ನಾ ಬರ್ತೀನಿ ಅಂತ ಹೇಳಿ 8 ತಿಂಗಳಲ್ಲಿ ನನ್ನ ಲೈಫ್ನಲ್ಲಿ ಬಹಳಷ್ಟು ವಿಷಯಗಳು ನಡೆಯುತ್ತೆ ವಿಚ್ ಐ ಡಿಂಟ್ ವಾಂಟೆಡ್ ಟು. ಆ್ಯಂಡ್ ಐ ಅನ್ನೋದಕ್ಕಿಂತ ಅದು ಬೇಡವಾಗಿತ್ತು. ಅಂದ್ರೆ ಕೆಲವು ಸಮಥಿಂಗ್ ವಿಚ್ ಅದು ಆಗಿಲ್ಲಾದ್ರೂ ನಡೀತಿತ್ತು, ಖುಷಿಯಾಗಿರ್ತಿದ್ದೇನೋ. ಬಟ್ ಕೆಲವೊಂದು ಸತಿ ಒಂದಷ್ಟು ಕಳ್ಕೊಂಡೆ ನಾವು ಆಕೆ ಹತ್ರ ಹೋಗಬೇಕು ಅನ್ನೋದಾಗುತ್ತೆ. ಅಥವಾ ಆಕೆ ಹತ್ರ ಹೋಗಿದ್ದಿದ್ರೆ ಈ ವಿಷಯಗಳು ನಡೀತಾ ಇರಲಿಲ್ವೇನೋ. ಈ ಎಲ್ಲ ಇದು ನನಗೆ 8 monthsವರೆಗೂ ಅಲ್ಲಿಗೆ ಹೋಗೋದಕ್ಕೆ ಆಗಿರಲಿಲ್ಲ. ಎವ್ರಿ ಮಂತ್ ನನಗೆ ಕೃತಿಕಾ ಹೇಳ್ತಿದ್ರು, ಅವರು ಎವ್ರಿ ಮಂತ್ ಹೋಗ್ತಾರೆ ದೇವಸ್ಥಾನಕ್ಕೆ. ಸೊ ಹೋಗ್ತಾ ಇದ್ದೀವಿ ಬರ್ತೀರಾ ಅಂತ. ಯಾವುದೋ ಒಂದು ಕಾರಣದಿಂದ ನನಗೆ ಆಗ್ತಿರ್ಲಿಲ್ಲ. ಅದು ಹಿಂದೆ ಮುಂದೆ ಆಗಿ 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 ಇದೆಲ್ಲ ಮುಗಿದು ಮತ್ತೆ ಅಲ್ಲಿ ಹೋಗಿ ಗುರುಗಳ ಮುಂದೆ ನಿಂತ್ಕೋತೀನಿ. ನಾವು ಹೋದಾಗ ಸಂಜೆ ಆಗಿರುತ್ತೆ. ಸೊ ನಾನು ನಿಂತಿದ್ದಷ್ಟೇ. ಅವರು ನನ್ನನ್ನು ಮೊದಲನೇ ಸತಿ ನೋಡ್ತಾ ಇರೋದು, ನಾನು ಅವ್ರನ್ನ ಮೊದಲನೇ ಸತಿ ನೋಡ್ತಿರೋದು. ಆ್ಯಂಡ್ ಕೃತಿಕಾ ಶಿವಾನಿ ಎಲ್ಲ ಮೊದಲೇ ಹೇಳಿದ್ದಾನೆ, ನಾನು ಏನೂ ಹೇಳಿರೋದಿಲ್ಲ.
ನಿಮ್ಗೇನು ಅನ್ಸುತ್ತೆ, ನಿಮ್ಗೇನು ಕೇಳ್ಬೇಕನ್ಸುತ್ತೆ ನೀವು ಕೇಳಿ. ಆದರೆ ಇವತ್ತಲ್ಲ, ನಾಳೆ ತೀರ್ಥ ಸ್ನಾನ ಎಲ್ಲ ಆಗತ್ತೆ. ಅಲ್ಲಿ ಅವಾಗ ಪ್ರಶ್ನೆ ಮಾಡಬೇಕು. ಗುರೂಜಿ ಇದ್ರೆ ಇವಾಗ ಒಂದ್ಸತಿ ಭೇಟಿ ಮಾಡೋಣ ಅಂತ ಹೇಳಿ. ನಾವು ಹೋದಾಗ ಇದ್ರು. ನಾನೇನು ಹೇಳಿದ್ದಿಲ್ಲ. ಎಲ್ಲವೂ ಈ 8 ತಿಂಗಳಲ್ಲಿ ಏನೇನು ನಡೆದಿತ್ತು ಎಲ್ಲವೂ ಅವರೇ ಹೇಳಿದ್ದು. ಫಸ್ಟು ಅಂದರೆ ನಾವೆಲ್ಲ ಅಂದರೆ ಹುಷಾರಾಗಿರ್ಬೇಕಲ್ವಾ ಒಂದು ಹುಡುಗಿಯಾಗಿ ಅನ್ನೋದೆಲ್ಲ ಒಂದಷ್ಟು ಹೇಳಿದ್ರು. ಅದಾದಮೇಲೆ ಇಲ್ಲ, ಕೆಲವೊಂದು ಸತಿ ಅದು ಕಳ್ಕೊಂಡೇ ಬರಬೇಕಾಗತ್ತೆ, ಇರಲಿ ಇನ್ಮೇಲಿಂದ ಅಮ್ಮ ನೋಡ್ಕೋತಾಳೆ ನಿನ್ನನ್ನು ಅಂತ ಹೇಳಿ. ಅವತ್ತು ಅವ್ರು ಹೇಳಿದ ಮಾತು ಇವತ್ತಿನವರೆಗೂ ತುಂಬ ಚಂದ ನೋಡ್ಕೋತಾ ಇದ್ದಾರೆ. ಅವರಿದ್ದಾರೆ. ಈಗ ನಾನು ಇಲ್ಲಿ ಕೂತಿದ್ರು ಅಂದರೆ ನೀವು ಅವ್ರ ಬಗ್ಗೆ ಪ್ರಶ್ನೆ ಕೇಳೋಕ್ಕೆ ಶುರು ಆದಾಗ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಶಿ ಇಸ್ ರೈಟ್ ಹಿಯರ್ ಅನ್ನೋವಂಥದ್ದು. ಅಂದರೆ ಆ ಕಾನ್ಷಿಯಸ್ ಬೇರೆ ಓಪನ್ ಆಗುತ್ತೆ. ಅದು ಫೀಲ್ ಆಗುತ್ತೆ ಶಿ ಇಸ್ ದೇರ್ ಅಂತ. ಅವತ್ತಿಂದ ಇವತ್ತಿನವರೆಗೂ ಜೊತೆಲಿದ್ದಾರೆ. ಅದಾಗಿ ನೆಕ್ಸ್ಟ್ ಡೇ ನಮಗೆ ತೀರ್ಥ ಸ್ನಾನ. ಅಲ್ಲಿ ವಿಶೇಷ ಏನು ಅಂದರೆ ತೀರ್ಥ ಸ್ನಾನ ಆಗತ್ತೆ. ಏನದು ತೀರ್ಥ ಸ್ನಾನ? ಅಮ್ಮ ಇದ್ದಾರೆ. ಅಮ್ಮನ ಎದುರುಗಡೆ ಹುತ್ತ ಇದೆ. ಹುತ್ತ ಇಲ್ಲಿ ಮಣ್ಣಿನ ಮೇಲೆ ಬಂದಿರೋದಲ್ಲ, ಮಣ್ಣಿನ ಒಳಗಿರೋವಂಥದ್ದು. ಅದ್ರ ಎದುರುಗಡೆ ಕಲ್ಯಾಣಿ ಇದೆ. ಸೊ ಆ ಕಡೆ ಈ ಕಡೆ ಅಶ್ವತ್ಥ ಗಿಡಗಳಿದೆ, ಅಶ್ವತ್ಥ ಕಟ್ಟೆ ಆ, ಮಾಡಿರೋದು. ಮರ ಇದೆ. ಅಲ್ಲಿಂದ ತೀರ್ಥನ ತಂದು ತೀರ್ಥ ಸ್ನಾನ ಮಾಡಿಸ್ತಾರೆ. ಸೊ ಎನಿ ನೆಗೆಟಿವ್ ಎನರ್ಜಿ. ಆ್ಯಂಡ್ ನಾನು ಕಣ್ಣಾರೆ ನೋಡಿದ್ದೀನಿ ಕ್ಯಾನ್ಸರ್ ಅಂತ ವಿಷಯಗಳು ಗುಣ ಆಗಿರೋವಂಥದ್ದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗಿರೋದನ್ನ ನೋಡಿದ್ದೀನಿ. ಆ್ಯಂಡ್ ಎನಿಥಿಂಗ್ ಈ ನೆಗೆಟಿವ್ ಎನರ್ಜಿ ಬಾಡಿನಲ್ಲಿ ಇರುತ್ತೆ, ತುಂಬ ರಿಜಿಡ್ ಆಗಿರುತ್ತೆ. ಅದು ತುಂಬ ಹಠ ಮಾಡಿ ಹೊರಗಡೆ ಹೋಗಿರೋದನ್ನ ನೋಡಿದ್ದೀನಿ, ಅಲ್ಲೇ ಕಣ್ಣಾರೆ ನೋಡಿದ್ದೀನಿ. ಅಂಡ್ ಒಂದೇ ಕ್ಷಣ ನೀವು ಹೇಳ್ತಿರ್ತಕ್ಕ ನಾನು ಇಲ್ಲಿ ಒಂದು ಮಾತು ಹೇಳಕ್ಕೆ Yeah. ಇಷ್ಟಪಡ್ತೀನಿ. ಈಗ ಉದಾಹರಣೆಗೆ ಕಾಯಿಲೆಗಳು ಅಂತ ಹಾ, ಸಂಬಂಧಪಟ್ಟಾಗ ಹಾ, ನೀವೇನಾದ್ರೂ ಒಂದು ಈಗ ಹಾ, ಫಾರ್ ಎಕ್ಸಾಂಪಲ್ ನಿಮಗೆ ಏನೋ ಒಂದು ಕಾಯಿಲೆ ಇದೆ, ಹಾ, ಹಾ, ಈಗ ಒಂದು ಚಿಕಿತ್ಸೆ ತಗೋತಿರ್ತೀರ ಹಾ, ನೀವು. ಹಾ, ನಿಮಗೆ ಯಾವುದೋ ಒಂದು ಯೂನಿವರ್ಸ್ ಹೇಳಿತು, ಹ್ಮ್, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಅಂತ, ನಾವು ಒಂದು ದೇವ್ರೊಟ್ಟಿಗೆ ಒಂದು ಕನೆಕ್ಷನ್ ಬೆಳೆಸ್ಕೊ ಅಂತ. ಹ್ಮ್, ನೀವು ಅಲ್ಲಿಗೆ ಹೋಗ್ತಿದ್ದಾಗ ಹ್ಮ್, ನೀವು ಮಾತ್ರೆಗಳು ಅಥವಾ ಪ್ರತಿದಿನ ಏನು ತಗೊಂತಿರ್ತೀರ, ಹ್ಮ್, ಇದ್ರ ಜೊತೆಗೆ ಭಗವಂತನಲ್ಲಿ ನಂಬಿಕೆ ಇಡಿ, ಹ್ಮ್, ಬೇಗನೆ ಗುಣಮುಖ ಆಗತ್ತೆ. ಹ್ಮ್, ಅದು ಬಿಟ್ಟು ನೀವು ಮೆಡಿಕೇಶನ್ಸ್ ನಿಲ್ಲಿಸ್ಬಿಟ್ಟು ಸಡನ್ ಆಗಿ ನಂಗೆ ಎಲ್ಲ ದೇವರೇ ನೋಡ್ಕೊಳ್ಳಿ ಅಂತ ಆ ಒಂದು ಮೊಂಡುತನ ಬೇಡ ಅಂತ. ತುಂಬ ಜನ ಕೆಲವರು ಹಂಗೆ ಮಾಡ್ತಾರೆ. ಹೆಲ್ತ್ ವಿಚಾರದಲ್ಲಿ ದೇವರೊಟ್ಟಿಗೆ ಡೆಫಿನೆಟ್ಲಿ ಭಗವಂತನಿಂದಾನೇ ಏನಾದರೂ ಕೂಡ. ಬಟ್ ಈಗ ನೀವು ಎಕ್ಸಾಮ್ ಬರೆದ್ರೇನೆ ಅಲ್ವಾ ನೀವು ಪಾಸ್ ಆಗೋದು. ನಾನು ಎಕ್ಸಾಮೇ ಬರೆಯಲ್ಲ, ನಾನು ರ್ಯಾಂಕ್ ಬಂದ್ಬಿಡ್ಬೇಕು ಅಂದ್ರೆ ಹೇಗೆ ಅಲ್ಲ? ಈ ವಿಚಾರದಲ್ಲಿ ನಿಮಗೆ ಕಾಯಿಲೆ ಇದೆ ಅನ್ನೋದು ನಿಜ ಆಗಿದ್ರೆ ಟ್ಯಾಬ್ಲೆಟ್ ತಗೊಳ್ಳಿ. ದೇರ್ ಆರ್ ಇನ್ಸಿಡೆನ್ಸಸ್ ವೇರ್ ನಿಮ್ಮಲ್ಲಿ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ, ಕರೆಕ್ಟ್. ಆದರೆ ಸಮ್ ನೆಗೆಟಿವ್ ಇದಿರಬಹುದೇನೋ ಅದಿರಬಹುದೇನೋ. ಆ್ಯಂಡ್ ಮೆಡಿಕಲ್ ಇದು ನಾನು ಐ ವಿಲ್ ನಾಟ್ ಸೇ ಅದಿಲ್ವೇ ಇಲ್ಲ, ಎಲ್ಲವೂ ದೇವರು ಅಂತಾನು ನಾವು ಅಂದರೆ ಇಲ್ಲಿಯ ದೇವಸ್ಥಾನದಲ್ಲಿ ಇನ್ನೊಂದು ಖುಷಿಯಾಗೋ ವಿಷಯ ಅಂದರೆ ದೇ ಆರ್ ವೆರಿ ಪ್ರಾಕ್ಟಿಕಲ್. ಅಮ್ಮನೇ ಎಲ್ಲ ಹೌದು. ಯಾವುದೋ ಒಂದು ಸಣ್ಣ ವಿಷಯ ಅಂದರೆ ಯಾವತ್ತೋ ಈ ಲಾಕ್ಡೌನ್ನಲ್ಲಿ ನಾವು 2 ವೀಲರ್ ತಗೊಂಡು ದೇವಸ್ಥಾನಕ್ಕೆ ಹೋಗಿದ್ದಿದೆ. ಎಲ್ಲಿಂದ? ಬೆಂಗಳೂರಿಂದ? ಹೌದು. ಓಕೆ. ಆಗ ನಮ್ಮ ಹತ್ರ ಇನ್ನು ಕಾರ್ ಇರಲಿಲ್ಲ. ಇದು ಹೇಳ್ತೀನಿ ಹೌ ಜರ್ನಿ ಆಯಿತು ಅನ್ನೋದು. 2 ವೀಲರ್ ತಗೊಂಡು ಅಂದರೆ ನನಗೆ ತಿಂಗಳ ಹೋಗಬೇಕು ಅನ್ನೋ ಒಂದು ಹುಚ್ಚು. ಈ ಲಾಕ್ಡೌನ್ ಟೈಮ್ನಲ್ಲಿ ಮಳೆ ಬರುತ್ತೆ ಅನ್ನೋದು ಒಂದಿತ್ತು. ನಾನು ಇಲ್ಲಿಂದ ಗುರೂಜಿಗೆ ಕಾಲ್ ಮಾಡಿ, ಗುರೂಜಿ 2 ವೀಲರ್ನಲ್ಲಿ ಹೇಗೂ ಹೊರಟಿದ್ದೀವಿ, ಮಳೆ ಬರಬಾರ್ದು ಅಂತ ಅಮ್ಮನ ಹತ್ರ ಕೇಳ್ಕೊತಿದ್ದೀನಿ ನಾನು, ನೀವು ಕೇಳ್ಕೊಳ್ಳಿ ಅಂತ. ಗುರೂಜಿ ಹೇಳಿದ್ದೊಂದೇ, ಅಮ್ಮನ ಹತ್ರ ಕೇಳ್ತೀನಿ, ಆದರೆ ನೀನು ಛತ್ರಿ ತಗೊಂಡು ಹೊರಡು ಅಂತ ಹೇಳಿ. ದಟ್ ಈಸ್ ಬೀಯಿಂಗ್ ಪ್ರಾಕ್ಟಿಕಲ್. ಕರೆಕ್ಟ್ ಕರೆಕ್ಟ್. ಸಣ್ಣ ವಿಷಯ ಇದು. ಈ ಥರ ಎಲ್ಲ ವಿಷಯದಲ್ಲೂ ಹೀಗೆ ಗೈಡ್ ಮಾಡೋದು ಗುರೂಜಿ. ಅಂದರೆ ಅಮ್ಮ ಇದ್ದಾರೆ, ಆದರೆ ನಾವು ಮಾಡುವಂಥ ಕೆಲಸ ನಾವು ಮಾಡಬೇಕು, ಛತ್ರಿ ಇರಬೇಕು ಜೊತೆಗೆ ಅಂತ ಹೇಳಿ. ಕೆಲವೊಂದು ಇನ್ಸಿಡೆನ್ಸಸ್ ಹೀಗಾಗತ್ತೆ. ಇನ್ನು ಕೆಲವೊಂದು ಕಡೆ ಆ ಕಾಯಿಲೆ ಇರೋದೇ ಇಲ್ಲ, ರಾಂಗ್ ಮೆಡಿಕೇಶನ್ ಆಗ್ತಿರುತ್ತೆ. ಇದನ್ನು ಹೇಳಿರೋದು ನಾನು ನೋಡಿದ್ದೀನಿ ಗುರೂಜಿ. ಅಂದರೆ ಒಂದಿಬ್ಬರಿಗಂತೂ ಈಗ ಹಾಸ್ಪಿಟಲಿಂದ ಹೊರಟು ನೀವು ಡಿಸ್ಚಾರ್ಜ್ ಆಗಿ ಬನ್ನಿ, ಸರಿ ಆಗ್ತಾರೆ ಅವರು ಅಂತ ಆಗಿದ್ದಾರೆ. ಅವ್ರು ಇಲ್ಲವೇ ಇಲ್ಲ, ಅದು ದ ಥಿಂಗ್ ಇದೇನದು ಹಾರ್ಟ್ ರೇಟ್ ಎಲ್ಲ 0 ಆಗಿ ಇವತ್ತು ಬದುಕಿರೋರು ಇದ್ದಾರೆ. ನಾನು ನೋಡಿದ್ದೀನಿ ಅದನ್ನ. ಅಲ್ಲಿ ಅದನ್ನ ಐ ಡೋಂಟ್ ಬ್ಲೇಮ್ ಎನಿ ಸಿಸ್ಟಮ್, ಆದರೆ ಬೇರೆ ವಿಷಯಗಳು ಇದೆ ಅಂತ ಹೇಳಿ. ಸೊ ಅದು ಅಂದರೆ ಟೈಮ್ ಕೊಟ್ಟಿರ್ತಾರೆ, ಇನ್ನಿಲ್ಲ ಇನ್ನು 1-2 ದಿನ ಅಂತ ಹೇಳಿ. ಇಲ್ಲಿಂದ ಪ್ರಸಾದ ಹೋಗಿ ಅಲ್ಲಿ ಬದುಕ್ದವರು ಇದ್ದಾರೆ, ಈಗಲೂ ಇದ್ದಾರೆ ಅವರು. ಸೊ ಆ ವಿಷಯ. ಮತ್ತು ಕ್ಯಾನ್ಸರ್ ಬಂದು ಇಲ್ಲ ಲಾಸ್ಟ್ ಸ್ಟೇಜ್ ಅಂತ ಹೇಳಿ ಈಗಲೂ ಬದುಕಿರೋರು ಇದ್ದಾರೆ. ಮಕ್ಕಳು ವಿಷಯದಲ್ಲಂತೂ ಒಬ್ಬರು ಡಾಕ್ಟರ್ ಅವರು,
ಅವರು ಇಬ್ರು ಡಾಕ್ಟರ್, ಗಂಡ ಹೆಂಡತಿ ಇಬ್ರು ಡಾಕ್ಟರ್. ಅವರ ನರ್ಸ್ ಹೇಳಿದ್ದಂತೆ, ಈಗ ಹೀಗಿದೆ ಒಂದು, ನೀವು ಟ್ರೈ ಮಾಡಿ ಅಂತ. ಅವ್ರೊಂದು ಕುತೂಹಲದಿಂದಾನೇ ಬಂದಿದ್ದು. ನಾವಿಬ್ರು ಡಾಕ್ಟರ್, ಆಗೋದಿಲ್ಲ, ಎಲ್ಲರೂ ಹೇಳಿದ್ದಾರೆ, ನಮಗೂ ಗೊತ್ತು ಅಂತ ಹೇಳಿ ಬಂದಿದ್ದು. ಅವ್ರು ಈಗ ಟ್ವಿನ್ಸ್ ಮಕ್ಳಿದ್ದಾರೆ. ಅವ್ರು ಈಗಲೂ ದೇವಸ್ಥಾನಕ್ಕೆ ಬರ್ತಾರೆ. ಸೊ ದೇವರು ಅಂದ್ರೆ ಇದೆಲ್ಲ ಹೌದು, ಇದನ್ನ ಮೀರಿದಂತ ಒಂದು ಶಕ್ತಿ ದೇವರು. ಸೊ ಇದೆಲ್ಲ ನಮ್ಮ ಡೈಲಿ ರೊಟೀನಿಂದನೂ ಇನ್ನೇನಿಂದನೂ ಕಾಯಿಲೆಗಳು ಬರುತ್ತೆ. ಮೆಡಿಕೇಶನ್ಗೂ ಶಕ್ತಿ ಇರಬಹುದು, ಆದರೆ ಅದ್ರ ಮೇಲೆ ದೇವರು ಅನ್ನೋ ನಂಬಿಕೆ ಇದ್ದಾಗ ಅದನ್ನ ಡಬಲ್ ಇದಾಗಿ ವರ್ಕ್ ಆಗುತ್ತೆ ಅಂತ ಅನ್ಸತ್ತೆ. ಸೊ ಹೀಗೆ ತೀರ್ಥ ಸ್ನಾನದಲ್ಲಿ ನಾನು ಅಲ್ಲಿಂದ ಇಲ್ಲಿಗೆ ಬಂದೆ. ತೀರ್ಥ ಸ್ನಾನದಲ್ಲಿ ಇದೆಲ್ಲ ಗುಣ ಆಗತ್ತೆ ಅಂತ. ಸೊ ಎಸ್ ತೀರ್ಥ ಸ್ನಾನ ಆದ್ಮೇಲೆ ಒಂದು ಲೈಟ್ ಫೀಲ್ ಆಯ್ತು. ಅದಕ್ಕೂ ಮುಂಚೆ ಹೇಗಿತ್ತು ಅಂದ್ರೆ ಎವ್ರಿಥಿಂಗ್, ಏನೇ ಮಾಡಿದ್ರು ಒಂದು ಭಯ. ಅಂದ್ರೆ ಇಂಡಸ್ಟ್ರಿ ಅಂದಾಗ ವಿ ವಿಲ್ ಹ್ಯಾವ್ ದಟ್ ಇನ್ಸೆಕ್ಯೂರಿಟೀಸ್. ಅಂದ್ರೆ ಇಂಡಸ್ಟ್ರಿ ಅನ್ನೋದಕ್ಕಿಂತ ಮೇ ಬಿ ಎಲ್ಲಾ ಕಡೆ ಇವಾಗಿದೆ. ನಾನು ಆಗ ಅಂದ್ರೆ 2015 ಅಂದ್ರೆ ನಾನು ಆಕ್ಟಿಂಗ್ ಶುರು ಮಾಡಿ 5 ಇಯರ್ಸ್ ಆಗಿತ್ತು. ಸೊ ನಾಗಪಂಚಮಿ ಮಾಡಿದ್ದೆ. ಅದಾದ್ಮೇಲೆ ಮತ್ತೆ ಆಕ್ಟಿಂಗ್ ಕಡೆ ಬಂದಿರಲಿಲ್ಲ. ಬಟ್ ಬಹಳಷ್ಟು ಆಡಿಷನ್ಸು ಇನ್ನೊಂದೆಲ್ಲವೂ ಹೋಗ್ತಿದ್ದೆ, ಫೇಸ್ ಮಾಡ್ತಿದ್ದೆ. ಅಲ್ಲಿ ಸಿನಿಮಾಗ ರಿಜೆಕ್ಷನ್ಸ್ ಸೀರಿಯಲ್ಗ ಆಗ ಸಿನಿಮಾಗೆ. ಓಕೆ ಸೀರಿಯಲ್ ಇಲ್ಲ, ನಾನು ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ. ಅಲ್ಲಿ ಹೋದಾಗ ಒಂದೆರಡು ದೇರ್ ಆರ್ ಫ್ಯೂ, ಅಂದರೆ ತುಂಬ ಕಡಿಮೆ ನಾನು ಇದನ್ನ ಹೇಳ್ಕೊಂಡಿದ್ದು ಅಂತ ಹೇಳ್ಬೋದು. ಯಾವುದೋ ಒಂದು ಆಡಿಷನ್ಗೆ ಹೋದಾಗ ಆ ಆಡಿಷನ್ಗೂ ಸಚ್ ಅ ಅನ್ಫಾರ್ಚುನೇಟ್ ಸಿಚುವೇಶನ್ ಅನಿಸುತ್ತೆ. ಆಗ ಫಿನಾನ್ಷಿಯಲ್ ಸಿಚುವೇಶನ್ನು ಮೇಲೆ ಕೆಳಗೆ ಇತ್ತು. ಅಂದರೆ ತೀರಾ ಏನೋ ಊಟ, ಬೇಸಿಕ್ ಲೈಫೇ ಕಷ್ಟ ಆಗ್ತಿತ್ತು ಅಂತಲ್ಲ, ಇನ್ನೇನೋ ಮಾಡ್ಬೇಕು. ಇವಾಗ ಆಡಿಷನ್ಸ್ಗೆ ಹೋಗ್ಬೇಕು ಅಂದರೆ ನಮ್ಗೆ ಒಂದು ಕ್ಯಾಬಲ್ಲಾದರೂ ಹೋಗ್ಬೇಕಾಗತ್ತೆ. ಸೊ ಅದಕ್ಕೊಂದು ಸ್ವಲ್ಪ ಏನೋ ಹಣ ಬೇಕಾಗತ್ತೆ. ಅಪ್ಪ ಅಮ್ಮ ಇಬ್ರು ವರ್ಕ್ ಹೋಗಿರ್ತಾರೆ. ಅವ್ರ ಹತ್ರ ಈಗ ಇಸ್ಕೋಬೇಕು ಅಂದರೆ ಈಗ ಫೋನ್ ಪೇ ಎಲ್ಲವೂ ಇದೆ. ಆಗ ಐ ಡೋಂಟ್ ಥಿಂಕ್ ಆಗಿತ್ತು ಅಂತ ಹೇಳಿ. ಇಲ್ಲೊಂದು ಕನಸಿದೆ ನನಗೆ, ಆ್ಯಕ್ಟ್ ಮಾಡಬೇಕು ಅನ್ನೋವಂಥದ್ದು. ಆದರೆ ಆ ಕನಸಿನ ದಾರಿ ಸ್ವಲ್ಪ ಭಯ ಆಗತ್ತೆ. ಸೊ ಅದೆಲ್ಲ ಇಲ್ಲಿತ್ತಲ್ಲ. ತೀರ್ಥ ಸ್ನಾನ ಆದ್ಮೇಲೆ ಇದೆಲ್ಲವೂ ಲೈಟ್ ಫೀಲ್ ಆಯಿತು ನನಗೆ. ಅಂದರೆ ದೇರ್ ಇಸ್ ಸಮ್ವನ್ ಟು ಗೈಡ್ ಮೀ. ಈಗ ಅಮ್ಮ ಇದ್ದಾರೆ, ಈಗ ಏನು ಹೇಳಿದ್ರು ಶಿ ವಿಲ್ ಟೇಕ್ ಕೇರ್ ಅನ್ನೋದು. ಇವತ್ತಿನವರೆಗೂ ಅದನ್ನು ಮಾಡ್ಕೊಂಬಂದಿದ್ದೀನಿ. ಎನಿ ನೆಗೆಟಿವ್ ಕಾನ್ವರ್ಸೇಷನ್ ಅಥವಾ ಕಮೆಂಟ್ ಅಥವಾ ಏನೇ ಇದ್ರೂ ಐ ಜಸ್ಟ್ ಟೆಲ್ ಇಟ್. ಎನಿ ಪಾಸಿಟಿವ್ ಐ ಜಸ್ಟ್ ಟೆಲ್ ಇಟ್. ಇವ್ರು ನನಗೆ ಇವತ್ತು ಹೀಗೆ ಹೇಳಿದ್ರು, ನಾನು ಚಂದ ಕಾಣಿಸ್ತಾ ಇದ್ದೀನಿ ಅಂದರು, ಖುಷಿ ಆಯಿತು, ಇದೆಲ್ಲ ಅದನ್ನು ಹೇಳ್ತೀನಿ. ಇವ್ರು ನಂಗೆ ಈ ಥರ ಬೈದಿದ್ದಾರೆ, ಈ ಥರ ಏನೋ ಕಮೆಂಟ್ ಮಾಡಿದ್ದಾರೆ ಅನ್ನೋದನ್ನು ಹೇಳಿರ್ತೀನಿ. ಸೊ ಅವತ್ತಿಂದ ಇವತ್ತಿನವರೆಗೂ ಅಂದರೆ ಆ ಲೈಟ್ ಅನ್ನೋದು ದೇರ್ ಇಸ್ ಸಮನ್ ಟು ಗೈಡ್, ಹಿಂದೆ ನಿಮಗೆ ಯಾವತ್ತು ನಿಂತಿದ್ದಾರೆ. ತುಂಬಾ ಡಿಸ್ಟರ್ಬ್ ಮಾಡಿದಂತ ಘಟನೆ ಅದು? ವೆರಿ ಮಚ್. ಅಂದರೆ ಅದು ತುಂಬ ಡೈರೆಕ್ಟಾಗಿ ಆಗಿದ್ದು. ಅದು ಇಂಡೈರೆಕ್ಟಾಗಿ ಬಹಳಷ್ಟು ಇನ್ಸಿಡೆಂಟ್ಸ್ಗಳಿರ್ಬೋದು, ಕೆಲವು ನನಗೆ ಅರ್ಥ ಆಗದಿರ ಇರಬಹುದು. ಅಲ್ಲ, ಈಗ ನೀವು ಒಂದು ಜನಪ್ರಿಯ ಸೀರಿಯಲ್ ಮಾಡಿದಿರ, ಎಲ್ಲ ಕಡೆ ಗೊತ್ತಿರೋ ಮುಖ, ರಿಯಾಲಿಟಿ ಶೋಲ್ ಬೇರೆ ಹೋಗಿ ಬಂದ್ರಿ, ಆಮೇಲೆ ತುಂಬ ಸಿನಿಮಾಗಳು ಪ್ಲ್ಯಾನ್ ಮಾಡ್ತಿದ್ದೀರ, ಇಷ್ಟೆಲ್ಲ ಇದೆ ಇವಾಗ. ಓಕೆ, ಇವತ್ತು ಒಂದು ನಟಿ ಅಂತ ಗುರುತಿಸ್ಕೊಂಡ್ರಿ, ಫೇಮ್ ಸಿಕ್ತು, ಹಣ ಸಿಕ್ತು, ಇದೆಲ್ಲ ಓಕೆ. ಈಗ ಎಷ್ಟೋ ಜನ ಹೆಣ್ಮಕ್ಳಾಗ್ಬೋದು, ಕೆಲವ್ರು ಹುಡುಗರಾಗ್ಬೋದು, ಹೆಣ್ಮಕ್ಳ ವಿಚಾರ ಮಾತಾಡ್ತೀನಿ. ನಿಮ್ಮ ಥರನೇ ಸೀರಿಯಲೆಲ್ಲ ಆಸೆ ಇರುತ್ತೆ, ಸಿನಿಮಾಲ್ ಕಾಣಿಸ್ಕೊಬೇಕು ಅಂತ ಆಸೆ ಇರುತ್ತೆ. ಆದರೆ ಕೆಲವರು, ಈಗ ಎಲ್ಲರೂ ಅಂತಲ್ಲ, ನಮ್ಮ ಸಿನಿಮಾ ಇಂಡಸ್ಟ್ರಿ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಸಿನಿಮಾ ಇಂಡಸ್ಟ್ರಿ ಆಗ್ಬೋದು ಅಥವಾ ಸೀರಿಯಲ್ ಇಂಡಸ್ಟ್ರಿ ಆಗ್ಬೋದು. ಬರೀ ಇಲ್ಲೇ ಅಂತಲ್ಲ, IT ಫೀಲ್ಡಲ್ಲಿ ಕೆಲಸ ಎಲ್ಲ ಮಾಡೋದು ಅಷ್ಟೇ, ಕಡೆ ಇರುತ್ತೆ ಇದು. ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋ ಕಡೆ ಹೌದು, ಅಷ್ಟೇ. ಹೌದು. ಎಲ್ಲ ಕಡೆ ಹೆಣ್ಮಕ್ಕಳನ್ನ ಅಂದರೆ ಮಾತಾಡೋ ರೀತಿ ಜೊತೆಗೆ ಅಪ್ಪಿತಪ್ಪಿ ತಂದೆ ತಾಯಿ ಸಪೋರ್ಟ್ ಇಲ್ಲ ಅಂದರೆ, ಯಾರೋ ಗಂಡ ದಿಕ್ಕಿಲ್ಲ ಅಂದರೆ, ಬೇರೆ ಊರಿಂದ ಬಂದಿಲ್ಲೆಲ್ಲೋ ಪೀಚುಲಿದ್ದಾರೆ ಅಂದರೆ, ಪಾಪ ಹೆಣ್ಮಕ್ಕಳನ್ನ ಹೇಗಾದರೂ ಮಾಡಿ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಈಗ ನಿಮ್ಮ ವಿಚಾರದಲ್ಲಿ ನೀವು ಕೂಡ ನಿಮ್ಗೆ ಅದೊಂದು ಟ್ರಾಮಾ ಥರ ಕೂತಿತ್ತು. ಇನ್ಫ್ಯಾಕ್ಟ್ ದೇವ್ರ ಹತ್ರ ಹೋಗಿ ನಿಮಗೆ ಡೆಫಿನೆಟ್ಲಿ ಒಂದು ಸೊಲ್ಯೂಷನ್ ಸಿಕ್ತು. ಯಾವುದಾದ್ರೂ ಹೆಣ್ಮಕ್ಕಳಿಗೆ ಆ ವಿಚಾರದಲ್ಲಿ ಭಯ ಪಡ್ತಿದ್ರೆ ಏನು ಹೇಳ್ತೀರಾ ನೀವು? ಬಿ ಸ್ಟ್ರಾಂಗ್. ಅಂದರೆ ನೀವು, ಇಫ್ ಇಟ್ಸ್ ನೋ ಇಟ್ಸ್ ನೋ. ಆ್ಯಂಡ್ ನಿಮ್ಮ ಲೈಫಲ್ಲಿ ಮುಂದೆ ಹೋಗಬೇಕು, ಏನೋ ಸಾಧಿಸ್ಬೇಕು ಅಂದರೆ ಈ ದಾರಿ ಬೇಕಾಗಲ್ಲ. ಈ ದಾರಿ ಆ ಕ್ಷಣಕ್ಕೆ ಸುಲಭ ಅನ್ನಿಸ್ಬಹುದೇನೋ. ಗಿವ್ ಯೋರ್ ಟೈಮ್, ಗಿವ್ ಯೋರ್ ಎನರ್ಜಿ, ನಾಟ್ ಯೋರ್ ಸೆಲ್ಫ್. ಗಿವ್ ಯೋರ್ ಸೆಲ್ಫ್ ಟು ದ ವರ್ಕ್, ನಾಟ್ ಟು ಎನಿ ಪರ್ಸನ್. ಆ ವಿಚಾರವಾಗಿ ಆ ಕ್ಷಣಕ್ಕೆ ಮೇ ಬಿ ಎಲ್ಲರೂ ಹೀಗೆ ಇದ್ದಾರೇನೋ, ಓ ಹೀಗೆ ಹೋಗ್ಬೇಕೇನೋ ಅಂತ ಅನ್ನಿಸ್ಬಹುದೇನೋ. ಡೋಂಟ್ ಬಿಲೀವ್ ದ್ಯಾಟ್. ಅದಿಲ್ದಿರಾನು ತುಂಬ ಆರ್ಟಿಸ್ಟ್ಗಳು ಮುಂದೆ ಬಂದಿದೆ, ತುಂಬ ಸಾಧನೆ ಮಾಡಿದವ್ರು ಮುಂದೆ ಬಂದಿದೆ. ನಾಟ್ ಜಸ್ಟ್ ಹಿಯರ್ ಆಸ್ ಯು ಸೆಟ್. ಡೋಂಟ್ ಚೂಸ್ ದ್ಯಾಟ್ ಅಷ್ಟೇ. ಅದು ಅಂದರೆ ನಿಮ್ಮ ಅಡ್ವಾಂಟೇಜ್ ತೊಗೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಅಷ್ಟೇ. ಇಫ್ ಯು ಸೇ ನೋ, ಅವತ್ತು
ನಾನು ಹೇಗೆ ಎದ್ದು ಬಂದೆ ಅದೇ ರೀತಿ ಜಸ್ಟ್ ವಾಕ್ ಔಟ್ ಆಫ್ ದಟ್ ಸಿಚುವೇಶನ್ ಅಷ್ಟೇ. ಅದಾದ್ಮೇಲೆ ಅವ್ರ ಹಿಂದೆ ಅಂತೂ ಬರಲ್ಲ. ಯಾರಾದ್ರೂ ದೇ ನಾಟ್ ಫುಲ್ ಇನ್ಸೈಡ್ ಕರ್ಕೊಂಡು ಅಂದ್ರೆ ಹೀಗೆ ಇರಬೇಕು ಅಂತ ಹೇಳೋದಿಲ್ಲ. ನೀವ್ ಎದ್ದು ಬಂದ್ರೆ ಬರ್ಬೇಕು. ಸೊ ಅಂತ ಸಿಚುವೇಶನ್ ಅಲ್ಲಿ ಎದ್ದು ಬಂದ್ರೆ ಒಳ್ಳೇದು. ಡೋಂಟ್ ಚೂಸ್ ದ್ಯಾಟ್ ವೇ. ಬಿ ವೆರಿ ಸ್ಟ್ರಾಂಗ್ ಹಿಯರ್. ಇವತ್ತಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನಾಳೆ ಮಾಡಿದ್ರಾಯ್ತು. ಇವತ್ತೇ ಆಗ್ಬೇಕು ಅನ್ನೋ ಮಂಡ್ ಹಠ ಬೇಡ ಅನ್ಸತ್ತೆ. ಮತ್ತೆ ಕೆಲವೊಂದ್ಸರಿ ನಿಮಗೆ ರಾಂಗ್ ಎಕ್ಸಾಂಪಲ್ಸ್ ಕೊಡ್ತಾರೆ. ಕೆಲವ್ರ ಹೆಸರುಗಳೆಲ್ಲ ತಗೊಂಡು ಸುಮ್ನೆ ಹೇಳ್ತಾರೆ, ಅವ್ರುಗಳು ಹಿಂಗೆ ಬಂದಿದ್ದಾರೆ, ನೀವ್ ಹಿಂಗ್ ಮಾಡಿದ್ರೇನೆ ಮೇಲ್ ಬರಕ್ಕಾಗೋದು ಅಂತ. ಅದೆಲ್ಲ ಸುಳ್ಳು ಅದು. ನಿಮಗೆ ಎಷ್ಟೇ ಇಂಥ ದಾರಿ ಕೆಡಿಸೋರು, ದಾರಿ ತಪ್ಪಿಸೋರು ಇದ್ರೂ ಕೂಡ ನಿಮ್ಮಲ್ಲಿ ನೀವು ನಂಬಿಕೆ ಇಡಿ. ಹೌದು, ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು. ಒಳ್ಳೆ ಒಳ್ಳೆ ಎಕ್ಸಾಕ್ಟ್ಲಿ. ಸೊ ಡೋಂಟ್ ಚೂಸ್ ದ್ಯಾಟ್. ನಿಮ್ಗೆ ಗೊತ್ತಿರುತ್ತೆ, ನಿಮ್ ಕಾನ್ಶಿಯಸ್ ಹೇಳ್ತಿರತ್ತೆ ತಪ್ಪು ಅಂತ ಹೇಳಿ. ತಪ್ಪು ಅನ್ಸಿದ್ ಅದು ಅಂತಾನೆ ಅಲ್ಲ, ಯಾವುದೇ ಕೆಲಸ ನಿಮಗೆ ತಪ್ಪು ಅನ್ನಿಸ್ತಾ ಮಾಡಬೇಡಿ. ಬಿ ವೆರಿ ಸ್ಟ್ರಾಂಗ್. ಓಕೆ, ಈಗ ಆಮೇಲೆ ಅಲ್ಲಿ ಅಮ್ಮನ ದೇವಸ್ಥಾನದಲ್ಲಿ ಇದ್ದಾಗ ಈಗ ಆ ದೇವಿ ಬಗ್ಗೆ ಅಮ್ಮ ಹೇಗ್ ಬಂದ್ ನಿಲ್ಸಿದ್ರು ಏನು? ಇದು ಅಂದ್ರೆ ಆಮ್, ಗುರುಜಿಗೆ ಪ್ರಶ್ನೆ ಕೇಳಿ ಅಲ್ಲಿ ಆ ಶಕ್ತಿ ಇದೆ ಅಂತ ಗೊತ್ತಾದಂತ ಜಾಗ ಇದು. ಅರೌಂಡ್ ಈಗ ನಾನು ಹೋಗಿನ ಅಲ್ಲೊಂದು 15 ಇಯರ್ಸ್ ಅಲ್ಲ 11 ಇಯರ್ಸ್. ಸೊ ದೇವಸ್ಥಾನಕ್ಕೆ ಒಂದು 16-17 ಇಯರ್ಸ್ ಇರಬಹುದೇನೋ. ಸೊ ಪ್ರಶ್ನೆ ಹಾಕಿ ಗೊತ್ತಾದಂತ ಜಾಗ ಗುರುಜಿ. ಅವರ ಜರ್ನಿ ಕೇಳಿದ್ರು ಇಟ್ಸ್ ಅಂದ್ರೆ ಹೆಂಗೆ ಅಂತ ಅನ್ಸುತ್ತೆ. ಗುರುಜಿ ಇಲ್ಲ ಯಾವತ್ತೂ ಶ್ಲೋಕಗಳು ಇವತ್ತಿಗೆ ಅಲ್ಲಿ ಕೂತು ಏನ್ ಶ್ಲೋಕ ಹೇಳ್ತಾರೆ ಅದೆಲ್ಲ ಕಲ್ತಿದ್ದಲ್ಲ, ಅಲ್ಲಿ ಕೂತಾಗ ಬರುವಂಥದ್ದು. ಸೊ ಅಲ್ಲಿ ಸ್ಕ್ರಾಚ್ ಇಂದ ಅಲ್ಲೇನ್ ಶಕ್ತಿ ಪೀಠ ಇದೆ ಅಲ್ಲಿಂದ ಇವತ್ತು ನೀವು ನೋಡಿದ ಮೂರ್ತಿ ಈಗ ಒಂದು ಕೆಲವು ವರ್ಷದಿಂದ ಆಗಿರೋದು. ಅದಕ್ಕೂ ಹಿಂದೆ ಮುಖವಾಡ ಇಟ್ಟು ಸೀರೆ ಅಲಂಕಾರ ಮಾಡಿ ಆ ರೀತಿ ಆಗ್ತಿತ್ತು. ನಾನು ಮೊದಲನೇ ಸತಿ ನೋಡಿದ್ದು ಅಮ್ಮನ್ನ ಹಾಗೆ. ಅದಾಗಿ ಅಲ್ಲಿನ ಯಾವುದೋ ಒಂದು ಇವೆಂಟಿಗೆ ಅಂತ ಹೋದಾಗ್ಲೇನೆ ಅಮ್ಮಂದು ಮೂರ್ತಿ ಬಂದಿದ್ದು. ಅದು ಬಂದಿದ್ದು ನೋಡಿದೆ ನಾನು. ಸೊ ಹಾಗೆ. ಸೊ ಅದೊಂದು ನಮ್ಗೆ ನೋಡೋದಕ್ಕೆ. ಬಟ್ ಶಕ್ತಿ ಪೀಠ ಇರೋದು ಅಲ್ಲಿ. ಅಲ್ಲಿಯ ಗ್ರೋತ್ ಕಂಪ್ಲೀಟ್ ಬೇರೆನೇ ಇದೆ. ವರ್ಷಕ್ಕೂ ದೇವಸ್ಥಾನ ದೊಡ್ಡದಾಗ್ತಿದೆ. ಈಗಲೂ ಗುರುಗಳಿಗೆ ಇನ್ನೊಂದಷ್ಟು ದೊಡ್ಡ ದೊಡ್ಡ ಕನಸಿದೆ, ಅದೆಲ್ಲ ಆಗಬೇಕು ಅನ್ನೋದು. ಬೇಗ ಆಗಲಿ ಅಂತ ನಾನು ಕೇಳ್ಕೊತಿರ್ತೀನಿ. ಗ್ರೋತ್ ಅಂತ ಹೇಳಿದಾಗ ಇಟ್ ಇಸ್ ನಾಟ್ ಅಮ್ಮ. ಹೌದು, ಅಮ್ಮ ಬಹಳ ವರ್ಷದಿಂದ ಇದ್ದಾರೆ. ನಾವು ಪೂಜಿಸಿ ನಾವೇನು ಅವಳಿಂದ ಪಡ್ಕೊತಿದ್ದೀವಿ ಅನ್ನೋದು. ಸೊ ಅಲ್ಲಿ ತುಂಬ ಜನ ಬರ್ತಾರೆ. ಅವರ ಕಷ್ಟಗಳಿಗೆ, ಅವರ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಸಿಗತ್ತೆ. ಅದನ್ನ ಕೇಳಿ ಅವ್ರು ಖುಷಿ ಪಟ್ಟಿರೋದು ನೋಡಿದ್ದೀನಿ. ಸೊ ಕ್ಷೇತ್ರ ಹೀಗೆ ಒಂದು 17 ಇಯರ್ಸ್ ಆಗಿರಬಹುದು. ಅಂಡ್ ವನದುರ್ಗಿ ದೇವಸ್ಥಾನ ದೇವಾಲಯ ಏನಿದೆ, ತುಂಬಾ ದೊಡ್ಡವರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅವರ ಪರ್ಸ್ನಲ್ ಕಾಮನೆಗಳು, ಬೈಕೆಗಳೆಲ್ಲ ಏನಿತ್ತು ಎಲ್ಲಾನು ನೆರವೇರಿದೆ. ಹಾಗಾಗಿ ತುಂಬಾ ಜನ ದೇವಸ್ಥಾನಕ್ಕೆ ಕೂಡ ಹೋಗಿ ಬರ್ತಾರೆ. ಈಗ ನೀವ್ ಎಷ್ಟೋ ಜನ ಕಳಿಸ್ಕೊಟ್ಟಿದ್ದೀರ ಅಲ್ವಾ? ಇನ್ಫ್ಯಾಕ್ಟ್ ತುಂಬಾ ಜನ ನಾನು ಇಂಡಸ್ಟ್ರಿಲೂ ಅಲ್ಲಿಗೆ ಹೋಗಿ ಬಂದಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಯಾರು ರೆಫರ್ ಮಾಡಿದ್ದು? ಗೌತಮಿ ಅಥವಾ ನೀವ್ ಹೇಳಿದ್ರೆ ಅಂತ ತುಂಬಾ ಜನ ಇರ್ತೀವಿ. ಸೊ ಕೆಲವು ಹೆಸರುಗಳು ಹೇಳ್ಬೋದಾ? ಕೆಲವರು ಅಂದ್ರೆ ಅಲ್ಲಿ ಗುರುಗಳೇನೆ ಯಾರನ್ನು ಅಂದ್ರೆ ಪ್ರೆಸ್ನವರನ್ನ, ಯಾರು ತುಂಬಾ ಆಕ್ಚುಯಲ್ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನ ಯಾರು ಬಂದಿದ್ದಾರೆ, ಅದು ಅವರ ಪರ್ಸನಲ್ ಸ್ಪೇಸ್ ಆಗಿರುತ್ತೆ. ಪ್ರೆಸ್ನವ್ರಿಗೆ ತಿಳಿಸ್ಬಾರ್ದು ಅನ್ನೋದು ಅವ್ರ ಉದ್ದೇಶ. ನನಗೆ ಗೊತ್ತಿರೋರು ಅಂತ ನಾನು ಹೇಳ್ತೀನಿ ಅಂದ್ರೆ ಅಮೃತ ನಾಯ್ಡು ಅವರು. ಅವರು ನೋಡಿ ಆಕ್ಚುಲಿ ಆ ಘಟನೆ ಏನಾಗಬೇಕಿತ್ತು ಅದಕ್ಕೂ ಮುಂಚೆನೆ ಬರಬೇಕಾಗಿತ್ತು. ನಾವು ತುಂಬ ಸತಿ ಮಾತಾಡ್ಕೊಂಡಿದ್ದೀವಿ. ಅವ್ರು ಬರೋದಕ್ಕಾಗಿರ್ಲಿಲ್ಲ. ಬಂದಿದ್ದಿದ್ರೆ ಆ ಘಟನೆ ಆಗ್ತಿರ್ಲಿಲ್ವೇನೋ ಗೊತ್ತಿಲ್ಲ. ಎಷ್ಟು ನಮ್ಮ ಗ್ರಹಚಾರಗಳು ಹೇಗಿರುತ್ತೆ ಅಂದರೆ ಬಿಡೋದೇ ಇಲ್ಲ. ಒಳ್ಳೆ ಕೆಲಸಗಳು ಮಾಡೋದಕ್ಕಾಗಿರ್ಬೋದು, ಒಳ್ಳೆ ಕ್ಷೇತ್ರಕ್ಕೆ ಹೋಗೋದಕ್ಕಾಗಿರ್ಬೋದು, ಬಿಡೋದೇ ಇಲ್ಲ ಅದು ನೆಗೆಟಿವ್ ಥಿಂಗ್ಸ್. ಬಟ್ ಅದಾದಮೇಲೆ ತುಂಬ ದಿನ ಅವರು ಅಂದರೆ ಇವತ್ತಿಗೂ ಐ ಡೋಂಟ್ ಥಿಂಕ್ ಅದೊಂದು ಕರಗು ಅಂತ ನೋವು ಅಂತ ನನಗನ್ಸಲ್ಲ. ಇವತ್ತಿಗೂ ಅಷ್ಟೇ ನೋವಿರ್ಬೋದು. ಬಟ್ ಒಂದು ಸ್ವಲ್ಪ ಎಲ್ಲೋ ಲೈಟ್ ಆಯಿತು ಅನಿಸಿದ್ದು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿದ್ರು. ಆದಾಗಲೂ ನಾನು ಒಮ್ಮೆ ಗುರುಗಳ ಹತ್ರ ಫೋನಲ್ಲಿ ಮಾತಾಡಿದ್ರು. ಅಲ್ಲಿ ಹೋದ್ಮೇಲೆ ಅವ್ರಿಗೆ ಅಂದರೆ ಕಾರಣ ಗೊತ್ತಿಲ್ಲ, ಅಂದರೆ ಯಾಕೆ ಏನು ಅನ್ನುವಂಥದ್ದು. ಆದರೆ ಅಲ್ಲೊಂದು ಲೈಟ್ ಫೀಲ್ ಆಯಿತು. ಬಹಳ ದಿನ ಆದಮೇಲೆ ಏನೋ ಊಟ ಮಾಡಿದ್ವಿ, ನಾವು ನಿದ್ದೆ ಮಾಡಿದ್ವಿ ಅಂತ ಹೇಳಿದ್ರು. ನನಗೆ ತುಂಬ ಖುಷಿ ಆಯಿತು. ಯಾರೇ ಹೋಗಿ ನನಗೀಗ
ಅಂದ್ರೆ ಅಲ್ಲೇನೋ ನಮ್ಗೆ ಆನ್ಸರ್ ಸಿಕ್ತು, ಖುಷಿ ಆಯ್ತು ಅಂತ ಹೇಳಿದಾಗ ನನಗೆ ತುಂಬಾ ಖುಷಿ ಆಗತ್ತೆ. ಆ್ಯಂಡ್ ನಾನ್ ಕಳಿಸ್ಕೊಡೋದು ಖಂಡಿತವಾಗ್ಲೂ ಇಲ್ಲ, ಅಮ್ಮ ಕರೆಸ್ಕೊಳ್ಳೋದದು. ನಾನೊಂದು ಕಾರಣ ಅಷ್ಟೇ ಅನ್ಸತ್ತೆ. ಹೇಳಿರ್ತೀನಿ, ಈಗ ತುಂಬಾ ಜನ ಅಲ್ಲಿಗೆ ಬಂದಾಗ್ಲೂನು ಬಿಗ್ ಬಾಸ್ ಎಲ್ಲ ಆದ್ಮೇಲೆ ಹೇಳ್ತಾರೆ, "ನಿಮ್ ವಿಡಿಯೋ ನೋಡ್ಕೊಂಡ್ ಬಂದ್ವಿ ನಾವು. ಥ್ಯಾಂಕ್ ಯು. ನಿಮ್ಮಿಂದಾನೇ ಬಂದಿದ್ದು." ಇಲ್ಲ ಅನ್ಸತ್ತೆ. ಅಮ್ಮ ಕರೆಸ್ಕೊಳ್ಳೋದು ಆ ಥರ ಸಾವಿರ ಲಕ್ಷ ಜನ ನೋಡಿರ್ತಾರೆ. ಅದ್ರಲ್ಲಿ ನಿಜವಾಗ್ಲೂ ಯಾರು ದೇವ್ರ ಮೇಲೆ ನಂಬಿಕೆ ಇಟ್ಟಿರ್ತಾರೆ, ಈ ದೇವ್ರು ಅನ್ನೋ ಕುತೂಹಲ ಇಲ್ದಿರ ಯಾರು ಬರ್ತಾರೆ ಅವರಿಗೆ ಖಂಡಿತವಾಗ್ಲೂ ಒಳ್ಳೇದಾಗಿದೆ. ಈ ಎಕ್ಸ್ಪೆರಿಮೆಂಟಿಂಗ್ ದೇವ್ರಲ್ಲಿ ಮಾಡಕ್ ಹೋಗ್ಬಾರ್ದು ಅನ್ಸುತ್ತೆ. ನಿಮ್ಮಲ್ಲಿ ಭಕ್ತಿ ಇದ್ರೆ ಅಥವಾ ನಿಮ್ಗೆ ಏನೋ ಒಂದು ಪ್ರಶ್ನೆಗೆ ಸೊಲ್ಯೂಷನ್ ಬೇಕು ಅಥವಾ ಹ್ಮ್. ಭಗವಂತರಲ್ಲಿ ಮೊರೆ ಹ್ಮ್. ಹೋಗಿದ್ರೆ ಹ್ಮ್. ಖಂಡಿತ ಹೆಂಗಾದ್ರೂ ಸರಿ. ನಿಮಗೆ ತಿಳಿಸ್ಕೊಡ್ತಾರೆ. ಇನ್ಫ್ಯಾಕ್ಟ್ ವನದುರ್ಗಿ ಹ್ಮ್. ದೇವಾಲಯಕ್ಕೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂಥ ಕೆಲವು ಕ್ರಿಕೆಟರ್ಸ್ ಆಗ್ಬೋದು, ಕನ್ನಡ ಸಿನಿಮಾದ ಟಾಪ್ ಸ್ಟಾರ್ಗಳು, ದೊಡ್ಡ ದೊಡ್ಡ ಸ್ಟಾರ್ಗಳು, ನಾನಿಲ್ಲಿ ಯಾರ ಹೆಸರು ಹೇಳಕ್ಕೂ ಇಷ್ಟಪಡಲ್ಲ, ಬಿಕಾಸ್ ಅದು ಅವ್ರ Yeah, ಪ್ರೈವಸಿ yeah, ಇತ್ತು. yeah. ಅಂತ ದೊಡ್ಡ ದೊಡ್ಡವರೆಲ್ಲ ಏನೋ ಅವ್ರ ಲೈಫಲ್ಲಿ ಮಿರಾಕಲ್ಸ್ ಆಯಿತು ಅಂತ, ಅಲ್ಲಿ ಹೋಗಿ ಬಂದಮೇಲೆ ತುಂಬ ಚೆನ್ನಾಗಾಯಿತು ಲೈಫ್ ಅಂತ. ಸೊ ಅದು ನಾವು ಡಿಸೈಡ್ ಮಾಡೋದು ಅಥವಾ ಅದಲ್ವೇ ಅಲ್ಲ, ಅದು ಇಲ್ಲ, ಯಾವಾಗಲೂ ಅಮ್ಮ ಭಗವಂತನೇ. ಕರೆಸ್ಕೊಳ್ಳೋದು. ಹೌದು. ತುಂಬಾ ವಿಷಯಗಳನ್ನ ಮುಂಚೆನೆ ಹೇಳಿದ್ರು. ಆ ಕ್ಷಣಕ್ಕೆ ನಮ್ಗೆ ಅರ್ಥ ಆಗಿರೋದಿಲ್ಲ. ಆ್ಯಂಡ್ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬಾರ್ದು ಅಂತ ಅನ್ಸುತ್ತೆ ಕೆಲವೊಂದು ವಿಷಯಗಳನ್ನ. ಈಗ್ಲೂ ಅದು ಬೇಜಾರಾಗುತ್ತೆ. ತುಂಬಾ ಮುಂಚೆ ಹೇಳಿದ್ರು. ಆ ಥರದ್ದೆಲ್ಲ ತುಂಬಾ ಆಗಿದೆ ನಮ್ಮದು ಆರ್ಟಿಸ್ಟ್ ವಿಚಾರವಾಗಿ. ಆಮ್, ಹಾಗೆ ಅಂದ್ರೆ ಮಿರಾಕಲ್ಸ್ ಅನ್ನೋದನ್ನ ಅವರು ಅಂದ್ರೆ ಹಂಗೆ ಅಲ್ಲಿ ಬಂದು ಖುಷಿಯಾಗಿ ಮಿರಾಕಲ್ಸ್ ಆದಾಗ್ಲೇನೆ ಥಿಂಗ್ಸ್ ವಿಲ್ ಕಂಟಿನ್ಯೂ. ಸೊ ಹಂಗೆ ತುಂಬಾ ಆಗಿದೆ. ರೆಗ್ಯುಲರ್ ಈಗಲೂ ಬರ್ತಿದ್ದವರಿದ್ದಾರೆ. ಹಾಗೆ. ಸೊ ಮತ್ತೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಹತ್ರ ಏನೋ ಸಾರಿ ಕೇಳಬೇಕು ಅಂತ ಕೇಳ್ತಿದ್ದೆ. ಮಂತ್ರಾಲಯಕ್ಕೆ ಹೋಗಿದ್ದೀನಿ. ನನಗೆ ವನದುರ್ಗೆನ ಇಷ್ಟಪಟ್ಟು ಅವಳನ್ನ ಆರಾಧಿಸೋದಕ್ಕೆ ಶುರು ಮಾಡಾದ್ಮೇಲೆ ತುಂಬಾ ಕಡಿಮೆ ನನಗೆ ಬೇರೆ ದೇವಸ್ಥಾನಗಳಿಗೆ ಹೋಗ್ಬೇಕು ಅಂತ ಅನ್ಸೋದು. ಅಥವಾ ಹೋಗಿ ನಾ ಹೋದ್ರು ಕೈ ಮುಗಿತೀನಿ. ನಾವು ಬೇಡ್ಕೊಳ್ಳೋದಿರೋದಿಲ್ಲ. ಯಾಕಂದ್ರೆ ಇಲ್ಲಿ ಅಮ್ಮ ಎಲ್ಲ ನೋಡ್ತಾರೆ. ಎಲ್ಲ ಅವರೇ ಕೊಡ್ತಾರೆ ಅನ್ನೋ ನಂಬಿಕೆ. ಹಾಗೆ ಮತ್ತೆ ಹೋಗ್ಬೇಕು ಅಂತ ಅಥವಾ ಹೋಗ್ಬೇಕು ಅಂತ ಮೊದಲನೇ ಸತಿ ಅನ್ಸಿದ್ದು ತಿರುಪತಿ. ಆ, ಮತ್ತೆ ಹೋಗ್ಬೇಕು ಅನ್ನಿಸ್ತಾ ಇರೋದು ತಿರುಪತಿ ನನಗೆ. ರಾಘವೇಂದ್ರ ಸ್ವಾಮಿಗಳು ನಾನು ಹೋಗಿದ್ದೀನಿ ಮುಂಚೆ. ಅಲ್ಲಿ ಇವೆಂಟ್‌ಗಳೆಲ್ಲ ಇದ್ದಾಗ ಹೋಗಿದ್ದೀನಿ. ನಂಗೆ ಮೊನ್ನೆ ಅಂದ್ರೆ ರೀಸೆಂಟ್ ಟೈಮ್ಸಲ್ಲಿ ಒಬ್ರು ಇದು ಅಗೈನ್ ಇನ್ ಡೀಟೇಲ್ ಹೇಳಿಲ್ಲ ಅಂದ್ರೂ ಒಬ್ರು ಇಲ್ಲಿ ಒಂದು ಅಥವಾ ಅವ್ರನ್ನ ಪೂಜಿಸ್ತಿರೋರು ಇಲ್ಲಿ ಪ್ರಶ್ನೆಗೆ ಅಥವಾ ಆ ಥರದ್ದು ಮಾಡ್ತಾರಲ್ಲ, ಪ್ರಶ್ನೆ ಕೇಳಿದಾಗ ಆ ಥರ ಇದ್ದಾರೆ. ನಾನು ಅವ್ರನ್ನ ಯಾವತ್ತೂ ಡೈರೆಕ್ಟ್ ಆಗಿ ಭೇಟಿ ಮಾಡಿರ್ಲಿಲ್ಲ. ಸೊ ಅವ್ರದ್ದೊಂದು ಪ್ರಸಾದ ಒಬ್ರ ಮೂಲಕ ನಮಗೆ ಬಂದು ತಲುಪಿತ್ತು. ನನಗೆ ಒಂದು ಡೈಲಮಾ ಇರತ್ತೆ. ಅಂದ್ರೆ ಅದು ಹೆಂಗೆ ತಗೊಳ್ಳೋದು? ಇಲ್ಲಿ ಅಮ್ಮನ್ನ ಆರಾಧಿಸ್ತಿದೀವಿ ನಾವು. ಈ ಪ್ರಸಾದನ ಇದೊಂದು ಕಾರಣಕ್ಕೆ ಬಂದಿತ್ತು. ಆ ಕಾರಣನ ಅಮ್ಮನ ಹತ್ರ ಇಟ್ಟಾಗಿದೆ ನಾನು. ಇದೊಂದು ಸರಿ ಆಗ್ಬೇಕು ಅಂತ. ಇದನ್ನ ಹೆಂಗ್ ಎಕ್ಸೆಪ್ಟ್ ಮಾಡೋದು ಅಂತ ನಾನು ಆ ಪ್ರಸಾದನ ಎಕ್ಸೆಪ್ಟ್ ಮಾಡಿರ್ಲಿಲ್ಲ. ಇತ್ತು ಅದು ನಮ್ಮ ಹತ್ರ, ಎಕ್ಸೆಪ್ಟ್ ಮಾಡಿರ್ಲಿಲ್ಲ. ಬಿಕಾಸ್ ಅದು ಒಬ್ಬ ವ್ಯಕ್ತಿ ಮೂಲಕ ಬಂತು ಅಂತ ಹೇಳಿ. ನಂಗೆ ದೇವ್ರ ಮೇಲೆ ಕಂಪ್ಲೇಂಟ್ ಇಲ್ಲ. ನಂಗೆ ಅರ್ಥ ಆಯ್ತು, ಅರ್ಥ ದೇವ್ರು ಆಯ್ತು. ಸಿಟ್ಟು ಮಾಡ್ಕೊಂಡಿದಾರ ಅಂತ. ಅದಾದ್ಮೇಲೆ ಏನಾಯ್ತು, ಒಂದು 2-3 ಸತಿ ರಾಘವೇಂದ್ರ ಸ್ವಾಮಿದೇನೆ ರೀಲ್ ಬರೋದು, ಅವರದ್ದು ಫೋಟೋ ಬರೋದು ಎಲ್ಲ ಆಗ್ತಿತ್ತು. ನಂಗೆ ದೇವ್ರು ಸಿಟ್ಟು ಮಾಡಿದಾರ ಅಂತ ಹೇಳಿ ಅನ್ನಿಸ್ತಿತ್ತು. ನಾನು ಅಭಿಷೇಕ್ ಅವ್ರಿಗೆ ಹೇಳಿದ್ದೆ, ಒಮ್ಮೆ ಡೈರೆಕ್ಟ್ ಆಗಿ ಹೋಗಿ ಸಾರಿ ಕೇಳಲಿಕ್ಕಿದೆ ಅವ್ರಿಗೆ. ಹೋಗ್ಬನ್ನಿ. ಹೋಗ್ಬೇಕು. ಅವ್ರು ನನ್ನ ಮೇಲೆ ನಗ್ತಿರ್ಬೋದು ಈಗ, ಎಂತ ಈ ಹುಡುಗಿ ಅಂತ ಹೇಳಿ. ಅಷ್ಟು ಸಿಟ್ಟು ಮಾಡ್ಕೊಂಡಿರ್ಲಿಕ್ಕಿಲ್ಲ ಅನ್ಸುತ್ತೆ. ಆದ್ರೂ ಅದು ನಾನು ಎಕ್ಸೆಪ್ಟ್ ಮಾಡ್ಲಿಲ್ವಲ್ಲ ಪ್ರಸಾದ. ಅದು ಯಾವುದೇ ಮೂಲಕ ಬಂದ್ರೂ ಎಕ್ಸೆಪ್ಟ್ ಮಾಡ್ಲಿಲ್ವಲ್ಲ, ತಪ್ಪಾಗಿದೆಯಾ ಅನ್ನೋದು ಒಂದು ಸಣ್ಣ ಗಿಲ್ಟ್ ಇದೆ. ಹಾಗೆ. ನೀವು ಬೇರೆ ದೇವಸ್ಥಾನಗಳಿಗೆ ಹೋಗಿ ಹರಕೆ ಹೊತ್ಕೊಂಡ್ಬಂದು ಅಥವಾ ಅಲ್ಲಿ ಹೋದಾಗ ಏನೋ ತಪ್ಪಾಗಿ ನಡ್ಕೊಂಡು ಅಥವಾ ಇಲ್ಲಿಂದನೋ ಬೇರೆ ಹೆಂಗೆಂಗೋ ಹೋಗಿ ಕೆಲವೊಂದ್ಸರಿ ಹೋದಾಗ ಕೆಲವರಿಗೆ ಬೇಗನೆ ರಿಸಲ್ಟ್ ಕೂಡ ಸಿಕ್ಬಿಡುತ್ತೆ ಅಲ್ಲೇ ಅಂತ. ಆದ್ರೆ ಮಂತ್ರಾಲಯ ಆ ಕ್ಷೇತ್ರ ಅದೊಂದು ಶಕ್ತಿ. ರಾಯರು ಹೆಂಗೆ ಅಂದ್ರೆ ಒಂದ್ ತಂದೆ ತರ, ಒಂದ್ ತಾಯಿ ತರ ಎಲ್ಲರನ್ನೂ ಕ್ಷಮಿಸ್ತಾರೆ. ಎಷ್ಟೇ ತಪ್ಪು ಮಾಡಿರ್ಲಿ, ಅಲ್ಲಿಗೆ ಹೋಗ್ತಿದ್ದಂಗೆ ಭಗವಂತ ರಾಯರು ಅಂತ ಕೈ ಮುಗಿದ್ರೆ ಸಾಕು. ನಿಮಗೆ ಆ ಸ್ಥಳಕ್ಕೆ ಕಾಲಿಟ್ರೆ ಸಾಕು, ಅರ್ಧ ನಿಮ್ ಪಾಪ ಕರಗಿರುತ್ತೆ ನಿಜವಾಗ್ಲೂ. ಹೌದು. ಇಲ್ಲ, ನಂಗೆ ಅಲ್ಲಿ ತುಂಬಾ ಖುಷಿ ಆಗಿತ್ತು ಮೊದಲನೇ ಸತಿ ಹೋದಾಗ್ಲೂ. ನಾವು ಆರ್ಟಿಸ್ಟ್ ಇದ್ದಾಗ ಒಂದು ಪ್ರಿವಿಲೇಜ್ ದಟ್ ಐ ಎಂಜಾಯ್ ನಂಗೆ ತುಂಬಾ ಖುಷಿ ಆಗೋದು ಅಥವಾ ಅಬ್ಬಾ ಮುಂದಿನ ಜನ್ಮ ಅನ್ನೋದಿದ್ರು
ಬೇಡ ಈ ಜನ್ಮಕ್ಕೆ ಮುಕ್ತಿ ಬೇಕು. ಇದ್ರೂ ನಾನು ಆರ್ಟಿಸ್ಟ್ ಆಗ್ಬೇಕು ಅಂತ ಅಂದ್ಕೊಳ್ಳೋದು. ನಮ್ಗೆ ಯಾವುದೇ ಕ್ಷೇತ್ರಕ್ಕೆ ಹೋದಾಗ ನಮ್ಮನ್ನ ಗುರ್ತಿಸ್ಬಿಟ್ಟು ದೇವ್ರ ಹತ್ರ ನಿಲ್ಲಿಸ್ತಾರೆ. ನಿಲ್ಲಿಸ್ತಾರಲ್ಲ ಅದಕ್ಕಿಂತ ಅದು ಇನ್ನೇನು ಬೇಡ ಅನ್ಸುತ್ತೆ. ರಾಯರ ದೇವಸ್ಥಾನಕ್ಕೆ ಹೋದಾಗ್ಲೂ ಅದಾಗಿತ್ತು. ಅಂದ್ರೆ ಸ್ವಲ್ಪ ಹತ್ರದಿಂದ ದರ್ಶನ ಸಿಕ್ಕಿತ್ತು. ಮತ್ತ್ ಪ್ರಸಾದ ಕೊಟ್ಟಿದ್ರು. ಪ್ರತಿ ಸತಿ ಎಲ್ಲೇ ಪ್ರಸಾದ ತಿಂದಾಗ್ಲೂನು ಸಾರ್ಥಕ ಆರ್ಟಿಸ್ಟ್ ಆಗಿದ್ದಕ್ಕೂನು ಸಾರ್ಥಕ ಅಂತ ಅನ್ಸತ್ತೆ. ದಟ್ ಪ್ರಿವಿಲೇಜ್ ಐ ಎಂಜಾಯ್. ಈಗ ಎಲ್ಲಿ ದೈವ ಶಕ್ತಿ ಇರುತ್ತೆ ಅಲ್ಲಿ ದುಷ್ಟ ಶಕ್ತಿಗಳು ಕೂಡ ಹಂಗೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಈ ನೆಗೆಟಿವ್ ಎನರ್ಜೀಸ್ ನೆಗೆಟಿವ್ ಫೋರ್ಸಸ್ ಅಂತ. ನಿಮಗೆ ಯಾವ್ದಾದ್ರು ಶೂಟಿಂಗ್ ಅಲ್ಲೋ ಅಥವಾ ರಿಯಲ್ ಲೈಫಲ್ಲೋ ಯಾವಾಗ ಫಸ್ಟ್ ಟೈಮ್ ಆ ಥರದ್ದು ಏನಾದ್ರು ಎಕ್ಸ್ಪೀರಿಯನ್ಸ್ ಅಥವಾ ಎನ್ಕೌಂಟರ್ ಮಾಡಿತ್ತು? ಫಸ್ಟ್ ಟೈಮ್ ಕೇಳಿದ್ದೆ ನಾನು. ಈ ತರ ಏನೋ ನಂಗೆ ಜೊತೆಲಿದ್ದಾರೆ ಈ ತರ ಎಲ್ಲ ಅನ್ನಿಸ್ತು. ಅವತ್ತಿಗೇನು ಅಷ್ಟು ಅರ್ಥ ಯಾರು ಹೇಳಿದ್ದು? ಆಗಿರ್ಲಿಲ್ಲ. ನನ್ನ ಕ್ಲೋಸ್ ಫ್ರೆಂಡ್ Okay. ಒನ್ ಆಫ್ ದ ಕ್ಲೋಸ್ ಫ್ರೆಂಡ್ ಯಾರೋ ಅವ್ರಿಗೆ ಅನ್ನಿಸ್ತಿತ್ತು. ಅನ್ನಿಸ್ತಿತ್ತು ಅಂತ. ಸೊ ಕೇಳಿದ್ದು. ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಅಂದ್ರೆ ಹೀಗೆ ಇವೆಂಟ್ಸ್ ಎಲ್ಲ ಆದಾಗ ನಾವು ಲೇಟ್ ನೈಟ್ ಬರಬೇಕಾಗತ್ತೆ. ಲೇಟ್ ನೈಟ್ ಬಂದು ಮಲಗಿದಾಗ ನನಗೆ ನನ್ನ ಕಾಲ್ ಹತ್ರ ಯಾರೋ ಕೂತಿದ್ದಾರೆ ಅಂತ. ಮುಖ ಎಲ್ಲ ನನಗೆ ಸರಿ ಕಾಣಿಸ್ತಿರ್ಲಿಲ್ಲ. ಐ ಕ್ಯಾನ್ ಸ್ಟಿಲ್ ರಿಮೆಂಬರ್ ದ ಕಲರ್ ವೈಸ್ ಒಂದು ಡಾರ್ಕ್ ಮೆರೂನ್ ಕುರ್ತಾ ಒಂದು ಏಜ್ಡ್ ಪರ್ಸನ್ ಥರ ಅನ್ಸೋದು ನನಗೆ. ಏನೂ ಇಲ್ಲ, ನಂಗೇನೋ ಅವ್ರು ಮಾತಾಡಿಸ್ತಿದ್ರು ಈ ಥರದ್ದೆಲ್ಲ ಏನೂ ಇಲ್ಲ. ಅವ್ರು ಕೂತಿರ್ತಿದ್ರು. ಇದು 1 ದಿನ ಅನ್ನಿಸ್ತು, 2 ದಿನ ಅನ್ನಿಸ್ತು. ಮತ್ತು ನಾನು ಅಮ್ಮನಿಗೆಲ್ಲ ಹೇಳಿದೆ. ಎಲ್ಲಿ ಬೆಂಗಳೂರಲ್ಲ? ಇಲ್ಲ, ನಮ್ಮ ಬೆಂಗಳೂರಿನಲ್ಲೇನೆ. ಅದು ಒಂದು ಬ್ಲರ್ಡ್ ಇಮೇಜ್ ಆಗಿ ಅದು ಅನ್ನಿಸ್ತಿತ್ತು. ಅಮ್ಮನಿಗೆ ಹೇಳಿದೆ. ಅದೇ ಒಂದು 2-3 ದಿನಕ್ಕೆ ಆಮೇಲೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತಾಯ್ತ ಕಟ್ಟಿಸಿ ಅದು ಅಲ್ಲಿಗೆ ಇದಾಗಿತ್ತು. ಸೊ ದಟ್ ಈಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಅವತ್ತಿಗೆ ನಾನು ವನದುರ್ಗ ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ. ಸೊ ನಂಗೆ ಅದು ಅರ್ಥನೂ ಆಗ್ತಾ ಇರಲಿಲ್ಲ ಅಷ್ಟು. ಆದ್ರೆ ನಿಮ್ಮ ಹಿಂಗ ಮುಂದೆ ಯಾರೋ ಕೂತಿರೋರು. ಸುಮ್ಮನೆ ಕೂತಿರೋರು ಕಾಲ ಹತ್ರ. ಅದನ್ನು ನಾನು ಮನ್ಸದ ಮೇಲೆ ಮಲಗಿದ್ರೆ ಅದು ರಾತ್ರಿ ಮಾತ್ರ ಐ ಕುಡ್ ಆಕ್ಚುಲಿ ಫೀಲ್ ಇಟ್. ಅಂದ್ರೆ ನಂಗೆ ಅದು ಕಾನ್ಶಿಯಸ್ ಅಲ್ಲಿ ಗೊತ್ತಾಗೋದು. ಈಗ ಕಣ್ಮುಚ್ಚಿದ್ರೆ ನಂಗೆ ಗೊತ್ತಾಗೋದು ಅದು. ಅಷ್ಟೇ. ನಂಗೇನೋ ಹಾರ್ಮ್ ಮಾಡ್ತಿದ್ರು ಆ ಥರದ್ದೆಲ್ಲ ಏನೂ ಇಲ್ಲ. ದಟ್ ಈಸ್ ಎ ಸ್ಮಾಲ್ ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ಈಗ ತಾಯ್ತ ಕಟ್ಟಿಸಿ ಅದೆಲ್ಲ ಆಯ್ತು. ನಂಗೆ ಅವಾಗಕ್ಕೆ ಅಂದ್ರೆ ದೇವ್ರ ಬಗ್ಗೆನೂ ಆ ಥರ ಏನೋ ಪಾಸಿಟಿವ್ ಇದಾಗ್ತಿತ್ತು ಅನ್ನೋದಿಲ್ಲ. ಅಥವಾ ಈ ನೆಗೆಟಿವ್ ಎನರ್ಜಿನೂ ನಂಗೆ ಅರ್ಥ ಆಗ್ತಿರ್ಲಿಲ್ಲ. ಸೊ ನಂಗೆ ಅದು ಗೊತ್ತಿರಲಿಲ್ಲ. ಸೊ ಇಲ್ಲಿ ವನದುರ್ಗಕ್ಕೆ ಬಂದಾದ್ಮೇಲೆ ಇಲ್ಲಿ ಅಂದ್ರೆ ಇನ್ನ ಜಾಸ್ತಿ ಈ ಪಾಸಿಟಿವ್ ಎಷ್ಟು ನೀಟಾಗಿ ಪಟ್ಟಂತ ಗೊತ್ತಾಗುತ್ತೋ ಇದನ್ನು ನೀವು ಯಾವುದೇ ಒಂದು ರೂಮಿಗೆ ಹೋದ್ರೆ ಯು ಕ್ಯಾನ್ ಫೀಲ್ ಫಸ್ಟ್ ನಿಮ್ಗೆ ಅಟ್ರಾಕ್ಟ್ ಯಾ ಪಾಸಿಟಿವ್ ಅಷ್ಟೇ ಬೇಗ ಆಗುತ್ತೆ. ಅದಾದ್ಮೇಲೆ ನಾನು ಅಲ್ಲಿ ನೋಡ್ತಿದ್ದೆ ಅಲ್ಲಿ ನೆಗೆಟಿವ್ ಎನರ್ಜಿನ ಹೇಗೆ ದೃಷ್ಟಿ ಆಗಿದ್ದು ಇದಾಗ್ತಿತ್ತು. ಅಥವಾ ನಾವೇನೆ ಗುರೂಜಿ ತುಂಬಾ ಸತಿ ಹೇಳ್ತಾರೆ. ಅಂದ್ರೆ ಈಗ ನಾವು ಶೂಟಿಗೆ ಈಗ ಕೂದಲು ಬಿಡೋದೆಲ್ಲ ಹೌದು. ಕೂದಲು ಬಿಟ್ಕೊಂಡು ಓಡಾಡಬಾರ್ದು ಅಥವಾ ಬೀಚ್ ಹತ್ರ ಹೋಗ್ಬಾರ್ದು. ಬಿಕಾಸ್ ಮೋಸ್ಟ್ ಆಫ್ ದ ಕಾರ್ಯ ಆಗಿದ್ದೆಲ್ಲ ಬೀಚಿಗೆ ಬಿಡ್ತಾರೆ. ನೇಚರ್ ವಿಲ್ ನಾಟ್ ಟೇಕ್ ಎನಿ ನೆಗೆಟಿವ್ ಥಿಂಗ್ಸ್. ಹೌದಾ? ಅದು ದಡಕ್ಕೆ ತಂದು ಬಿಡತ್ತೆ. ಬೀಚ್ ದಡದಲ್ಲಿ ತುಂಬಾ ನೆಗೆಟಿವ್ ಸೋಲ್ಸ್ ಇರುತ್ತೆ ತುಂಬಾನೇ. ಅಂಡ್ ಗುರುಜಿ ಯಾವಾಗ್ಲೂ ಹೇಳ್ತಾರೆ ನಾವು ಶೂಟ್ ಇನ್ನೊಂದು ಮತ್ತೊಂದು ಅಂದಾಗ ಹೋಗ್ಲೇಬೇಕಾಗತ್ತೆ. ಅದಾಗಿ ತೀರ್ಥ ಸ್ನಾನ ಮಾಡಿ ಅಂತ ಹೇಳ್ತಾರೆ. ಅಲ್ಲಿ ಹೋದಾಗ್ಲೂ ನಮ್ಗೆ ಅಂದ್ರೆ ಇವಾಗ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ನೋದಾದ್ರೆ ಅದು ದೃಷ್ಟಿ ಗೊತ್ತಾಗುತ್ತೆ. ರೀಸೆಂಟ್ ಟೈಮಲ್ಲಿ ಆಗಿತ್ತು. ನಾವು ಹೀಗೆ ಒಂದು ಶೂಟ್ ಮಾಡಬೇಕಾಗಿತ್ತು. ಅಲ್ಲಿದು ಒಂದು ಯಾವುದೋ ಅದೊಂದು ಮನೆ ಆ್ಯಕ್ಚುಲಿ. ಅಲ್ಲಿ ಹೋಗಿದ್ವಿ. ಇದು ಅಭಿಷೇಕ್ ಅವ್ರಿಗೆ ಫೀಲ್ ಆಗಲಿಲ್ಲ ಅಥವಾ ಅದೇ ಹೆಂಗೆ ಅಂತ ಗೊತ್ತಿಲ್ಲ. ನೈಟ್ ಫಸ್ಟ್ ಡೇ ಅಷ್ಟು ಸ್ಟ್ರೇನ್ ಆಗಿತ್ತು. ಜರ್ನಿ ಎಲ್ಲ ಗೊತ್ತಾಗ್ಲಿಲ್ಲ. ಸೆಕೆಂಡ್ ಡೇ ಐ ಸ್ಟಿಲ್ ರಿಮೆಂಬರ್ 1:32 ಹಂಗೆ ಎದ್ದೆ. ಲಿಟ್ರಲಿ ಸಿಟ್ಟು ಬರ್ತಿದೆ. ಆ ಸ್ಪೇಸಲ್ಲಿ ಇರಬಾರ್ದು ಅಂತ ಅನ್ನಿಸ್ತಾ ಇದೆ. ಗುರುಜಿ ಹೇಳಿದ್ರು ಅಲ್ಲಿ ಉಳ್ಕೋಬೇಡಿ, ನೀವು ಅಲ್ಲಿಂದ ದೇವಸ್ಥಾನಕ್ಕೆ ಒಂದು 1 hour ದಾರಿ, ನೀವು ವಾಪಸ್ ಬಂದು ಇಲ್ಲೇ ಇರಿ ಅಂತ ಹೇಳಿ. ನೆಕ್ಸ್ಟ್ ಡೇ ಕೂಡ ಶೂಟ್ ಇತ್ತು. ಹಾಗಾಗಿ ಬಂದು ಹೋಗಿ ಯಾಕೆ ಅಂತ ಹೇಳಿ ನಾನು ಅಲ್ಲೇ ಇದ್ದೆ. ಅದೊಂದು ಇರಿಟೇಷನ್. ಬಟ್ ಥ್ಯಾಂಕ್ ಗಾಡ್ ನಿಮಗೆ ವೆನ್ ಯು ಹ್ಯಾವ್ ದಿಸ್ ಪಾಸಿಟಿವ್ ಎನರ್ಜಿ ಯು ವಿಲ್ ನಾಟ್ ರಿಯಾಕ್ಟ್ ಆನ್ ದ ನೆಗೆಟಿವ್. ಇದು ಗೊತ್ತಾಗುತ್ತೆ. ನಾನು ಅಭಿಷೇಕ್ನ ಎಬ್ಬಿಸಿ ನಾವು ಬೆಳಗ್ಗೆ 4:30-5 ಗಂಟೆವರೆಗೂ ಮಂಗಳೂರೆಲ್ಲ ರೌಂಡ್ ಹೊಡೆದು, ನಾನು ಆ ಮನೇಲಿ ಇರ್ಲಿಕ್ಕೆ ಹೋಗಲಿಲ್ಲ. ಮಂಗಳೂರೆಲ್ಲ ರೌಂಡ್ ಹೊಡೆದು ಬೆಳಗಿನ ಜಾವದಂಗೆ ಮನೆಗೆ ಹೋಗಿ ಅವತ್ತು ಮತ್ತೆ ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಶೂಟ್ ಮಾಡಿದ್ದು ನಾವು. ಅದೆಲ್ಲ ಗೊತ್ತಾಗುತ್ತೆ, ಹೋಗಿದ ತಕ್ಷಣ ಫೀಲ್ ಆಗುತ್ತೆ. ಆ್ಯಂಡ್ ಅಗೇನ್ ಅದನ್ನ ಸಮಥಿಂಗ್ ಬ್ಯಾಡ್ ಅಂತ ಹೇಳೋದಕ್ಕಾಗಲ್ಲ. ದೇರ್ ಆರ್ ಸೋಲ್ಸ್ ವಿಚ್ ಇಸ್ ಇನ್ಕಂಪ್ಲೀಟ್. ಅದನ್ನ ಏನೂ ಮಾಡೋದಕ್ಕಾಗಲ್ಲ. ಇಲ್ಲಿ ಇನ್ನೊಂದು ಏನಾಗುತ್ತೆ, ದೇವಸ್ಥಾನಕ್ಕೆ ಬಂದಾಗ ಆ ಥರ ನೆಗೆಟಿವ್ ಎನರ್ಜಿಗಳಿಗೆ ಗುರುಜಿ ಅಂದರೆ ಪುನರ್ಜನ್ಮನೋ ಮುಕ್ತಿ ಆಗೋ ಥರ ಪ್ರಾರ್ಥನೆ ಮಾಡ್ತಾರೆ. ಅದೆಲ್ಲ ಆಗತ್ತೆ. ಎಷ್ಟೋ ವಿಷಯಗಳು ನಮ್ಗೆ ಗೊತ್ತೇ ಇರೋದಿಲ್ಲ, ಕಣ್ಣಿಗೆ ಕಾಣೋದಿಲ್ಲ. ನಾನು ಮೆಡಿಕಲ್ ಇಲ್ನೆಸ್ ಅಂತ ಹೇಳಿದೆ. ಆ ಸೋಲಿಗಿರೋ ಇಲ್ನೆಸ್
ಈ ಸೋಲಲ್ಲಿ ಕಾಣಿಸ್ತಾ ಇರತ್ತೆ. ಸೊ ಅಂಥದ್ದೆಲ್ಲ ಇರತ್ತೆ. ಹಾಗಾಗಿ ದೇವರ ವಿಚಾರವಾಗಿ ನಾವು ದೇವ್ರನ್ನ ನಂಬ್ದಾಗ ಎಲ್ಲೋ ಒಂದ್ ಕಡೆ ಇದೆಲ್ಲ ಕ್ಲಿಯರ್ ಆಗುವಂತ ದಾರಿ ಕಾಣಿಸ್ತಾ ಹೋಗುತ್ತೆ. ನೀವು ನಂಬ್ದಾಗಷ್ಟೇ ಅಮ್ಮ ಇದ್ದಾರೆ ಅನ್ನೋದು ನಿಮ್ಗೆ ಹೆಂಗೋ ವಿಷಯ ತಲುಪತ್ತೆ, ನೀವು ಅಲ್ಲಿ ಹೋಗೇ ಹೋಗ್ತೀರ. ಹಾಗೆ. ಮತ್ತೆ ನೀವು ಒಳ್ಳೆ ಅದ್ಭುತ ಗಾಯಕಿ ನೀವು. ಇಲ್ಲ. ಹಾಡ್ಬೇಕಂತ ಇಷ್ಟ ಆಗತ್ತೆ. ಹ್ಮ್. ನನ್ನ ಕಚೇರಿ ಬರೀ ಅಭಿಷೇಕ್ ಅವ್ರಿಗೆ ಮಾತ್ರ ಅನ್ಸತ್ತೆ. ನಾನು ಮಂಗಳೂರಿಗೆ ಹೋಗಿ ಬರ್ತಾ ಇರ್ತೀವಲ್ಲ ಪ್ರತಿ ತಿಂಗಳು. ಇಲ್ಲಿಂದ ಹೋಗ್ಬೇಕಂದ್ರೆ ಅಲ್ಲಿಂದ ಬರ್ಬೇಕಂದ್ರೆ 7 hours ಕಂಟಿನ್ಯೂಸ್ ಆಗಿ ಯಾವ ಹಾಡು ಬಂದ್ರು ಅದ್ರ ಜೊತೆ ಹಾಡ್ತಾ ಇರ್ತೀನಿ ನಾನು. ಸೊ ಆ ಸೌಭಾಗ್ಯವರಿ ನಿಮ್ಮ ಹಸ್ಬೆಂಡಿಗೆ ಅವ್ರಿಗೆ ಮಾತ್ರ. ಮಾತ್ರ. ಇನ್ನೊಂದು ವಾಣಿಕ ಹತ್ರ ಕೂಡ ನೀವು ಮ್ಯೂಸಿಕ್ ಕಲಿಯಕ್ ಹೋಗಿದ್ರೆ ಅಲ್ವಾ? ತುಂಬಾ ಆಸೆ ಇತ್ತು, ಕಲಿಬೇಕಂತ ಆಸೆ ಇತ್ತು. ಅಂಡ್ ಸ್ಪೆಷಲಿ ಅವ್ರ ಹತ್ರ. ವಾಣಿ ಹರಿಕೃಷ್ಣ ಅವ್ರ ಹತ್ರ. ಹೌದು. ಹೆಸರು ಪೂರ್ತಿ ಹೇಳದೆ ಹಾಡು ಕೇಳಿಸ್ಕೊಂಡು ಐ ಆಮ್ ಲಿಟ್ರಲಿ ಅ ಫ್ಯಾನ್ ಆಫ್ ಹರ್. ಈಗಲೂ ಕೂಡ ನಾನು ಅಭಿಷೇಕ್ ಅವ್ರಿಗೆ ಹೇಳ್ತಿರ್ತೀನಿ, ಅವರ ಡೆಬ್ಯೂ ಡೈರೆಕ್ಷನ್ ಎಲ್ಲ ಮಾಡಿದಾಗ ಅಥವಾ ಅವರ ಯಾವುದೇ ಡೈರೆಕ್ಷನ್ ನೆಕ್ಸ್ಟ್ ಮಾಡಿದಾಗ ಅವ್ರು ಹಾಡಬೇಕು, ಒಮ್ಮೆ ನನಗೆ ವಾಣಿ ಮ್ಯಾಮ್ ಹಾಡಬೇಕು ಅಂತ ಹೇಳಿ. ಅವ್ರ ಧ್ವನಿ ತುಂಬ ಒಂದು ಯೂನಿಕ್ ಇದೆ. ದೇರ್ ಇಸ್ ಸಮಥಿಂಗ್ ಅಂದ್ರೆ ಒಳ್ಳೆ ವ್ಯಕ್ತಿ ಅವರು. ಬೇರೆನೇ ಇದೆ. ಹೌದು. ಮಗು ಮನ್ಸು ಅವ್ರದ್ದು. ಹೌದು. ಸೊ ಅವ್ರನ್ನ ಭೇಟಿ ಮಾಡಿ ತುಂಬಾ ಸಮಯ ಆಯ್ತು. ಆದ್ರೆ ಐ ಐ ಹ್ಯಾವ್ ದ ಸೇಮ್ ಲವ್ ಫಾರ್ ಹರ್. ಹಾಗೆ. ಎಸ್, ಆಮೇಲೆ ಈಗ ಸೀರಿಯಲ್ ಸಿನಿಮಾ ಕೆರಿಯರ್ ಶುರು ಮಾಡಿದ್ಮೇಲೆ ನಾಳಿನ ಭವಿಷ್ಯಕ್ಕೆ ದುಡ್ಡು ಕಾಸು ಇನ್ವೆಸ್ಟ್ಮೆಂಟ್ಸ್ ಅಂತೆಲ್ಲ ಹ್ಮ್. ಪ್ಲಾನ್ ಮಾಡ್ತಾರಲ್ಲ. ಹ್ಮ್. ಸೊ ಈಗ ನೀವು ನಿಮ್ಮ ಫಿನಾನ್ಷಿಯಲ್ ಪ್ಲಾನಿಂಗ್ ಎಲ್ಲ ಹೇಗ್ ಮಾಡ್ಕೊಂತಿದ್ರೆ? ಹ್ಮ್. ಈಗ ಒಂದು 2.5 years ಇಂದ ಸೇವಿಂಗ್ಸ್ ಅಂತ ಮಾಡ್ತಿದ್ದೀನಿ. ಹ್ಮ್. ಸೊ ಬಟ್ ಶುರು ಮಾಡಿದಾಗ ಅನ್ಸಿದ್ದು ತುಂಬಾ ಹಿಂದೆಯಿಂದನೇ ಶುರು ಮಾಡ್ಬೇಕಿತ್ತು. ಮಾಡಬೇಕಿತ್ತು ಅಂತ ಹೇಳಿ. ನಾವೆಲ್ಲರೂ ಶುರು ಮಾಡಬೇಕು ಅಂತ ಅನ್ಸುತ್ತೆ. ಅಂದ್ರೆ ₹10 ದುಡಿತಾ ಇದೀವಿ ಅಂದ್ರೆ ಅಟ್ಲೀಸ್ಟ್ ಒಂದು ₹2 ಎತ್ತಿಟ್ರೆ ಅದು ₹2 ಸೇರಿ ಸೇರಿ ಯಾವಾಗ 200 ಆಗುತ್ತೆ, 2000 ಆಗುತ್ತೆ, 2 ಲಕ್ಷ ಆಗುತ್ತೆ ಅನ್ನೋದು ಗೊತ್ತೇ ಗೊತ್ತಾಗಲ್ಲ. ಆಗೋದಿಲ್ಲ. ಮತ್ತೆ ₹10 ದುಡ್ದಾಗ ನನ್ನ ಹತ್ರ ಇರೋದು ₹8 ಅನ್ನೋ ಯೋಚನೆ ಬರುತ್ತೆ. ₹10 ಇದೆ ಅನ್ನೋ ಯೋಚನೆ ಬರೋದಿಲ್ಲ. ಅದು ನನಗೆ ಪ್ರಾಪರ್ ಆಗಿ ಅರ್ಥ ಆಗಿದ್ದೇ ಈ ಒಂದು 2.5 ವರ್ಷದ ಹಿಂದೆ. SIPಗಳನ್ನ ಚೂಸ್ ಮಾಡಿ ನಾನು ಅದ್ರ ಮೂಲಕ ಸೇವ್ ಮಾಡ್ತಾ ಇದ್ದೀನಿ. ಇನ್ನೊಂದು ಚೀಟಿ ಅಂತ ಹೇಳಿ, ಚೀಟಿ ನಾನು ಐ ವಿಲ್ ನಾಟ್ ಸಜೆಸ್ಟ್ ಎಲ್ಲರಿಗೂ ಅಂಟಿಲ್ ಅಂಡ್ ಅನ್ಲೆಸ್ ನಿಮಗೆ ಟ್ರಸ್ಟ್ ವರ್ದಿ ಪರ್ಸನ್ ಇರೋವರೆಗೂ. ನನಗೆ ಅಜ್ಜಿ ಎಲ್ಲ ಹಾಕ್ತಿದ್ರು. ಸೊ ಅವ್ರಿಗೆ ಪರಿಚಯ ಅಂತ ಹೇಳಿ ನಾನು ಅಲ್ಲಿ ಕಂಟಿನ್ಯೂ ಮಾಡಿದ್ದೆ. ಸೊ ಅದು ಒಂದು ಸೇವಿಂಗ್ಸ್ ಅಂತ ಮಾಡುವಂಥದ್ದು. ಬಂಗಾರ, ಅದು ಬೆಳ್ಳಿ. ಅದು ದ್ಯಾಟ್ ಕ್ರೆಡಿಟ್ ಐ ಹ್ಯಾವ್ ಟು ಗಿವ್ ಟು ಸ್ವಪ್ನ ಮ್ಯಾಮ್, ಸ್ವಪ್ನ ಕೃಷ್ಣ, ನಮ್ಮ ಸತ್ಯ ಸೀರಿಯಲ್ ಡೈರೆಕ್ಟರ್. Director. ಅವ್ರು ಹೇಳಿದ್ರು ನನಗೆ, ಅಂದರೆ ಎನಿ ಆ್ಯನಿವರ್ಸರಿ ಅಥವಾ ಎನಿ ಬರ್ಡೇ ಅಥವಾ ಯಾವುದೋ ಒಂದು ಪೇಮೆಂಟ್ ಬಂತು, ಒಂದು ₹50,000 ಬಂತು. ಅವಾಗ ಅವ್ರು ಹೇಳಿದಾಗ 5,000 ಇತ್ತು. 1 ಗ್ರಾಮ್ ಆದರೂ ತೆಗೆದಿಡಿ, 1 ಗ್ರಾಮ್ ಕಾಯಿನ್ ತೆಗೆದಿಡಿ, ಸೊ 5,000 ಹೋಗುತ್ತೆ. ಈಗ 10 ಡಬಲ್ ಟ್ರಿಬಲ್ ಆಗೋಗಿದೆ. ಅವ್ರು ಹೇಳ್ದ 5,000 ಇತ್ತು. ಸೊ ಆ ಥರ ಮಾಡಿ ಅಂತ. ಸೊ ಐ ಸಜೆಸ್ಟ್ ಎವ್ರಿ ಒನ್. SIPಗಳಿದೆ ಆ್ಯಂಡ್ ಬಹಳಷ್ಟು ಸೇವಿಂಗ್ಸ್ ಅಂತ ಯೋಚನೆ ಮಾಡ್ತೀರಾ ಅನ್ನೋದಾದರೆ ಒಂದೇ ಸತಿ ಬಲ್ಕ್ ನೀವು ಮಾಡ್ಬೋದು. ಮ್ಯೂಚುವಲ್ ಫಂಡ್ಸ್ ಅಥವಾ ಗೋಲ್ಡ್ ಇನ್ವೆಸ್ಟ್ಮೆಂಟ್. ಈಗ ಗೋಲ್ಡ್ ಯಾರಿಗಾದರೂ ಕಷ್ಟ ಆಗುತ್ತೆ. ಮ್ಯೂಚುವಲ್ ಫಂಡ್ಸ್ ಬೆಸ್ಟ್ ಆಪ್ಷನ್ ಅಂತ ಅನಿಸುತ್ತೆ. ಮಿನಿಮಮ್ 2,000 ಮಾಡ್ಬೋದು ನಾವು ಮ್ಯೂಚುವಲ್ ಫಂಡ್ಸಲ್ಲಿ. ಸೊ ಇವತ್ತಿಗೆ ನಾನು 2.5 ವರ್ಷ ಸೇವಿಂಗ್ಸ್ ನೋಡಿದಾಗ ಬಾ ಓಕೆ ಅಂತ ಅನ್ಸತ್ತೆ. ಈ ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಹ್ಮ್. ಅಂತ ಮಾಡಿದಾಗ ಯಾವಾಗಲೂ ಅಷ್ಟೇ, ಏನಾದರೂ ಒಂದರಲ್ಲಿ ಇನ್ವೆಸ್ಟ್ ಮಾಡೋ ಮುಂಚೆ 10 ಸರಿ ನೀವು ಯೋಚನೆ ಮಾಡಿ, ನೀವು ತಿಳ್ಕೊಳ್ಳಿ ಫಸ್ಟು. ಹೌದು. ಬ್ಲೈಂಡ್ ಆಗಿ ಏನೋ ಹೌದು, ಮಾಡೋದು ಹೌದು, ಅನ್ನೋದಕ್ಕಿಂತ ನೀವು ಹೌದು. ಏನ್ರಲ್ಲಾದ್ರೂ ಇನ್ವೆಸ್ಟ್ ಮಾಡಿ. Yeah. ರಿಯಲ್ ಎಸ್ಟೇಟು, ಬಂಗಾರನೋ, SIPಸೋ, ಮ್ಯೂಚುವಲ್ ಫಂಡ್ಸು, ಏನಾದರೂ ಸರಿ. ಬಟ್ ಫಸ್ಟ್ ನಿಮಗೆ ಗೊತ್ತಿರಬೇಕದು. ಎಲ್ಲಿ Yeah. ಎಲ್ಲಿ ನೀವೇನು ಮಾಡ್ತಿದ್ದೀರಾ, ಎಷ್ಟು ತಿಂಗಳು ಕಟ್ತೀರಾ, ನಾಳೆ ಏನು ರಿಟರ್ನ್ಸ್ ಬರುತ್ತೆ. ಇನ್ನು ಕೆಲವರಂತೂ ಬಿಡಿ, ₹1 ಉಳಿಸೋ ಯೋಚನೆನೂ ಇರಲ್ಲ. ಹೌದು. ಇವತ್ತಿದೀವಿ, ಇವತ್ತು ಮಜಾ ಮಾಡಬೇಕು ಅಂತ. ನಾಳೆ ಸಾಲ ಮಾಡಾದ್ರೂ ತುಪ್ಪ ತಿನ್ನು ಅಂತ ಕೆಲವರು ಹಂಗೆ ಕೂಡ ಪ್ಲಾನ್ ಸಾಲ ಮಾಡಿ ತೀರ್ಸೋದಕ್ಕೂ ನಾಳೆದ್ರ ಬಗ್ಗೆ ಯೋಚನೆ ನಾಳೆದ್ರ ಬಗ್ಗೆ ಮಾಡ್ಬೇಕಲ್ಲ. ಯೋಚನೆ ಮಾಡ್ಬೇಕು. ಅದ್ರ ಬದಲು ಇದು ಬೆಟರ್ ಅಂತ ಅನ್ಸುತ್ತೆ. ಹೌದು, ಎಂಜಾಯ್ ಮಾಡಿ. ಬಟ್ ₹10ಗೆ ₹10 ಬೇಡ, ₹8 ಅಷ್ಟು ಎಂಜಾಯ್ ಮಾಡಿ. ₹2 ಆದರೂ ಸೇವ್ ಮಾಡಿ. ಸೊ ಅದು ಬೇಕು ಅಂತ ಅನ್ಸುತ್ತೆ. ಯು ವಿಲ್ ಥ್ಯಾಂಕ್ ಯುವರ್ ಸೆಲ್ಫ್ ವೆನ್ ಯು ಸೇವ್. ಡೆಫಿನೆಟ್ಲಿ ಅಬ್ಬಾ ಏನೋ ಮಾಡಿದ್ದೀನಿ ಒಳ್ಳೆ ಕೆಲಸ ಅಂತ ಫಾರ್ ಶ್ಯೂರ್ ಯು ವಿಲ್ ಥ್ಯಾಂಕ್ ಯುವರ್ ಸೆಲ್ಫ್. ಈಗ ಸತ್ಯ ಅನ್ನೋ ಒಂದು ಸೀರಿಯಲ್ ಮಾಡಿದಾಗ ಯು ಲೈಕ್ ಒನ್ ಹೀರೋ ಫಿಗರ್ ಕವಿ. ಹೌದು. ಈಗ ಕಷ್ಟಗಳಿದ್ರೆ ಧೈರ್ಯ ನಿಂತು ಹೋರಾಡ್ತಿದ್ರಿ. ಎಷ್ಟೋ ಜನಕ್ಕೆ ಸೊಲ್ಯೂಷನ್, ಸಮಸ್ಯೆ ತೊಗೊಂಬಂದ್ರೆ ಸೊಲ್ಯೂಷನ್ ಕೊಡ್ತಿದ್ರೆ. ಇದೇ ಥರ ನಿಮ್ಮ ರಿಯಲ್ ಲೈಫಲ್ಲಿ ನಿಮಗೇನಾದರೂ ಸಮಸ್ಯೆಗಳಾದಾಗ
ಪರ್ಸ್ನಲಿ ಡಿಸ್ಟರ್ಬ್ ಆದಾಗ, ಯಾವ ಥರ ಒಂದಿನ ತುಂಬ ಲೋ ಆಗಿ ಫೀಲ್ ಆಗ್ತಿದ್ದಾಗ ಫೋನ್ ತೊಗೊಂಡು ಫಸ್ಟ್ ಮಾತಾಡೋ ವ್ಯಕ್ತಿ ಯಾರು? ಹ್ಮ್ ನಾನು ಫೋನ್ ತಗೊಳ್ಳೋದಿಲ್ಲ. ಮಿರರ್ ಮುಂದೆ ಹೋಗ್ತೀನಿ. ಫಸ್ಟ್ ಮಾತಾಡೋ ವ್ಯಕ್ತಿ ನಾನು ನನ್ನ ಜೊತೆ. ಹ್ಮ್. ಹ್ಞೂ, ಸೆಲ್ಫ್ ಟಾಕ್. ಯಾಹ್! ಸೆಲ್ಫ್ ಟಾಕ್ ಒಂದು ಸ್ವಲ್ಪ ಆದ್ಮೇಲೆ ಆಗುತ್ತೆ. ಎನಿಥಿಂಗ್ ವಿಚ್ ಕಮ್ಸ್ ಐ ಆಮ್ ಕ್ವೈಟ್ ಫಾರ್ ಸಮ್ ಟೈಮ್. ನಾನು ಆ ರ್ಯಾಪಿಡ್ ಡಿಸಿಷನ್ಸ್ ತಗೊಳ್ಳೋದಿಲ್ಲ. ಹ್ಮ್. ಅದು ಅಗೈನ್ ಈಗ ಅಂದರೆ ಒಂದು 10 ವರ್ಷದಿಂದ ಮನದುರ್ಗೆ ದೇವರನ್ನ ನಂಬಾದ್ಮೇಲೆ ಶುರುವಾಗಿದ್ದು. ಮುಂಚೆ ಎಲ್ಲ ರ್ಯಾಪಿಡ್ ಸಿಟ್ಟು, ಕೋಪ ಎಲ್ಲ ಜಾಸ್ತಿ. ಮತ್ತೆ ಆ ರಿಯಾಕ್ಷನ್ಸು ಯಾರು ಏನು ಅಂದ್ರೆ ಬೈದಾಗ್ತಿತ್ತು. ಅಲ್ಲೇ ಇಡ್ರ ಅಲ್ಲೇ ಆಮೇಲೆ ಬಹುಮಾನ. ಅದಾಗ್ತಿತ್ತು. ಈಗ ಇಲ್ಲ ಆ ಥರ. ಆಮ್, ಆ ಸ್ಟ್ರಾಂಗ್ ಮೈಂಡ್ಸೆಟ್ ಐ ಕ್ಯಾನ್ ಸೇ ಸತ್ಯ ಆಲ್ಸೋ ಹ್ಯಾಸ್ ಹೆಲ್ಪ್ಡ್ ಮೀ. ಅಂದರೆ ಐ ಆಮ್ ಸ್ಟ್ರಾಂಗ್. ಇವಾಗ ನಾವು ಆ್ಯಕ್ಟ್ ಮಾಡಬೇಕಂದ್ರೆ ಅದೊಂದು ಮೈಂಡ್ಸೆಟ್ ಬೇಕು. ಇಫ್ ಗೌತಮಿ ಇಸ್ ನಾಟ್ ಸ್ಟ್ರಾಂಗ್ ಅಂದ್ರೂ ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ ನಾನು ಸ್ಟ್ರಾಂಗ್ ಅನ್ನೋ ಮೈಂಡ್ಸೆಟ್ ಇಟ್ಕೊಂಡು ಆ್ಯಕ್ಟ್ ಮಾಡಬೇಕಾಗತ್ತೆ. ಬಿಕಾಸ್ ಸತ್ಯ ಇಸ್ ಸ್ಟ್ರಾಂಗ್. ಅದು ನಾನೊಂದು 3.5 ವರ್ಷ ನಾನು ಅದನ್ನು ಯೋಚನೆ ಮಾಡಿ ಡಿಫಾಲ್ಟಾಗಿ ಐ ಆಮ್ ಸ್ಟ್ರಾಂಗ್ ಅನ್ನೋ ಮೈಂಡ್ಸೆಟ್ ಬರ್ತಿತ್ತು. ಅದಾಗಿ ಐ ವಾಸ್ ಇನ್ ಟು ಅಧ್ಯಾತ್ಮ ಆಲ್ಸೋ. ಅಧ್ಯಾತ್ಮ ಅನ್ನೋದು ದೊಡ್ಡ ಟರ್ಮ್ ಆಗ್ಬೋದು. ಅದೊಂದು ದೇವರು ಅನ್ನೋ ನಂಬಿಕೆಯ ದಾರಿನಲ್ಲಿ ಇದ್ದೆ ಅನ್ನೋದೊಂದು. ಸೊ ಐ ಥಿಂಕ್ ನಾನು ಯಾರು ಆ ಥರ ತುಂಬ ಕ್ಲೋಸ್ ಫ್ರೆಂಡ್ಸ್ ನನಗೇನೋ ಬೇಜಾರಾಯಿತು ಅಂತ ಕಾಲ್ ಮಾಡೋದು, ಖುಷಿ ಆಯಿತು ಅಂತ ಕಾಲ್ ಮಾಡೋದು ನನಗೆ ಯಾರೂ ಇಲ್ಲ. ಇಟ್ ಈಸ್ ಫಾರ್ ನೌ ಇಟ್ ಈಸ್ ಮೀ ಮೈ ಸೆಲ್ಫ್. ಆ ಥರ ಹ್ಯೂಮನ್ ಅಂತ ನೋಡಿದಾಗ ಅಭಿಷೇಕ್ ಅವರು. ಅದು ಅಭಿಷೇಕ್ ಅವ್ರಿಗೂ ನಾನು ತುಂಬ ಹೊತ್ತಾದ್ಮೇಲೆ ಹೇಳ್ತೀನಿ. ಏನಾದರೂ ಆಯಿತು ನಂಗೆ ಹಿಂಗೆ ಅನ್ನಿಸ್ತಾ ಇದೆ, ನಾನು ಪ್ರೋಸೆಸ್ ಮಾಡಿ, ನಾನು ಫಿಲ್ಟರ್ ಮಾಡಿ, ಕೆಲವೊಂದನ್ನ ಅಲ್ಲಿಗೇನೆ ಐ ಡೋಂಟ್ ರಿಯಲಿ ಟೇಕ್ ಇಟ್ ಟು ಮೈ ಹೆಡ್. ಅದು ಸರಿ ಅಲ್ಲಿಂದ ಅಲ್ಲಿಗೆ ಆಗುತ್ತೆ. ಬಿಟ್ಬಿಡ್ತು. ಆ್ಯಂಡ್ ಅಂಥ ಮಿರಾಕಲ್ಸ್ ಆಗಿತ್ತು ಇದೆ. ಈಗಿನ ಟೈಮ್ನಲ್ಲಿ ಅಮ್ಮನ ಬಗ್ಗೆ ಅಂತ ಯೋಚನೆ ಮಾಡಿದಾಗ ಲಿಟ್ರಲಿ ರೀಸೆಂಟಾಗಿ ಆಗಿದೆ ಹೇಳ್ತೀನಿ. ಆಮ್, ಸ್ವಲ್ಪ ಅಂದರೆ ಈಗ ನಾನು ಯಾವುದೇ ಸೀರಿಯಲ್ ಏನೂ ಮಾಡ್ತಿರ್ಲಿಲ್ಲ. ಸೊ ಈಗ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಆಗಿರೋದಕ್ಕೆ ಎಕ್ಸ್ಪೆನ್ಸಸ್ಸು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಮಂತ್ ಏನು ಅನ್ನೋದು ಒಂದು ಪ್ರಶ್ನೆ ಬಂದಿತ್ತು ಲಾಸ್ಟ್ ಮಂತಲ್ಲಿ ನನಗೆ. ಅಂದರೆ ಒಂದು ಹ್ಯೂಜ್ ಅಮೌಂಟೇ ಬೇಕು. ವಾಟ್ ಅಂತ ಹೇಳಿ ಅಲ್ಲೇ ದೇವಸ್ಥಾನದಲ್ಲಿದ್ದೆ. ಅಭಿಗೆ ಪರಿಚಯ ಇರೋರು ಯಾರೋ ಒಬ್ರು ಕಾಲ್ ಮೀ ಅಂತ ಮೆಸೇಜ್ ಮಾಡ್ತಾರೆ. ಕಾಲ್ ಮಾಡಿದ್ರೆ ಕುಂದಾಪುರದಲ್ಲಿ ಒಂದು ಇನಾಗ್ರೇಷನ್ ಫಂಕ್ಷನ್ ಇದೆಯಂತೆ. ಗೌತಮಿ ಹೋಗ್ಬೋದಾ? ನಾವಿಲ್ಲೇ ಇದ್ದೀವಿ. ದಟ್ ಇನಾಗ್ರೇಷನ್ ಫಂಕ್ಷನ್ ಏನು ಕಮರ್ಷಿಯಲ್ ಏನಿತ್ತು ದಟ್ ಇಸ್ ಮೈ ನೆಕ್ಸ್ಟ್ ಮಂತ್ ಎಕ್ಸ್ಪೆನ್ಸಸ್. ನೀವೇನು ಯೋಚನೆ ಮಾಡಿದ್ರಿ ಸಿಕ್ತು ನಿಮಗೆ. ಅಲ್ಲಿಗೇನೆ ಅಮ್ಮ ಅದು ತುಂಬ ಸತಿ ಆಗಿದೆ. ಅಂದರೆ ನಂಗೆ ಅಲ್ಲಿ ಕನೆಕ್ಟ್ ಆಗಿದ್ದೆ. ಆಗ ನಾನು ಆ ರಫ್ ಫೇಸಲ್ಲಿ ಏನಿದ್ದೆ, ದೇವಸ್ಥಾನಕ್ಕೆ ಹೋಗಿ ಬಂದು ಫ್ಯೂ ಮಂತ್ಸ್ ಇಯರ್ ಬೇಕಾಗಿತ್ತು. ನಾನು ಇಲ್ಲಿ ಕೂತ್ಕೊಂಡು ಅಳ್ತಿದ್ರೆ ಲಿಟ್ರಲಿ ಗುರುಜಿ ಕಾಲ್ ಬರೋದು, ಯಾಕೆ ಅಳ್ತಿದ್ಯಾ ಅಂತ ಹೇಳಿ. ಲಿಟ್ರಲಿ ಆ ಮೂಮೆಂಟ್ ಎಲ್ಲ ಇಟ್ ಹಸ್ ಜಸ್ಟ್ ಸ್ಟಾಪ್ಡ್ ಮೀ ರೈಟ್ ದೇರ್. ಅಂದರೆ ಅದಾಗಿ ಇನ್ನೇನು ಬೇಕು. ಅದಕ್ಕೆ ಮೇ ಬಿ ಈಗ ನನಗೆ ಬಹಳ ಧೈರ್ಯ ಅಂದರೆ ಅಮ್ಮ ಇದ್ದಾರೆ, ಇನ್ನೇನು ಬೇಕು ಅಂತ ಹೇಳಿ. ಅಂತ ತುಂಬ ಆಗಿದೆ ನನಗೆ. ಇದು ಒಂದು ಸಣ್ಣ ಎಕ್ಸಾಂಪಲ್ ನಾನು ಈಗ ಕೊಟ್ಟಿದ್ದು. ನಾನು ಆಗ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ ಲೆಕ್ಕ ಹಾಕಿ ಇದು ಬಸ್ಸಿಗೆ, ಇದು ತಿಂಡಿಗೆ ಅಂತ ಎಲ್ಲ ಹೇಳಿ ಅಷ್ಟೇ. ಅಲ್ಲಿ ಮಧ್ಯೆ ಒಂದು ಆಟೋಲ್ ಓಡಾಡೋದಕ್ಕೂ ನಾನು ಯೋಚನೆ ಮಾಡ್ತಿದ್ದೆ. ನಾನು ಹೇಳ್ದಂಗೆ ಬೇಸಿಕ್ ಲೈಫ್ ಸ್ಟೈಲ್ ನಡೀತಿತ್ತು. ಇನ್ನೆಲ್ಲೋ ಟ್ರಾವೆಲ್ ಮಾಡಬೇಕು, ಟೆಂಪಲ್ಗೆಲ್ಲ ಹೋಗ್ಬೇಕಂದ್ರೆ ಅದೊಂದು ಎಕ್ಸ್ಟ್ರಾ ಖರ್ಚು ನಮಗೆ. ಆದರೂ ನಾನು ತಿಂಗಳಿಗೊಮ್ಮೆ ಹೋಗಬೇಕು. ಅದೇನಾದರೂ ಆಗಲಿ ಹೋಗಬೇಕು. ಲೆಕ್ಕ ಮಾಡಿ ತೊಗೊಂಡೋಗ್ತಿದ್ದೆ. ದೆರ್ ಆರ್ ಟೈಮ್ಸ್ ವೇರ್ ನಾನು ಪ್ರಾಪರ್ ರೆಡ್ ಬಸ್, ಸಾರಿಗೆ ಬಸ್ನಲ್ಲಿ ಓಡಾಡಿದ್ದು ಇದೆ ನಾನು. ಬಟ್ ಪ್ರತಿ ತಿಂಗಳು ನಾನು ಹೋಗಬೇಕಷ್ಟೆ. ಹೋಗಿ ವಾಪಸ್ ಬರ್ತಿದ್ದೆ. ಈಗ ಅಮ್ಮ ಹೇಗಿಟ್ಟಿದ್ದಾರೆ ಅಂದರೆ, ಒಮ್ಮೆ ಈಗ ಟೈಮ್ ಇಲ್ವಾ, ಫ್ಲೈಟ್ ಬುಕ್ ಮಾಡಿ ಹೋಗ್ಬೋದು. ಅದಾಗಿ ಕಾರ್ ತಗೊಂಡ್ವಿ ನಾವು, ಮತ್ತೆ ದೊಡ್ಡ ಕಾರ್ ತಗೊಂಡ್ವಿ. ಸೊ ಲೈಫ್ ಇಸ್ ಬೀನ್ ವೆರಿ ಸ್ಮೂತ್ ಅಮ್ಮನ ನಂಬಾದ್ಮೇಲೆ. ಸೊ ಜರ್ನಿ ಹಾಗಿತ್ತು. ಈಗ ಪಾಡ್ಕಾಸ್ಟ್ಗೆ ಬರಬೇಕು ಅಂತ ನಿನ್ನೆ ಯೋಚನೆ ಮಾಡಿರ್ತೀರಲ್ಲ, ಅದ್ರ ನಾಳೆ ಬೆಳಗ್ಗೆ ನಾನು ಏನು ಉಡ್ಬೇಕು ಏನು ಅಂತ. ಈ ಥರದ್ದು ಇವಾಗ ಅಂದರೆ ಈ ಸೀರೆ ಉಡಬೇಕು, ಹಿಂಗೆ ರೆಡಿ ಆಗಬೇಕು, ಇದನ್ನ ನೀವೇ ಕಲ್ತಿದ್ದ, ಅಥವಾ ಚಿಕ್ಕ ವಯಸ್ಸಿಂದ ಯಾರಾದರೂ ಒಂದು ಹೀರೋಯಿನ್ನು ಅಥವಾ ಫ್ಯಾಮಿಲಿಗಳಲ್ಲಿ ಯಾರಾದರೂ ಒಬ್ರು ಈ ಥರದ್ದೊಂದು ಪರ್ಸ್ನಾಲಿಟಿ ಇರ್ತಿದ್ರ ನೀಟಾಗಿ ರೆಡಿ ಆಗೋರು? ನನಗೆ ಅಂದರೆ ರೆಡಿ ಆಗೋದು ನನಗೆ ತುಂಬ ಖುಷಿ ಕೊಡುವಂಥ ವಿಷಯ. ಆ್ಯಂಡ್ ಜೊತೆಗೆ ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂತ ಇಷ್ಟಪಟ್ಟು ಮಾಡಿದ್ದೀನಿ ನಾನು ಫ್ಯಾಷನ್ ಡಿಸೈನಿಂಗ್. ಸೊ ಈ ಸೀರೆ ನೆನ್ನೆ ಯೋಚನೆ ಮಾಡಿದ್ದಲ್ಲ. ನೀವು ನನಗೆ ಪಾಡ್ಕಾಸ್ಟಿಗೆ ಕಾಲ್ ಮಾಡಿದ ದಿನ ಯೋಚನೆ ಮಾಡಿದ್ದು. ವೆರಿ ಇದು ಇದು ತಗೊಂಡು ಇಟ್ಕೊಂಡಿದ್ದೆ. ಅಂದರೆ ನನಗೆ ಯಾವುದೆಲ್ಲ ಇಷ್ಟ ಆಗುತ್ತೆ ತೆಗೆದು ಇಟ್ಕೊಂಡಿರ್ತೀನಿ.
ಸೊ ಇಂಥದ್ದೇನೋ ಕಾಲ್ ಬಂದಾಗ ಓಕೆ ಇದಕ್ಕಿದೆ ಉಡೋದು ಅಂತ ಹೇಳಿ ಅವತ್ತೇ ಅಂದ್ಕೊಂಡಿದ್ದೆ. ನೆನ್ನೆ ತೆಗೆದಿಟ್ಕೊಂಡಿದ್ದೆ ಅಷ್ಟೇ. ಬಟ್ ಇದೆ ಅಂತ ಹೇಳಿ ಅವತ್ತೇ ಗೊತ್ತಾಯ್ತು. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ. ಆ್ಯಂಡ್ ಎಲ್ಲದಕ್ಕಿಂತ ನನಗೆ ತುಂಬ ಖುಷಿಯಾಗಿದ್ದೇನು ಅಂದರೆ ಇವತ್ತು ನೋಡಿ ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಾವು ಶೂಟ್ ಮಾಡ್ತಿದ್ದೀವಿ. 10 ಗಂಟೆಗೆ ಬರಬೇಕು ನೀವು ಅಂತ ಫೋನ್ ತೊಗೊಂಡು ನಾನು ಹಿಂಗೆ ಚೆಕ್ ತಕ್ಷಣ ಆದರೆ ಈ ಟೈಮು ಅಂತ ಹಿಂಗೆ ಹೇಳಿದಾಗ 10 ಗಂಟೆಗೆ ಹೇಳಿದ್ದೆ ಟೈಮ್ ಎಕ್ಸಾಕ್ಟ್ಲಿ 10 ಗಂಟೆಗೆ ಇನ್ನೂ 2 ನಿಮಿಷ ಹಿಂದೆನೇ ಒಂದು ಮೆಸೇಜ್ ಬರುತ್ತೆ. ಈ ಟೈಮ್ಗೆ ಇಲ್ಲಿರ್ತೀನಿ ಕರೆಕ್ಟಾಗಿ ಟೈಮಿಗೆ ಬರ್ತೀರಾ. ಟೈಮ್ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತೀರಲ್ಲ, ಇದು ಯಾರಿಂದ ಕಲ್ತಿದ್ದು? ಆ, ನನಗೆ ಯಾರಾದರೂ ಕಾಯಿಸಿದ್ರೆ ಇಷ್ಟ ಆಗೋದಿಲ್ಲ. ಸೊ ನಾನು ಯಾರನ್ನು ಕಾಯಿಸೋದಕ್ಕೆ ಹೋಗೋದಿಲ್ಲ. ಸೊ ಸಮಥಿಂಗ್ ವಿಚ್ ಐ ಡೋಂಟ್ ಲೈಕ್ ಐ ಶುಡಂಟ್ ಬಿ ಡೂಯಿಂಗ್ ಅನ್ನೋ ಥಾಟ್ ಅಷ್ಟೇ. ಸೊ ಮತ್ತೆ ಟೈಮ್ ಇಸ್ ಸಮಥಿಂಗ್ ವೆರಿ ಪ್ರೀಷಿಯಸ್. ಅಂದರೆ ಒನ್ಸ್ ಇಟ್ಸ್ ಗಾನ್ ಇಸ್ ಗಾನ್. ಅಂದರೆ ಯಾವುದೋ ಒಂದು ಕೆಲ್ಸಕ್ಕೆ ನಾವು ಪ್ರಾಮಿಸ್ ಮಾಡಿದ್ದೀವಿ ಅನ್ನೋದಾದರೆ ಅಲ್ಲಿಗೆ ಒಂಚೂರು ಹೆಚ್ಚು ಕಡಿಮೆ ನಡೆಯುತ್ತೆ ಬಿಕಾಸ್ ಆಫ್ ಆರ್ ಬ್ಯಾಂಗ್ಳೂರ್ ಟ್ರಾಫಿಕ್ ಅಥವಾ ಬೇರೆ ಇನ್ನೇನು ನಾವು ಎಕ್ಸ್ಪೆಕ್ಟೇ ಮಾಡದೇ ಇರೋವಂಥ ಸಿಚುವೇಶನ್ ಬಂದಾಗ. ಬಟ್ ಇಲ್ಲದಿದ್ದರೆ ಯಾರನ್ನೋ ಕಾಯಿಸೋದು ಅಥವಾ ಟೈಮಿಗೆ ಬರದೇ ಇರೋದು ತಪ್ಪು ಅಂತ ಅನಿಸುತ್ತೆ ನನಗೆ. ನಿಮ್ಮ ಸಾಕಷ್ಟು ದೊಡ್ಡ ದೊಡ್ಡ ಕನಸುಗಳೇನಿದೆ ಎಲ್ಲ ಕನಸು ನನಸಾಗಲಿ. ಆ್ಯಂಡ್ ಆ ತಾಯಿ ನಿಮ್ಮ ಜೊತೆಗಿರೋ ತನಕ ಇನ್ನೂ ತುಂಬ ತುಂಬ ಒಳ್ಳೇದಾಗುತ್ತೆ ನಿಮಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಪ್ಮಿ ಪಾಡ್ಕಾಸ್ಟ್ಗೆ ಬಂದಿದ್ದಕ್ಕೆ. ಆ್ಯಂಡ್ ಎಷ್ಟು ಚೆನ್ನಾಗಿ ಆ್ಯಕ್ಚುಲಿ ಮಾತಾಡೋ ರೀತಿ ಆಗಲಿ ವಿ ಕ್ಯಾನ್ ಸಿ ಕೆಲವರು ಹೇಗೆ ಅಂದರೆ ಒಳಗೆ ತುಂಬ ನೋವಿರುತ್ತೆ ಬಟ್ ಹೊರಗಡೆ ಹೀಲ್ ಆಗಿದ್ದೀವಿ ಅಂತ ತೋರಿಸ್ಕೊಂಡು ಮಾತಾಡುತ್ತೆ. ಬಟ್ ಕೆಲವರು ಆ್ಯಕ್ಚುಲಿ ಹೀಲ್ ಆಗಿ ಮಾತಾಡೋಕ್ಕೂ ಇರೋ ಆ ಥರದ್ದು ನಾನು ನೋಡಿದಂಥ ಕೆಲವು ಪರ್ಸನಾಲಿಟಿಗಳಲ್ಲಿ ನೀವು ಕೂಡ. ಸೊ ನಿಮಗೆಲ್ಲ ಒಳ್ಳೇದಾಗಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಪಾಡ್ಕಾಸ್ಟ್ ಮೇಲಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಕರೆದಿದ್ದಕ್ಕೆ. ನಿಮ್ಮ ಬಹಳಷ್ಟು ಪಾಡ್ಕಾಸ್ಟ್ಗಳನ್ನು ನೋಡಿದ್ದೀನಿ. ಸೊ ನನಗೆ ವೆನ್ ಯು ಕಾಲ್ಡ್ ನನಗೆ ಪರ್ಸ್ನಲಿ ತುಂಬ ಖುಷಿ ಆಯಿತು. ಸೊ ಬೀಯಿಂಗ್ ಪಾರ್ಟ್ ಆಫ್ ಯುವರ್ ಪಾಡ್ಕಾಸ್ಟ್ ನನಗೆ ಖುಷಿ ತಂದು ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್.